ಹಲೋ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕೆಂಡ್ ವಿಶೇಷ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಕ್ಷಾ ಕಟ್ಟೆ ಬೆಳಗುಳಿ. ಬಹಳ ದಿನಗಳ ನಂತರ ಒಬ್ಬರು ವಿಶೇಷವಾದಂತಹ ರಾಜಕಾರಣಿಯ ಮನವನ್ನು ಅನಾವರಣಗೊಳಿಸಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ. ಇವತ್ತಿನ ನಮ್ಮ ಅತಿಥಿ ಹುಟ್ಟು ಹೋರಾಟಗಾರ. ರಾಜ್ಯ ರಾಜಕಾರಣದ ಇತಿಹಾಸವನ್ನು ಹೇಳಬೇಕಾದ್ರೆ ಇವರ ಹೆಸರಿಲ್ಲದೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಭದ್ರ ಬುನಾದಿಯನ್ನು ಹಾಕಿದಂತಹ ನಾಯಕ, ಜನಪ್ರಿಯ ಯೋಜನೆಗಳನ್ನು ನೀಡೋ ಮೂಲಕ ಜನರ ಮನಸ್ಸಿನಲ್ಲಿ ಮನೆ ಮಾತಾಗಿರುವಂತಹ ಜನನಾಯಕ. ಎಸ್, ಇವತ್ತಿನ ನಮ್ಮ ಅತಿಥಿ ರಾಜಾಹುಲಿ ಖ್ಯಾತಿಯ ಮಾಜಿ ಸಿಎಂ BS ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯ ರಾಜಕಾರಣದ ರಾಜಾಹುಲಿ, ಹುಟ್ಟು ಹೋರಾಟಗಾರ, ರೈತಪರ ಹೋರಾಟಗಾರ, ತಮ್ಮದೇ ಆದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ರಾಜ್ಯಕ್ಕೆ ನೀಡುವ ಮೂಲಕವಾಗಿ ಇಡೀ ರಾಜ್ಯದ ಜನರ ಮನೆ ಮಾತಾಗಿರುವ, ಮನಸ್ಸಿನಲ್ಲಿ ನೆಲೆ ನಿಂತಿರುವಂತಹ ರಾಜಾಹುಲಿ ಮಾಜಿ CM ಯಡಿಯೂರಪ್ಪನವರ ಮನೆಯಲ್ಲಿ ನಾವಿದ್ದೀವಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಇವತ್ತು ವಿಶೇಷ ಅಂತಲೇ ಹೇಳ್ಬೋದು. ನಿಮ್ಮ 3 ಜನ ಹೆಣ್ಮಕ್ಳು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ನಮ್ಮ ಜೊತೆಲಿದ್ದಾರೆ ಈ ಮನೆಗೆ ಅಕ್ಕರೆ ಹಾಗೆ ಸಕ್ಕರೆ ಎರಡನ್ನೂ ಕೂಡ ಬೆರೆಸಿರುವಂತಹ 3 ಜನ ಹೆಣ್ಮಕ್ಳು. ಮೊದಲನೇದಾಗಿ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಪದ್ಮಾವತಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅರುಣಾದೇವಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಯಡಿಯೂರಪ್ಪನವರ 2ನೇ ಪುತ್ರಿ, ಯಡಿಯೂರಪ್ಪನವರ 3ನೇ ಪುತ್ರಿ, 3ನೇ ಮಕ್ಕಳು, ಅದರಲ್ಲೂ ಕೂಡ ಚಿಕ್ಕ ಮಕ್ಕಳು ಅಂದರೆ ಸ್ವಲ್ಪ ಮುದ್ದು ಜಾಸ್ತಿನೇ ಇರುತ್ತೆ. ಉಮಾದೇವಿಯರಿದ್ದಾರೆ ನಮ್ಮ ಜೊತೆಲಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಭಿನ್ನವಾದಂಥ ಪ್ರಯತ್ನ. ನಾವು ನೀವೆಲ್ಲ ವೈಯಕ್ತಿಕವಾಗಿ ರಾಜಕೀಯವಾಗಿ ಬಹಳಷ್ಟು ವಿಚಾರಗಳನ್ನು ಯಡಿಯೂರಪ್ಪನವರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಅವರ ಮನೆ ಬಗ್ಗೆ, ಅವರ ಮನೆಯಲ್ಲಿರುವಂತಹ ಮನಸ್ಸುಗಳ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ. ಸೊ ಹಾಗಾಗಿನೇ ಇವತ್ತು ಯಡಿಯೂರಪ್ಪನವರ ಜೊತೆ ಅವರ 3 ಜನ ಮುದ್ದಿನ ಪುತ್ರಿಯರು ನಮ್ಮೊಟ್ಟಿಗಿದ್ದಾರೆ. ಸೊ ಮೊದಲನೇದಾಗಿ ಯಡಿಯೂರಪ್ಪನವ್ರನ್ನೇ ಮಾತಾಡಿಸ್ಕೊಂಡು ಬರೋಣ. ಸರ್, ಮನೆಯಲ್ಲಿ ಒಂದು ಹೆಣ್ಮಗು ಇತ್ತು ಅಂದ್ರೇ ಲಕ್ಷ್ಮಿಯ ಕಳೆ ಅಂತಾರೆ. ನಿಮಗೆ 3 ಜನ ಹೆಣ್ಮಕ್ಳು, ಎಷ್ಟು ಖುಷಿ ಇದೆ ಈ ವಿಚಾರದಲ್ಲಿ? ಪದ್ಮಾವತಿ, ಅರುಣಾದೇವಿ, ಉಮಾದೇವಿ 3 ಜನ ಹೆಣ್ಮಕ್ಳು, 9 ಜನ ಮೊಮ್ಮಕ್ಕಳು, 6 ಜನ ಮರಿಮಕ್ಕಳು. ಸೊ ತುಂಬಿದ ಸಂಸಾರ, ಯಾವುದೇ ಕೊರತೆ ಇಲ್ಲ. ದೇವ್ರ ದಯೆಯಿಂದ ಎಲ್ಲರೂ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕ್ತಾ ಇದ್ದೇವೆ. ಪದ್ಮಾವತಿಯವರು ಮೊದಲನೇ ಮಗಳು ಮನೆಗೆ ನಿಮಗೆ. ಸೊ ಮೊದಲನೇ ಮಗು ನಿಮ್ಮ ಕೈಯಲ್ಲಿ ಬಂದಂಥ ಆ ಕ್ಷಣನ, ಅವತ್ತಿನ ದಿನ ನೆನಪು ಮಾಡಿಕೊಂಡ್ರೆ ಎಷ್ಟು ಖುಷಿಯಾಗಿತ್ತು ನಿಮಗೆ? ಅಲ್ಲ, ನಿಶ್ಚಿತವಾಗಿ ಪದ್ಮಾವತಿಯವರು ಹುಟ್ಟಿದಾಗ ಮನೆ ಮಂದಿ ಎಲ್ಲ ಸಂತೋಷಪಟ್ಟರು. ಅದೇ ರೀತಿ ಅರುಣಾದೇವಿಯವರು, ಅದೇ ರೀತಿ ಉಮಾದೇವಿಯವರು ಎಲ್ಲರೂ ಸಹ ಹುಟ್ಟಿದಂಥ ಸಂದರ್ಭದಲ್ಲಿ ಮನೆ ಸಂಭ್ರಮ ಕಾಣಿಸ್ತಾ ಇತ್ತು. ಗಂಡು ಮಕ್ಕಳಿಲ್ಲ ಅನ್ನೋಂಥ ಕೊರತೆ ಇದ್ದ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಮತ್ತು ನಂತರ ವಿಜಯೇಂದ್ರ ಅವರು ಹುಟ್ಟಿದ್ರು. ಹೀಗಾಗಿ ತುಂಬಿದ ಸಂಸಾರ, ಎಲ್ಲ ರೀತಿಯ ಸಹಕಾರ ದೇವರು ಕೊಟ್ಟಿದ್ದಾನೆ. ನೆಮ್ಮದಿ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. ನಿಮ್ಮ ಮಕ್ಕಳಲ್ಲಿ ತುಂಟರು ಯಾರು ಜಾಸ್ತಿ? ಅದರಲ್ಲಿ ಒಬ್ರಿಗಿಂತ ಒಬ್ಬರು ಮೀರಿಸ್ತಾರೆ. ಇವರು 3 ಜನ ಮಾಡಿದ್ದು ಯಾವ್ದಾದ್ರು ತುಂಟಾಟ ನೆನಪಿದೆಯಾ ನಿಮಗೆ? ಇಲ್ಲ, 100 ನೆನಪಿದೆ. ಬಟ್ ಭಾಳ ಒಳ್ಳೆ ಒಂದು ಕುಟುಂಬ ಅನ್ನುವಂಥ ಖುಷಿ, ಸಂಭ್ರಮ, ತೃಪ್ತಿ ಇದೆ. ಸೊ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಸೊ ಪದ್ಮಾವತಿ ಮೇಡಮ್, ಅಪ್ಪಾಜಿ ಅಂತ ಅಂದರೆ ಸಾಮಾನ್ಯವಾಗಿ ಹೊರಗಡೆ ಒಂದು ಭಯ, ಸಿಟ್ಟು, ಕೋಪ ಎಲ್ಲ ಇದೆ ಅಂತ ಅವ್ರ ಹತ್ರ ಮಾತಾಡೋದಕ್ಕೆ ಒಂದು 4-5 ಸಲ ಯೋಚನೆ ಮಾಡಿ ಮಾತಾಡ್ತೀವಿ. ಮನೇಲೂ ಕೂಡ ಅಷ್ಟೇ ಸಿಟ್ಟು, ಕೋಪ ಇರ್ತಾರ? ಪ್ರಾರಂಭದ ದಿವಸಗಳಲ್ಲಿ ಅಪ್ಪಾಜಿಯವರು ಒಂದು ತುಂಬ ಡೈನಮಿಕ್ಕಾಗಿ ಕೆಲಸ ಮಾಡೋಕ್ಕೇ ಹೆಸರುವಾಸಿ ಅಲ್ವಾ. ಅವರು ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಇದ್ದ ಟೈಮಲ್ಲಿ ಅವರಲ್ಲಿ ಸ್ವಲ್ಪ ಕೋಪ ಇತ್ತು. ಕೆಲಸದ ಕಾರಣದಿಂದ, ಒತ್ತಡದಿಂದ ಅಷ್ಟೇ. ಅದು ಆ ಕೋಪ ಯಾವಾಗಲೂ ಸಾತ್ವಿಕವಾದದ್ದು ಡೆಫಿನೆಟ್ಲಿ. ಆದರೆ ಇತ್ತೀಚೆಗೆ ತುಂಬಾ ಶಾಂತವಾಗಿದ್ದಾರೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ತುಂಬ ಅವರ ಜೊತೆಲಿ ಕಾಲ ಕಳೆಯೋಕ್ಕಾಗಿಲ್ಲ. ಆ ಕೊರತೆ ಎಲ್ಲ ತುಂಬಷ್ಟು ನಾವೆಲ್ಲ ಈಗ ಒಟ್ಟಿಗೆ ಒಡನಾಟ ಜಾಸ್ತಿ ಇದೆ. ಈಗ ಅವರು ನಮಗೆ ಸಮಯ ಕೊಡ್ತಿದ್ದಾರೆ, ನಾವು ಅವ್ರ ಜೊತೆಲಿರೋಕ್ಕೆ ತುಂಬ ಅದರಲ್ಲಿ ಸಂತೋಷ ಕಾಣ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲಿ ನೀವು ಯಾವ ಥರ ತುಂಟಾಟ ಮಾಡಿ ಅಪ್ಪಾಜಿಯವ್ರ ಕೈಲಿ, ಅಮ್ಮನ ಕೈಲಿ ಒದೆ ತಿಂದಿದ್ದು ಉಂಟಾ? ನನ್ನ ಅನುಭವದ ಪ್ರಕಾರ ದೊಡ್ಡ ಮಗಳು
ಹಿರಿಯೋಳು ಅಂತೇಳಿ ಸ್ವಲ್ಪ ಮನೆಯಲ್ಲಿ ಸೇಫಾಗಿರ್ರಿ, ಒಂಥರ ಮನೆ ಜವಾಬ್ದಾರಿಗಳು ಜಾಸ್ತಿ ಕೊಡ್ತಾರೆ. ಕೊನೆಯವಳು ಮುದ್ದಿನ ಮಗಳು, ಸಣ್ಣೋಳು ಅಂತಲೇ ಜೀವನ ಎಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ನಾವು ಮದುವೆಗೆ ಮುಂಚೆ ಹೇಳೋದು. ನಾನು ಮಧ್ಯದವಳು, ಒಂದು ರೀತಿ ಗಂಡು ಹುಡುಗ ಒಂದು ರೀತಿ ಬೆಳೆದೆ ಅಂತ ಅಂದ್ಕೊಳ್ತೀನಿ. ಅಪ್ಪನ ರಾಜಕೀಯದಲ್ಲಿ ಯಾರನ್ನೋ ಆಗಿನ ದಿವಸದಲ್ಲಿ ಲ್ಯಾಂಡ್ಲೈನ್ ಎಲ್ಲರೂ ಮನೇಲಿ ಇರ್ತಿಲ್ಲ, ನಮ್ಮ ಮನೇಲಿದ್ರೂ ಕೂಡ ಕರ್ಕೊಂಡು ಬರಬೇಕು ಅಂದರೆ ಅರುಣ ಅಂತ ಹೇಳ್ತಾಯಿದ್ರು. ಅವ್ರನ್ನ ಕರ್ಕೊಂಬ, ಪದ್ದಣ್ಣಂಗೆ ಹೇಳು, ಶಾಂತಣ್ಣಂಗೆ ಹೇಳು, ಶಿವಕುಮಾರ್ಗೆ ಹೇಳು. ಆ ರಾಜಕೀಯ ಬದುಕು ಭಾಳ ಚೆನ್ನಾಗಿ ಅನಿಸುತ್ತೆ. ಬಹುಶಃ ನಮಗೆ ಬೆಳಗ್ಗೆ ಬೇಗ ಹೇಳೋ ಇದನ್ನು ಕಲಿಸಿದ್ದೆ ಅಣ್ಣ, ಅವ್ರನ್ನೆಲ್ಲ ಕರ್ಕೊಂಬರೋ ರಾಜಕಾರಣದ ಬದುಕು ಅಂತ ಅಂದ್ಕೊಳ್ತೀನಿ. ಹೀಗೆ ಹಾಗಾಗಿ ನಾನು ಬಹಳ ಬೇಗ ಬದುಕಿನಲ್ಲಿ ಹೊರಗಡೆ ಓಡಾಟ ಎಲ್ಲದನ್ನೂ ಕಲ್ತಿದ್ದು ನಾನು ಅಂತ ಅಂದ್ಕೊಳ್ತೇನೆ. ಇವಾಗ ನಮ್ಮ ತಂದೆಯವರು ಇದು ಮೊದಲನೇ ಇಂಟರ್ವ್ಯೂ. ಐ ಥಿಂಕ್ ನಾವು 3 ಜನ ಕೂತ್ಕೊಂಡು ಫಾದರ್ ಜೊತೆ ಕೂತಿರೋದು ಈಗ ಐ ಥಿಂಕ್ ಇದೇ ಮೊದಲನೇ ಈ ಥರ ಪ್ರಯತ್ನ ಅಂದ್ಕೊತೀನಿ. ಇವತ್ತು ಅಣ್ಣ ನಮ್ಮ 3 ಜನರ ಹೆಸರನ್ನು ಕ್ಲೀನಾಗಿ ಹೇಳಿದರು. ಚಿಕ್ಕವರಿದ್ದಾಗ ಆಗಿರ್ತಿರ್ಲಿಲ್ಲ. ಅವ್ರು ಬೆಳಗ್ಗೆ ಎದ್ದು ಉಮಾ ಅಂದರೆ ಯಾರೋ ಒಬ್ರು ಓಡೋಗ್ಬೇಕಿತ್ತು, ನಾವೇ ಅಂತ ಅಲ್ಲ. ಉಮಾ, ಅರುಣ, ಪದ್ಮ ಅಂತ ಯಾರ ಹೆಸರಿದ್ರು, ಯಾರು ಕಾಣ್ತೀವೋ ಅವ್ರು ಓಡೋಗ್ಬಿಟ್ಟು ಅವ್ರ ಮುಂದೆ ಫ್ಯೂ ಸೆಕೆಂಡ್ಸಲ್ಲಿ ನಿಲ್ಲಬೇಕಿತ್ತು. ಸೊ ನಮ್ಮ ಬಾಲ್ಯ ಎಲ್ಲ ಆವಾಗ ಯಾವಾಗಲೂ ಮನೆ ತುಂಬ ಜನ. ಬೆಳಗ್ಗೆ ಎದ್ಬಿಟ್ಟು ನಾವು ಅವ್ರಿಗೆ ಕಾಫಿ ಕೊಡೋದು, ತಿಂಡಿ ಕೊಡೋದು. ಈಗ ಅರುಣಕ್ಕ ಹೇಳಿದಾಗೆ ನಾವೇ ಹೋಗಿ ಓಡೋಗಿ ಕರ್ಕೊಂಬರೋದಿತ್ತು. ಚಿಕ್ಕವರು ಅಂತ ಸಾಮಾನ್ಯ ನಾನು ಅರುಣಕ್ಕ ಹೋಗಿ ಕರ್ಕೊಂಬರ್ತಾ ಇದ್ವಿ. ಈ ರೀತಿ ನಮ್ಮ ದಿನಚರಿ ಶುರುವಾಗ್ತಾ ಇತ್ತು. ಸೊ ತಂದೆಯವರು ಹೌದು ಅವಾಗ್ಲೂ ಸ್ವಲ್ಪ ಕೋಪ ಜಾಸ್ತಿನೇ. ಬಟ್ ಯಾವತ್ತೂ ನಮ್ಮ ಮೇಲೆ ಕೈ ಮಾಡಿದವರೆಲ್ಲ ಅವ್ರ ಕಣ್ಣಲ್ಲೇ ಸಿಟ್ಟಿರ್ತಿತ್ತು. ಅಮ್ಮನ ಹತ್ರ ಸುಮಾರು ಒದೆ ತಿಂದಿದ್ದೀವಿ. ಸರ್, ಮಕ್ಕಳು ಹೇಳಿದ್ರು ಬಹಳಷ್ಟು ರಾಜಕೀಯದಲ್ಲಿ ಬ್ಯುಸಿಯಾಗಿರ್ತಿದ್ರಿ ನೀವು. ಆ ರಾಜಕೀಯದ ಒತ್ತಡ ನಡುವೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಆ ಬೇಸರ ಇದೆಯಾ? ಯಾವ ಥರ ರಿಗ್ರೆಟ್ ಮಾಡಿದ್ದೀರಾ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂತ? ಸಹಜವಾಗಿ ರಾಜಕೀಯ ಕ್ಷೇತ್ರದಲ್ಲಿದ್ದರಿಂದ ಆ ಸಮಯ ಈ ಸಮಯ ಅಂತೆಲ್ಲ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡುವಂಥ ದೊಡ್ಡ ಜವಾಬ್ದಾರಿ ಇತ್ತು. ಅದನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಬಿಡುವಿದ್ದಾಗ ನಾನು ಸಹ ನಮ್ಮ ಮಕ್ಕಳ ಜೊತೆಗೆ ಸಮಯ ಕಳೀತಾ ಇದ್ದೆ. ಎಲ್ಲರೂ ಸಹ ಭಾಳ ಪ್ರೀತಿ ವಿಶ್ವಾಸದಿಂದ ನಾನು ನೋಡ್ಕೊಳ್ತಾ ಇದ್ದರು. ಮಕ್ಕಳಾಗಿದ್ದಾಗ ಅವರ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಂಡ್ವಿ. ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಕೂಡ ಇದೆ. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿದ್ದು. ಅಲ್ಲಿ ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ರು. ನೆನಪಿದೆ ನನಗೆ. ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದರು. ಆ ರೀತಿ ಬೂಕನಕೆರೆಯಲ್ಲಿ ನನ್ನ ಜನ್ಮ ಆದಮೇಲೆ ಮಿಡ್ಲ್ ಸ್ಕೂಲ್ ಓದೋಕ್ಕೋಸ್ಕರ ಮಂಡ್ಯಕ್ಕೆ ಬಂದೆ. ಮಂಡ್ಯದಲ್ಲಿ ನಮ್ಮ ಶಂಕರರಾವ್ ಅಂತ ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟಾಗಿ ಓಡಾಟ ಮಾಡ್ತಾಯಿದ್ದು. ಭಾಳ ಒಳ್ಳೆ ರೀತಿ ಒಂದು ಶಿಕ್ಷಣ ಪಡೆಯೋದಕ್ಕೂ ಅವಕಾಶ ಆಯಿತು. ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿ ಎಲ್ಲ ರೀತಿಯ ಸಹಕಾರ ಸಿಗ್ತಾಯಿತ್ತು. ಭಾಳ ಮುಖ್ಯವಾಗಿ ನಾವು ಭಾಳ ಬಡತನದಿಂದ ಬಂದಂಥ ಕುಟುಂಬ. ನಮ್ಮ ಮಾವ ಬಸವರಾಜಪ್ಪನವರು ಅಂತಿದ್ರು, ನಮ್ಮ ತಾತ ಅವರೆಲ್ಲರೂ ಸೇರಿ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ರು ಮಂಡ್ಯದಲ್ಲಿ. ಸೊ ಹೀಗಾಗಿ ನಾನು ಅಂಗಡೀಲಿ ಕೊಂತ್ಕೊತಾ ಇದ್ದೆ. ಮತ್ತು ಒಂದೊಂದು ಸಂದರ್ಭದಲ್ಲಿ ನಾವು ಬಹಳ ಬೆಂಗಳೂರಿಗೆ ಹೋಗಿ ನಿಂಬೆಹಣ್ಣು ತಂದು ಆ ರಸ್ತೆಯಲ್ಲಿ ಯಾವುದೋ ಅಂಗಡಿ ಮುಂಭಾಗದಲ್ಲಿ ಕುಂತ್ಕೊಂಡು ನಿಂಬೆಹಣ್ಣನ್ನು ಮಾರಾಟ ಮಾಡ್ತಾಯಿದ್ದೆ ನಾನು. ಹೀಗೆ ನನ್ನ ಜೀವನ ಪ್ರಾರಂಭ ಆಯಿತು. ಬಹಳ ತುಂಟರಾಗಿದ್ರಾ ನೀವು ಬಾಲ್ಯದಲ್ಲಿ ಅಂತ ಹೇಳ್ತಾರೆ ಜನ. ಇಲ್ಲಿ ಹಣೆ ಮೇಲೆ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀರಾ, ಬಹಳ ತುಂಟಾಟ ಆಡಿ. ಓಡೋವಂಥ ಸಂದರ್ಭದಲ್ಲಿ ತಲೆಗೆ ಏಟು ಬಿದ್ದು ಗಾಯ ಆಗಿತ್ತು. ಅದಿನ್ನೂ ಪೂರ್ತಿ ಮಾಯ ಆಗಿಲ್ಲ. ಸೊ ಯಾವಾಗ ಶಿಕಾರಿಪುರಕ್ಕೆ ನೀವು ಶಿಫ್ಟ್ ಆಗ್ತೀರಾ? ಬೆಂಗಳೂರಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಜಯದೇವ್ ಅಂತೇಳಿ ನಮ್ಮ ಹಿರಿಯ ನಾಯಕರು, ನಮ್ಮ ಆತ್ಮೀಯರು, ಅವ್ರು ಬಂದು ಹೊನ್ನಾಳಿ ಶಿಕಾರಿಪುರದಲ್ಲಿ ರೈಸ್ ಮಿಲ್ ಇದೆ, ನೋಡೋಕ್ಕೆ ಯಾರೂ ಇಲ್ಲ, ನೀವು ಬರಬೇಕು ಅಂತೇಳಿ ನಮ್ಮ ಮಾವ ಅವರು ಒತ್ತಾಯ ಮಾಡಿದ್ರು. ಎಷ್ಟು ವರ್ಷ ವಯಸ್ಸಿರ್ಬೋದು ನೀವು ಅಲ್ಲಿಗೆ ಹೋದಾಗ? ಆ ಸಮಯದಲ್ಲಿ 16-18 ವರ್ಷ ಇರ್ಬೋದು. 16-18 ವರ್ಷಕ್ಕೆ ಆ ಸಮಯದಲ್ಲಿ ನಾನು ಸಂಘದ RSS ಕಾರ್ಯಾಲಯದಲ್ಲಿದ್ದೆ. ಮದುವೆಗೂ ಮುಂಚಿತವಾಗಿ ಮಾವನ ಮನೆಯಲ್ಲೇ ಇರ್ತೀರಾ? ಮೈತ್ರಾದೇವಿಯವ್ರನ್ನ ಮದುವೆ ಆಗ್ತೀರಾ? ಅಲ್ಲ, ನಾನು ಶಿಕಾರಿಪುರ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಅನಿವಾರ್ಯವಾಗಿ ನಾನು ಶಿಕಾರಿಪುರ ಫಸ್ಟ್ ಟೈಮ್ ಓದೋದು. ನಾನು ಅವತ್ತು ಅವಿರುದ್ಧ ಶಾಸ್ತ್ರಿಗಳಿಂದ ಮೈತ್ರಾದೇವಿಯವರ ತಂದೆಯವರ ಮನೆಯಲ್ಲೇ ನಾನು ಉಳಿತಾ ಇದ್ದೆ. ಅನಿವಾರ್ಯವಾದ ಸಂದರ್ಭಗಳು ಬಂತು. ಅನೇಕ ಸಂದರ್ಭಗಳಲ್ಲಿ ಆ ರೀತಿ ನಮ್ಮ ಮಾವವರು ಸ್ವಲ್ಪ ಹಠದ ಸ್ವಭಾವದವರು. ಕೊನೆಗೆ ಮೈತ್ರಾದೇವಿಯವ್ರನ್ನ ಮದುವೆ ಆಗಿ ಅಲ್ಲೇ ನನ್ನ ಕುಟುಂಬವನ್ನು ಪ್ರಾರಂಭ ಮಾಡಬೇಕಾಯಿತು. ಸೊ ಮೈತ್ರಾದೇವಿಯವರ ನಿಮ್ಮ ಮದುವೆ ಹೇಗಾಯಿತು? ಎಲ್ಲಿ ಆಯಿತು?
ಅಲ್ಲ, ಮೈತ್ರಾದೇವಿಯವ್ರ ಜೊತೆ ಮದುವೆ ಅಲ್ಲೇ ಅದೇ ಊರಿನಲ್ಲೇ ಮದುವೆ ಆದಂಥದ್ದು. ಆವಾಗಲೇ ಸಂಘಟನೆಯಲ್ಲೆಲ್ಲ ಇದ್ರಿ, ಯಾರೆಲ್ಲ ಬಂದಿದ್ರು ನಿಮ್ಮ ಮದುವೆಗೆ ನೆನಪಿದೆಯಾ? ಅಲ್ಲ, ಅವತ್ತು ನಾನು ಮಂಡ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮೆಲ್ಲ ಸಂಘದ ಕಾರ್ಯಕರ್ತರು ಎಲ್ಲರೂ ಸಹಕಾರ ಬೆಂಬಲ ಇದ್ದಿದ್ದರಿಂದ ನನಗೆ ದೊಡ್ಡ ಒಂದು ಜವಾಬ್ದಾರಿನೂ ಸಿಕ್ತು. ಅಲ್ಲೇ ಇದ್ದುಕೊಂಡು ಕೊನೆಗೆ ಮೈತ್ರಾದೇವಿಯವ್ರನ್ನ ಮದುವೆ ಆಗೋದು. ಹೆಣ್ಮಕ್ಳನ್ನ ಯಾಕೆ ರಾಜಕೀಯಕ್ಕೆ ತರಲಿಲ್ಲ ಅಂತ? ನನಗಂತೂ ಖಂಡಿತವಾಗಿ ಅದರಲ್ಲಿ ಆಸಕ್ತಿ ಇರಲೇ ಇಲ್ಲ. ನಾನು MCOM ಮುಗಿಸಿದ ತಕ್ಷಣವೇ ಅಲ್ಲೇ PhD ಮಾಡ್ತಾ ಮಾನಸ ಗಂಗೋತ್ರಿಲಿ 1 ವರ್ಷ ಟೀಚ್ ಮಾಡ್ತಾಯಿದ್ದೆ ನನ್ನ ಇಮಿಡಿಯೇಟ್ ಜೂನಿಯರ್ಸ್ಗೆ. ಆಮೇಲೆ ಬಂದುಬಿಟ್ಟು BPLನಲ್ಲಿ 10 ವರ್ಷ ಕೆಲಸ ಮಾಡಿದೆ. ಕೆಲಸ ಮುಗಿತಿದ್ದಾಗೆ ನನ್ನದೇ ಒಂದು ಕಂಪನಿ ಶುರು ಮಾಡಿದೆ. ಅದ್ರ ಮೂಲಕ ಈಗ ನಮ್ಮದು ಫ್ಯಾಮಿಲಿದು ಎಲ್ಲ ಬಿಸ್ನೆಸ್ಗಳನ್ನೂ ನೋಡ್ಕೊಳ್ಳೋ ಅಂಥ ಡೈರೆಕ್ಷನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಹಾಗೆ ನನ್ನ ಇಂಟ್ರೆಸ್ಟ್ ಯಾವತ್ತೂ ರಾಜಕೀಯದ ಕಡೆ ಇರಲಿಲ್ಲ. ಈ ಸಮಯದಲ್ಲಿ ನಮ್ಮ ದಿವಂಗತ ಅನಂತಕುಮಾರ್ ಅವ್ರನ್ನ ನೆನಪು ಮಾಡಿಕೊಳ್ಬೇಕು. ಭಾಳ ನಾವು ಅವರು ರಾಜ್ಯದ ಉದ್ದಗಲೂ ಓಡಾಡ್ತಾ ಇದ್ದೋ. CKR 4-5 ಅಂಬಾಸಿಡರ್ ಕಾರಲ್ಲಿ ಓಡಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಭಾಳ ಶ್ರಮಪಟ್ಟರು. ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು. ಇವತ್ತೇನಾದರೂ ಸ್ಥಾನಮಾನ ಸಿಕ್ಕಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಅನಂತಕುಮಾರ್. ತುಂಬಾ ಬಹಳ ಮಿಸ್ ಮಾಡ್ಕೊತಾ ಇರ್ತೀರಾ ಅವ್ರನ್ನ? 100%. ಇವತ್ತೇನಾದರೂ ಬೆಳೆದಿದ್ದರೆ ಸ್ಥಾನಮಾನಗಳು ಸಿಕ್ಕಿದರೆ ಅವರ ಕೊಡುಗೆ ಭಾಳ ದೊಡ್ಡದು. ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಹಣಕಾಸಿನ ಇಲಾಖೆ ಬಗ್ಗೆ ನನಗೆ ಅಷ್ಟೊಂದು ಹೆಚ್ಚೇನು ಗೊತ್ತಿರಲಿಲ್ಲ. ಆದರೆ ಅನಂತಕುಮಾರ್ ಒತ್ತಾಯ ಮಾಡಿ ಹಣಕಾಸಿನ ಸಚಿವನೇ ಆಗಬೇಕು, ಅದರ ಮಹತ್ವ ನಿನಗೆ ಆಮೇಲೆ ಗೊತ್ತಾಗುತ್ತೆ ಅಂತೇಳಿ ಒತ್ತಾಯ ಮಾಡಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸಿನ ಸಚಿವರಾಗಿ ಮಾಡೋದಕ್ಕೆ ಅವರ ಪ್ರೇರಣೆ ಮುಖ್ಯ ಕಾರಣ. ಅನೇಕ ಸಂದರ್ಭದಲ್ಲಿ ಅನೇಕ ಸಲಹೆ ಸಹಕಾರವನ್ನು ನೀಡೋದ್ರ ಮೂಲಕ ನಾವು ಅವರು ಒಟ್ಟಾಗಿ ಬೆಳೆದು ಮತ್ತು ಇವತ್ತು ಅವ್ರನ್ನ ನೆನಪು ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಅವರೆಲ್ಲರ ಸಹಕಾರದಿಂದ ನಾವು ರಾಜ್ಯದಲ್ಲಿ ಪಕ್ಷವನ್ನು ಬೆಳೆಸೋಕ್ಕೂ ಸಾಧ್ಯ ಆಯಿತು, ಪಕ್ಷವನ್ನು ಕಟ್ಟೋಕ್ಕೂ ಸಾಧ್ಯ ಆಯಿತು. ಅಧಿಕಾರಕ್ಕೆ ಬರೋಕ್ಕೆ, ನಾನು ಮುಖ್ಯಮಂತ್ರಿ ಆಗೋಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಭಾಳ ದೊಡ್ಡದು ಅಂತ ಈ ಸಂದರ್ಭ ನೆನಪು ಮಾಡ್ಕೊಳ್ಳೋಕೆ ಇಷ್ಟ. ಹೌದು ಸರ್, ಇವತ್ತು BJP ಪಕ್ಷ ಬಲವಾಗಿ ಬೆಳೆದಿದೆ. ಸಾಕಷ್ಟು ಅವಕಾಶಗಳನ್ನು ಸಾಕಷ್ಟು ಶಾಸಕರಿಗೆ ತಂದುಕೊಟ್ಟಿದೆ. ರಾಜ್ಯದಲ್ಲಿ ಭದ್ರ ಬುನಾದಿ ಆಗಿದೆ. ಆದರೆ ಅವತ್ತಿನ ದಿವಸಕ್ಕೆ ಏನೇನೂ ಇರಲಿಲ್ಲ. ಅನಂತಕುಮಾರ್ ಅವರು ಮತ್ತು ನಿಮ್ಮ ಒಂದು ಸಹಕಾರ ಹೇಗಿತ್ತು, ಒಡನಾಟ ಹೇಗಿತ್ತು? ಆ ರೀತಿ ಎಲ್ಲ ರೀತಿಯ ಸಹಕಾರ ಅನಂತಕುಮಾರ್ ಕೊಡ್ತಾ ಇದ್ದರು. ಇವತ್ತು ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ರ ಕಾರಣ ಕೋಡೆ ಆ ಸಂಸ್ಥೆಯವರು. ನಾವು ಹಣಕಾಸು ಬೇಕು ಅಂತ ಹೇಳಿದಾಗ ಅನೇಕ ಸಂದರ್ಭದಲ್ಲಿ ನಾನು ಅನಂತಕುಮಾರ್ ಅವ್ರ ಮನೆಗೆ ಹೋಗ್ತಾಯಿದ್ದು. ಅವ್ರು ಒಂದು ದಿವಸ ಸಲಹೆ ಕೊಟ್ಟರು, ನೀವು ಬಂದಾಗ ಒಂದು ಯಾವುದಾದ್ರು ಒಂದೇ ಥರ ಬಟ್ಟೆ ಹಾಕ್ಕೊಂಬಂದ್ರೆ ತಕ್ಷಣ ಗುರುತಿಡ್ದು ಒಳಗೆ ಕರೆಯೋಕ್ಕಾಗತ್ತೆ ಅಂತೇಳಿ. ಹಾಗಾಗಿ ಅವ್ರ ಮನೆಗೆ ಹೋಗ್ತಾಯಿದ್ದು. ಆ ಕಾಲದಲ್ಲಿ 1-2 ಲಕ್ಷ ಕೊಟ್ಟರೆ ಅದು ಕೋಟಿಗಟ್ಟಲೆ ಬೆಲೆ ಬಾಳ್ತಾಯಿತ್ತು. ಆ ರೀತಿ ಸಹಕಾರವನ್ನು ಅವ್ರು ಕೊಟ್ಟರು. ಅವರು ಹೇಳಿದ ಮೇಲೆ ನಾನು ಎಲ್ಲ ಸಂದರ್ಭದಲ್ಲೂ ಈ ವೈಟ್ ಸಫಾರಿ ಹಾಕ್ಕೊಳ್ಳೋಕೆ ಶುರು ಮಾಡಿದೆ. ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳಾದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಜೀವನನೂ ಹೋರಾಟ, ರಾಜಕೀಯನೂ ಹೋರಾಟ ಅನ್ನೋ ಥರ ಆಯಿತು, ಅನಿವಾರ್ಯ ಆಯಿತು. ಆ ಸಂದರ್ಭದಲ್ಲಿ ಸಂದರ್ಭ ತಕ್ಕಂತೆ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ಮುಖ್ಯಮಂತ್ರಿಯಾಗೂ ಸಹ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತೇನು ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದರೆ ನನಗೆ ಈಗಲೂ ನೆನಪು ಮಾಡಿಕೊಡ್ತೇನೆ ಆ ಭಾಗ್ಯಲಕ್ಷ್ಮಿ ಯೋಜನೆ. ಇವತ್ತು ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳಿಗೆ ಇವತ್ತೇನಾದರೂ ಸವಲತ್ತು ಸಿಕ್ಕಿದರೆ ಅವತ್ತು ನಾನು ತಂದಂಥ ಭಾಗ್ಯಲಕ್ಷ್ಮಿ ಯೋಜನೆ. ಬಡವರಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡುವಂಥ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ನಾನು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಅದನ್ನು ಸದುಪಯೋಗ ಮಾಡಿಕೊಂಡು ಜನರ ಕಲ್ಯಾಣಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡೋದು. ಇಲ್ಲಿ ಒಂದು ಎಡಿಷನ್ ಅಂದರೆ
ನಾವು ಹಾಸ್ಟೆಲ್ನಲ್ಲಿದ್ದರು ಬ್ಯಾಂಗ್ಳೂರಲ್ಲಿದ್ದಾಗ ನಮ್ಮನ್ನೊಂದ್ಸರಿ ಅವಾಗ ವಿಧಾನಸೌಧ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಇರ್ತಿತ್ತು. ನಾನು ಪದ್ಮಕ್ಕ ಹೀಗೆ ಉಮಾ ಎಲ್ಲ ಬಂದಿದ್ದರು ಇವರು ಹಾಗೆ ಹುಲ್ಲಾಸನ ಮೇಲೆ ಕೂತಿದ್ವಿ. ಅಪ್ಪ ಅವಾಗ ಇವನ್ ಆಪೋಸಿಷನ್ ಲೀಡರ್ ಕೂಡ ಇರಲಿಲ್ಲ. ಅವ್ರ ಗಟ್ಟಿತನ ಗುರಿ ಹೇಗಿತ್ತು ಅಂದರೆ ಮೇಲ್ಗಡೆ ಮೆಟ್ಲು ತೋರಿಸಿ ಒಂದು ದಿವಸ ನಾನು ಅಲ್ಲಿ ಕೂತು ಕೆಲಸ ಮಾಡ್ತೀನಿ ರಾಜ್ಯಕ್ಕೆ ಅಂತ ಹೇಳಿದರು. ನನಗೆ ನಿಜವಾಗ್ಲೂ ಅವಾಗ ಏನು ಹೇಳ್ತಿದ್ದಾರೆ ಅಪ್ಪಾಜಿ ಅಂತ ಅರ್ಥ ಆಗಿರಲಿಲ್ಲ. ಆದರೆ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ ಅವರಲ್ಲಿ ಕೂತಾಗ ಅಪ್ಪನ ಗುರಿ ಹೇಗಿದೆ ಬದುಕಿನಲ್ಲಿ, ಅದು ಬಹುಶಃ ತುಂಬ ನಿಶ್ಚಲವಾದ ಇದು ಅಂತ ಅಂದ್ಕೊಳ್ತೇನೆ. 3 ಜನಕ್ಕೆ ಯಾವ್ದಾದ್ರು ಘಟನೆ ನೆನಪಿದೆಯಾ? ಅಂದರೆ ಯಾವುದೋ ಒಂದು ವಸ್ತುಗೋಸ್ಕರನೋ ಅಥವಾ ಯಾವುದೋ ಒಂದು ಡಿಸಿಷನ್ಗೋಸ್ಕರನೋ ಅಪ್ಪಾಜಿ ಅವ್ರ ಹತ್ರ ಹಠ ಮಾಡಿದ್ದು ಯಾವ್ದಾದ್ರು ಇದೆಯಾ ಸಿಚುವೇಶನ್ಸ್? ನನಗೆ ಸೈಕಲ್ ಕಲಿಬೇಕು ತುಂಬ ಆಸೆ ಇತ್ತು. 50 ಪೈಸೆ ರೆಂಟ್ ತೊಗೊಳ್ಲಿಕ್ಕೆ. ಅಪ್ಪಾಜಿಗೆ ಅದೊಂಥರ ಹೇಳ್ತಾರಲ್ಲ ಮಕ್ಕಳ ಮೇಲೆ ಮಮತೆ ಜಾಸ್ತಿ ಅಲ್ಲ, ಎಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೋ ಅಂತೇಳಿ. ಆ 50 ಪೈಸೆ ಇಸ್ಕೊಳ್ಲಿಕ್ಕೆ ನಮ್ಮ ಮನೇಲಿ ಅಮ್ಮಂಗೆ ಹೇಳ್ತಾ ಇದ್ದೆ, ನಿಮ್ಮ ಅಪ್ಪನ ಕೇಳು ಅಂದರೆ ಬಿದ್ದರೆ ಮಾಡಿದರೆ ಅಂತ ಅಮ್ಮಂಗೆ ಭಯ. ಸ್ಕೂಲಲ್ಲಿ ಬಾಡಿಗೆ ನಮ್ಮ ಸ್ಕೂಲಿಂದ ಕಾಣ್ತಾ ಇತ್ತು ಆ ರೆಡ್ ಸೈಕಲ್ಲೇ ಹೊಡಿಬೇಕು ಅಂತ. ಒಂದು ದಿವಸ ಅಪ್ಪನ ಜಾಬಲ್ಲಿ ನಾನು ಅವ್ರು ಸ್ನಾನಕ್ಕೆ ಹೋದಾಗ ರೂಮ್ನಲ್ಲಿ ನೇತಾಕ್ತಿದ್ರಲ್ಲ 50 ಪೈಸೆ ತೊಗೊಂಡು ನಾನಂತೂ 1 ವಾರ ಸತತವಾಗಿ ಕಲಿತ್ಬಿಟ್ಟೆ ಸೈಕಲ್ನ. ಒಂದು ದಿವಸ ಅದನ್ನು ಅಲ್ಲಿ ಶಿಕಾರಿಪುರ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ತೊಗೊಂಡು ಹೋಗ್ತಾಯಿನಿ. ಅಪ್ಪಾಜಿ ಗದ್ದೆ ಕಡೆಯಿಂದ ಬರ್ತಾ ಇದ್ದಾರೆ ಸೈಕಲ್ ತೊಗೊಂಡು. ಅವ್ರಿಗೆ ಗಾಬರಿ ಆಗೋಗಿದೆ. ಕತ್ತೆ ನಡಿ ಮನೆಗೆ ಅಂತ ಹೇಳಿದ್ರು. ಇದೇ ಪದನೇ ನಾನು ಈಗಲೂ ಮರೀಲಿಕ್ಕಾಗಲ್ಲ. ಅಪ್ಪಂಗೆ ಅಷ್ಟು ಗಾಬರಿ. ಮನೆಗೆ ಬಂದೆ, ನನಗೆ ಒಂದು ಬ್ರೇಕ್ ಹಾಕಿ ನಿಲ್ಲಿಸ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬ ನೋವು ಮಾಡಿಕೊಂಡ್ರು. ಇನ್ನೊಂದು ಸರಿ ಈ ಥರ ಮಾಡೋಕ್ಕೆ ಕೊಡೋದು ಅಂಥೇಳಿ ಸೈಕಲ್ ಬಿಟ್ಟು ಬಂದೆ. ಆದರೆ ಮಾರನೇ ದಿವಸ ಅವ್ರು ಏನು ಮಾಡಿದ್ರು ಅಂದರೆ ಅದೇ ಸೈಕಲ್ನೇ ತೊಗೊಂಡು, ಅವ್ರ ಸೈಕಲ್ ದೊಡ್ಡದು, ನನಗೆ ತೊಗೊಂಡು ಎಲ್ಲರೂ ಕರ್ಕೊಂಬರ್ಲಿಕ್ಕೆ ಹೇಳಕ್ಕೆ ಶುರು ಮಾಡಿದ್ರು. ಅವತ್ತಿಂದ ಅವ್ರಿಗೆ ಒಂದು ರೀತಿ ಖುಷಿ ಒಳಗಡೆನೆ. ಅವತ್ತು ಅವ್ರಿಗೆ ಭಯ ಆಯ್ತು. ಆದರೆ ಮಾರನೇ ದಿವಸದಿಂದ ನನ್ನ ಮಗಳಿಗೆ ಸುಲಭ ಆಯ್ತು. ಇನ್ನೂ 10 ಜನ ಜಾಸ್ತಿ ಕರ್ಕೊಂಬರ್ಲಿಕ್ಕೆ ಅವ್ರ ಸೈಕಲ್ನ ಕೊಟ್ಟು ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ತಂದೆ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇದು ಮಾಡಿದಾಗ ಹೆಣ್ಮಕ್ಳಿಗೆ ಫಸ್ಟು ಸೈಕಲ್ ಕೊಟ್ಟಾಗ ಬದುಕಿನಲ್ಲಿ ನಾನು ಆ ಘಟನೆನ ಎಷ್ಟು ಚೆನ್ನಾಗಿ ನೆನಪಿಸ್ಕೊಳ್ತೇನೆ ಅಂದರೆ ಅವತ್ತು ನಮಗೆ ಅಂದರೆ ಎಂಪವರ್ಮೆಂಟ್ಗೆ ಅದೊಂದು ನಿಜವಾದ ಒಂದು ಸ್ಟೆಪ್ ಅದು ಸೈಕಲ್ ಕೊಟ್ಟಿರುವಂಥದ್ದು. ಯಾಕೆಂದರೆ ಅದು ಬಹುಶಃ ನಮ್ಮ ತಂದೆಯವರ ದೊಡ್ಡ ಕೊಡುಗೆ. ಸೈಕಲ್ ಬಗ್ಗೆ ಮಾತಾಡ್ತಿದ್ದೀವಿ, ಈ ಟೈಮಲ್ಲಿ ಈ ಫೋಟೋನ ನಾವು ಮಿಸ್ ಮಾಡಲೇಬಾರ್ದು. ಈ ಫೋಟೋದ ಹೋರಾಟಗಾರ ಯಡಿಯೂರಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಸರ್ ನಮಗೆ. ಅವ್ರು MLA ಆದ್ಮೇಲೆ ಸೈಕಲ್ ತುಂಬ ಹೊಡೆದಿದ್ದಾರೆ. ಸುಮಾರು ವರ್ಷ ಹಳ್ಳಿಗಳ ಮೇಲೆಲ್ಲ ಸೈಕಲ್ ತೊಗೊಂಡು ಹೋಗ್ತಿದ್ರು. ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಆ ಟೈಮಲ್ಲಿ ನಮ್ಮ ಬಡತನ ಇತ್ತು ಮತ್ತು ಯಾವುದೇ ರೀತಿ ವಾಹನಗಳಿರ್ತಾ ಇರಲಿಲ್ಲ. ಹೀಗಾಗಿ ಸೈಕಲಲ್ಲಿ ತಾಲೂಕಲ್ಲಿ ಓಡಾಟ ಮಾಡಿ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು. ಎಷ್ಟು ವರ್ಷ ಸೈಕಲ್ ತುಳಿದಿರ್ಬೋದು? ಎಷ್ಟು ಕಿಲೋಮೀಟರ್ ತುಳಿದಿರ್ಬೋದು? 3-4 ವರ್ಷ ಕಂಟಿನ್ಯೂಸ್ ಆಗಿ ರಾಜ್ಯದ ತಾಲೂಕು ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸೈಕಲಲ್ಲೇ ಓಡಾಟ ಮಾಡುವಂಥದ್ದು ಆಗ್ತಾಯಿತ್ತು. ಅದಾದಮೇಲೆ CKR 45 ಅಂಬಾಸಿಡರ್ ಕಾರ್ ತೊಗೊಂಡು, ಅದಾದಮೇಲೆ ಅನಂತಕುಮಾರ್ ನಾವೆಲ್ಲ ಒಟ್ಟಾಗಿ ಆ ಒಂದು ಕಾರ್ನಲ್ಲಿ ಓಡಾಟ ಮಾಡಿ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ. ಸೊ ಈ ಸೈಕಲ್ನಲ್ಲೇ ನೀವು ಪ್ರಚಾರವನ್ನು ಮಾಡಬೇಕಾದ್ರೆ, ಪಕ್ಷವನ್ನು ಕಟ್ಟಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ನಾನು ಮನೆಯಿಂದ ಆಫೀಸ್ಗೆ, ಪುರಸಭೆ ಆಫೀಸು ಹತ್ರನೇ ಹೋಗ್ತಾ ಇದ್ದೆ. ಆವಾಗ ಚೂರಿ ಶಿವಮೂರ್ತಿ ಅಂತ ಒಬ್ಬ ವ್ಯಕ್ತಿ ಬಂದು ನನ್ನ ತಲೆಗೆ ಹೊಡೆದು ನೆಲಕ್ಕೆ ಬಿದ್ದೆ. ರಕ್ತ ಸುರಿತಾ ಇತ್ತು. ಅವಾಗ ನನ್ನ ಹೆಂಡ್ತಿ ಓಡಿ ಬಂದಳು ಎಲ್ಲ ಸಮಾಧಾನ ಮಾಡೋಕ್ಕೆ. ನಾನು ಹೇಳಿದೆ, ನಾನೇನಾದರೂ ಬದುಕಿದ್ರೆ ಸಮಾಜಕ್ಕೆ ಬದುಕ್ತೀನಿ, ನೋಡೋಣ ಏನಾಗುತ್ತೆ ಎದುರಿಸೋಣ ಅಂತ ಹೇಳಿಬಿಟ್ಟು ಹೋದೆ. ಅದಾದಮೇಲೆ ಸುಮಾರು 3-4 ತಿಂಗಳು ಮೆಗನ್ ಆಸ್ಪತ್ರೆಯಲ್ಲಿದ್ದು ಅವಾಗ ಅನೇಕ ಹಿರಿಯ ನಾಯಕರೆಲ್ಲ ಬಂದು ಸ್ವಾಂತನ ಹೇಳಿದ್ರು. ಮತ್ತು ಬದುಕು ಉಳಿದೆ ನಾನು. ಇವತ್ತೇನಾದರೂ ಸ್ಥಾನಮಾನಗಳು ಸಿಕ್ಕಿದರೆ, ಪಕ್ಷ ಬಲವರ್ಧನೆ ಆಗಿದ್ದರೆ, ಪಕ್ಷ ಅಧಿಕಾರಕ್ಕೆ ಬಂದಿದ್ದರೆ, ಅದಕ್ಕೆ ನಾನು ನಮ್ಮೆಲ್ಲ ಸ್ನೇಹಿತರ ಜೊತೆ ಮಾಡಿದಂಥ ಹೋರಾಟಗಳೇ ಮುಖ್ಯ ಕಾರಣ ಅಂತೇಳಿ. ಎಂಥ ಮನುಷ್ಯನಿಗೂ ಕೂಡ ಒಂದು ಸತಿ ಬೇಡಪ್ಪ ಇದು ಅಂತ ಅನಿಸ್ಬಿಡುತ್ತೆ. ನಿಮ್ಗೆ ಎಂದಾರು ಅನಿಸುತ್ತೆ ಈ ರಾಜಕೀಯ ಬೇಡ ಅಂತ? ಆ ಟೈಮಲ್ಲಿ ಯಾವುದೇ ಸಂದರ್ಭ ನಾನು ಹೇಳಿದ್ನಲ್ಲ, ನನ್ನ ತಲೆಗೆ ಹೊಡೆದು ಶಿವಮೂರ್ತಿ ಅನ್ನೋ ಸತ್ಯ ಅಂದ್ಕೊಂಡು ಹೋದ ಮೇಲೆ ನನ್ನ ಹೆಂಡ್ತಿ ಬಂದಾಗ ನನ್ನ ಹೆಂಡ್ತಿಗೆ ಅದನ್ನೇ ಹೇಳಿದೆ, ನಾನು ಅಕಸ್ಮಾತ್ ಬದುಕಿದರೆ ಸಮಾಜಕ್ಕೆ ಬದುಕ್ತೀನಿ, ನೋಡೋಣ ಏನಾಗುತ್ತೆ ಎದುರಿಸೋಣ ಅಂತೇಳಿ. ಎದುರಿಸೋ ದೇವರು ಆ ಶಕ್ತಿನೂ ಕೊಟ್ಟ, ಜನರು ಆಶೀರ್ವಾದ ಮಾಡಿದ್ರು, ಸ್ಥಾನಮಾನಗಳು ಸಿಕ್ತು, ಅಧಿಕಾರವೂ ಸಿಕ್ತು. ಅದರ ಸದುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಆ ಟೈಮಲ್ಲಿ ನಾವು ಮಾಡಿದ್ವಿ.
ಎಮರ್ಜೆನ್ಸಿ ಟೈಮಲ್ಲಿ ಜೈಲ್ಗೆ ಹೋಗ್ತೀರಾ, ಜೈಲಲ್ಲೂ ಕೂಡ ಹೋರಾಟ ಮಾಡ್ತೀರಾ, ಜೈಲಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀರಾ. ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಮೊದಲು ಶಿವಮೊಗ್ಗ ಆಮೇಲೆ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಬಳ್ಳಾರಿ ಜೈಲಿನಲ್ಲಿ ಕೈದಿಗಳಿಗೆ ಸರಿಯಾಗಿ ಊಟ ಕೊಡ್ತಿರಲಿಲ್ಲ ಅಂತೇಳಿ ಹೋರಾಟ ಶುರು ಮಾಡಿದೆ. ಆವಾಗ ಯಾರು ಮರ್ಡ್ರು ಮಾಡಿರ್ತಾರಲ್ಲ ಆ ಥರದ ವ್ಯಕ್ತಿಗಳು ಬಂದು ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು. ಆವಾಗ ಅಲ್ಲೊಂದು ಬ್ಯಾರೆಕ್ನಲ್ಲಿ ಲಾಕ್ ಹಾಕ್ಕೊಂಡು ಹೊರಗಡೆ ಕುಂತ್ಕೊಂಡು ಬಹುಶಃ ಸಿಕ್ಕಿದರೆ ನನ್ನ ಜೀವಂತ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ಪೊಲೀಸ್ ಕಮಿಷನರ್ ಎಲ್ಲ ಬರಬೇಕಾಯಿತು. ಕೊನೆಗೆ ಸಮಾಧಾನ ಮಾಡಿ ಒಂದು ಇದಾಯಿತು. ನಾನು ಈಗಲೂ ಮರೀಲಿಕ್ಕಾಗಲ್ಲ. ನಾವು 4 ಜನ, ರಾಘವೇಂದ್ರ ಅವರು, ಪದ್ಮಕ್ಕ, ನಾನು, ಉಮಾ ಎಲ್ಲರನ್ನೂ ಹೊರಗಡೆ ಆಟ ಆಡೋಕ್ಕೆ ಬಿಟ್ಟಿದ್ರು. ಅಮ್ಮಂಗೆ ಡೆಲಿವರಿ ಆಯಿತು. ಸಂಜೆ 5:15 ಈಗ ವಿಜೇಂದ್ರ ಹುಟ್ಟಿರ್ಬೇಕು ನನಗೆ ಗೊತ್ತಿರೋಂಗೆ. ಒಬ್ಬಳು ನರ್ಸ್ ಬಂದು ಮನೆಗೆ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಕೂಡ ಅವಾಗ ಟೈಮ್ ಇರಲಿಲ್ಲ. ಮನೆಯಲ್ಲಿ ಡೆಲಿವರಿ ಆಯಿತು ವಿಜೇಂದ್ರ ಅವ್ರದ್ದು. ನಮ್ಮ ತಂದೆ ಅವಾಗ ಅಮ್ಮಂಗೆ ಜೈಲಿನಲ್ಲೇ ಡೆಲಿವರಿ ಆದರೂ ಪರವಾಗಿಲ್ಲ, ಅರೆಸ್ಟ್ ಆಗು ಅನ್ನೋ ಒಂದು ಸೂಚನೆಯೂ ಕೂಡ ಕೊಟ್ಟಿದ್ರು ಅವಾಗ. ಅಂದರೆ ಆ ಥರ ಅವಾಗ ಅಷ್ಟೊಂದು ಸಂದರ್ಭ ಅಮ್ಮ ಎದುರಿಸಿದ್ದು ಹೇಳ್ತೀನಲ್ಲ, ತುಂಬ ಸ್ಟ್ರಾಂಗ್ ಲೇಡಿ. ಎಮರ್ಜೆನ್ಸಿ ಅಂತಂದರೆ ಅಂದರೆ ತಂದೆಯವರು ಎಮರ್ಜೆನ್ಸಿಯಿಂದ ಜೈಲಲ್ಲಿ ಇದ್ದರೂ ಕೂಡ ತಾಯಿಯವ್ರನ್ನೂ ಟಾರ್ಗೆಟ್ ಮಾಡಿದರು ಅಂತನಾ? ಹೌದು. ವಿಜೇಂದ್ರ ಅವರು ಹುಟ್ಟಿದ ದಿವಸ ನಾನು ಯಾವತ್ತೂ ಮರೆಯಲಿಕ್ಕೆ ಅಮ್ಮನ ಕೆಲವರು ಸ್ನೇಹಿತರು ಅರೆಸ್ಟ್ ಆದರು, ಒಂದಿಬ್ಬರು. ಅಮ್ಮ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಅವಾಗ ದಿವಸ ತುಂಬಿತ್ತು ಅವ್ರಿಗೆ, ಹಾಗಾಗಿ ಅವರು ಮನೇಲಿ ಉಳಿದ್ರು ಆ ಥರ. ಸೊ ಈ ಒಂದು ಸಿಚುವೇಶನ್ ಇದೆಯಲ್ಲ, ಅಂದರೆ ಅಪ್ಪಾಜಿ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಮನೆ ಮುಂಭಾಗದಲ್ಲಿ, ಅವ್ರ ಮನೆಯಿಂದ ಪುರಸಭೆಗೆ ಹೋಗಬೇಕಾದ್ರೆ, ಸೊ ಅವತ್ತಿನ ಸಿಚುವೇಶನ್ ಹೇಗಿತ್ತು? ಅಮ್ಮ ತುಂಬ ಸಮಸ್ಯೆ ಎದುರಿಸಿದ್ರು ಆಗ. ಯಾಕಂದರೆ ನಾವೇನೋ ತುಂಬ ಸ್ಟ್ರಾಂಗ್ ಫ್ಯಾಮಿಲಿ ಆಗಿರಲಿಲ್ಲ ಆ ಟೈಮಲ್ಲಿ. ನಾವೆಲ್ಲರೂ ಚಿಕ್ಕವರು. ಮನೆಗೆ ರೇಷನ್ನು ಪ್ರತಿಯೊಂದು ಅಪ್ಪಾಜಿ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು. ಅವರು ಅನ್ಎಕ್ಸ್ಪೆಕ್ಟೆಡ್ ಹೀಗೆ ಹೋಗಿ ಆಸ್ಪತ್ರೆ ಸೇರ್ಕೊಂಡ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಾಗ ಅಮ್ಮಂಗೆ ನಮ್ಮನ್ನು 5 ಜನನ್ನು ನೋಡಿಕೊಂಡು ನಮ್ಮ ಜವಾಬ್ದಾರಿ ನಿಭಾಯಿಸೋದು ನಿಜವಾಗ್ಲೂ ತುಂಬ ಚಾಲೆಂಜಿಂಗ್ ಆಗಿತ್ತು. ಅದೆಲ್ಲನೂ ಎದುರಿಸಿದ್ರು ಅವರು. ಆ ಥರ ಆಯಿತು. ನನಗೆ ನೆನಪಾಗೋದು, ಅಮ್ಮ ತುಂಬ ಶ್ರೀಮಂತ ಮನೆತನದ ಮಗಳು. ಹೇಗೆಂದರೆ ಪದ್ಮಕ್ಕ ಹುಟ್ಟಿದಾಗ ಅವಳು ಮೈ ಮೇಲಿರೋ ಒಡವೆ ನೋಡಿ ಯಾರು ಎತ್ಕೊಂಡ್ಲಿಕ್ಕೆ ಹೆದರುತ್ತಾ ಇದ್ರಂತೆ. ಇವಳು ತಗುತ್ತದ ಉಂಗುರನೆಲ್ಲ ನೀರಿಗೆ ಹಾಕ್ತಾ ಇದ್ಲಂತೆ. ಅಂಥ ಶ್ರೀಮಂತ ಕುಟುಂಬ. ಆದರೆ ಅಮ್ಮ ರಾಜಕಾರಣಕ್ಕಾಗಿ ಅವರೆಲ್ಲ ಒಡವೆಗಳನ್ನು ಮೂಟೆಗೆ ಕಟ್ಟಿ ಕೊಟ್ಟಿದ್ರು ಅಪ್ಪಾಜಿಗೆ. ಹೋರಾಟ ಅವತ್ತು ಸಹ ಎಲ್ಲಕ್ಕೂ ಸಹ ಒಂದು ದಿನ ನಾನು ಹೋರಾಟ ಮಾಡೋದಕ್ಕೆ ಅಡ್ಡಿ ಆತಂಕಗಳನ್ನು ನಮ್ಮ ಶ್ರೀಮತಿಯವರು ವೈದ್ಯದೇವರು ಮಾಡಲಿಲ್ಲ. ಎಲ್ಲ ರೀತಿ ಸಹಕಾರ ಬೆಂಬಲವನ್ನು ಕೊಡ್ತಾರೆ. ಯಾವತ್ತೂ ಹೇಳಿಲ್ವಾ ಸಾಕು ಬಿಟ್ಬಿಡಿ ರಾಜಕೀಯ ಅಂತ? ಎಲ್ಲ ಸಂದರ್ಭದಲ್ಲೂ ನನ್ನ ಪರವಾಗಿ ಗಟ್ಟಿಯಾಗಿ ನಿಂತರು. ಹೋರಾಟದಲ್ಲೂ ಅನೇಕ ಅವರು ಪಾಲ್ಗೊಂಡರು. ಹೀಗಾಗಿ ನಾನು ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ವಿಜೇಂದ್ರ ಅವ್ರಿಗೆ ಮತ್ತು ರಾಘವೇಂದ್ರ ಅವರಿಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಆದಾಗ ನೀವು ಯಾವ ಸಜೆಷನ್ ಕೊಟ್ಟಿದ್ರಿ? ಅಲ್ಲ, ಅಂತ ಅನೇಕ ಸಂದರ್ಭಗಳು ಬಂತು. ಎಲ್ಲ ಸಂದರ್ಭದಲ್ಲೂ ನಾನು ಕೇಳಿದ ಏನು ಮಾಡ್ತಿರಲಿಲ್ಲ ಅವರು. ಹಾಗಾಗಿ ರಾಘವೇಂದ್ರ ವಿಜೇಂದ್ರ ಬೆಳೆದರು, ಅವರ ಸ್ಥಾನಮಾನ ಗಳಿಸಿದ್ರು. ಮತ್ತು ಆ ಕಾಲದಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಒಂದು ಅಂತರದಲ್ಲಿ ರಾಘವೇಂದ್ರ ಅವರು MP ಆಗಿ ಆಯ್ಕೆಯಾಗಿ ಹೋದರು. ಅದು ಬಹಳ ಒಂದು ವಿಶೇಷ ಅಂತ ಹೇಳಿ. ಅದು ಬಂಗಾರಪ್ಪನವರ ವಿರುದ್ಧವಾಗಿ ಮೊದಲನೇ ಬಾರಿ ಜಯ ಗಳಿಸ್ತಾರೆ. ಅದಕ್ಕಿಂತ ಸಂತೋಷ ಸಂಗತಿ ಬೇರೆ ಏನಿದೆ? ಬಂಗಾರಪ್ಪನಂಥವ್ರ ವಿರುದ್ಧ ನಾನು ಚುನಾವಣೆಯಲ್ಲಿ ನಿಂತು ಗೆದ್ದೆ. ಲೋಕಸಭೆಯಲ್ಲೂ ಸಹ ಅವ್ರನ್ನ ಸೋಲಿಸಿ ರಾಘವೇಂದ್ರ ಅವರು ದೊಡ್ಡ ಅಂತರದಲ್ಲಿ ಗೆದ್ದು ಹೋದರು. ಇದೆಲ್ಲವೂ ಸಹ ಒಂದು ದಾಖಲೆ ಅಂತಲೇ ಹೇಳೋಕ್ಕೆ ಇಚ್ಛೆಪಡ್ಬೋದು. ಶಿಕಾರಿಪುರಕ್ಕೆ ಬರ್ದಾನೆ ಮಂಡ್ಯದಲ್ಲೇ ಇದ್ದಿದ್ರೆ ಏನಾಗಿರ್ತಿದ್ರಿ ಇಷ್ಟೊತ್ತಿಗೆ? ಸಾಮಾನ್ಯ ವ್ಯಕ್ತಿಯಾಗಿ ರಸ್ತೆಯಲ್ಲಿ ಬೀದಿ ತಿರ್ಕೊಂಡು ಓಡಾಡ್ತಾ ಇದ್ದೆ ಅಂತ ಕಾಣ. ಹುಟ್ಟೂರಿನಲ್ಲೇ ಮನುಷ್ಯ ಸೈ ಅನ್ಸ್ಕೊಳ್ಳೋದು ಭಾಳ ಕಷ್ಟ. ನೀವು ಹುಟ್ಟೂರನ್ನ ಬಿಟ್ಟು ಶಿಕಾರಿಪುರದಂಥ ಊರಿಗೆ ಹೋಗ್ತೀರಾ. ಶಿವಮೊಗ್ಗ, ಶಿಕಾರಿಪುರ, ಎಲ್ಲಿಂದ ಎಲ್ಲಿಗೆ ಅವತ್ತಿನ ದಿವಸಿಗೆ ಬಹಳ, ಇವಾಗೆಲ್ಲ ರಸ್ತೆ ಎಲ್ಲ ಬಹಳ ಚೆನ್ನಾಗಿದೆ, ಒಂದು 3 hours 4 hours ಓಡಾಡ್ಬಿಡ್ಬೋದು ನಾವು. ಅವತ್ತು ಆ ಥರ ಇರಲಿಲ್ಲ. ಸೊ ಅಲ್ಲಿ ಜನ ನಿಮ್ಮನ್ನು ಒಪ್ಕೊಳ್ಳೋ ರೀತಿ ನೀವು ನಡ್ಕೋಬೇಕು ಅಂದರೆ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ನಿಮ್ಮಿಂದ. ಆ ಶಕ್ತಿ ಏನಾಗಿದೆ? ವರ್ಷಾನುಗಟ್ಟಲೆ ಪ್ರಯತ್ನ ಮಾಡಿ ಜನರ ಪ್ರೀತಿ ವಿಶ್ವಾಸನ ಗಳಿಸಿ. ಯಾಕೆಂದರೆ ನಾನು ಹೋದಾಗ ನಾನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಅವರೆಲ್ಲರ ಸಹಕಾರವನ್ನು ಪಡೆದು ಬೆಳೆಯೋಕ್ಕೆ ಪ್ರಯತ್ನ ಮಾಡಿದೆ. ಅದೆಲ್ಲದರ ಪರಿಣಾಮ ಸ್ಥಾನಮಾನಗಳು ಸಿಗೋಕ್ಕೆ ಅವಕಾಶ. ಸರ್, ಈ ಯಡಿಯೂರಪ್ಪ ಅನ್ನುವಂಥ ಹೆಸರಿದೆಯಲ್ಲ, ಅದು ಬಹಳ ರೇರು, ಎಲ್ಲರದು ಇಟ್ಟಿರೋದಿಲ್ಲ. ಸೊ ನಿಮಗೆ ಆ ಹೆಸರು ಇಡಲಿಕ್ಕೆ ಏನಾದ್ರು ಕಾರಣ ಇದೆಯಾ? ಗೊತ್ತಿಲ್ಲ. ನಮ್ಮ ತಂದೆಯವರು ಆ ಕಾಲದಲ್ಲಿ ನಮಗೆ ಮನೆದೇವರು ಯಡಿಯೂರು ಸಿದ್ಧಲಿಂಗೇಶ್ವರ, ಹೀಗಾಗಿ ಯಡಿಯೂರಪ್ಪ ಅಂತ ನನಗೆ ಹೆಸರಿಟ್ಟರು ಅಷ್ಟೇ. ಬೇರೆ ಸೊ ಹಾಗೆಯೇ ವಿಜಯೇಂದ್ರ ಹಾಗೆ ರಾಘವೇಂದ್ರ ಅವರ ಹೆಸರನ್ನ ನೋಡಿದಾಗ ಎರಡೂ ಕೂಡ ರಾಘವೇಂದ್ರ ಸ್ವಾಮಿಗಳ ಹೆಸರು. ರಾಘವೇಂದ್ರ ರಾಯರ ಭಕ್ತ, ಹೀಗಾಗಿ ರಾಘಣ್ಣ ಹುಟ್ಟಿದಾಗ ರಾಘವೇಂದ್ರ ಅಂತ ಹೆಸರಿಟ್ಟೆ. ರಾಘವೇಂದ್ರ ಅವರ ಗುರುಗಳು ವಿಜಯರಾಯರು, ಅದಕ್ಕೋಸ್ಕರ ವಿಜಯಣ್ಣ ಹುಟ್ಟಿದಾಗ ವಿಜಯೇಂದ್ರ ಅಂತ ಹೆಸರಿಟ್ಟೆ. ಶ್ರೀನಗರದಲ್ಲಿ ಲಾಲ್ ಚೌಕಲ್ಲಿ ಫ್ಲಾಗ್ ಹಾಸ್ಟ್ ನಡೀತಲ್ಲ, ಅವತ್ತಿನ ದಿನ ಕೂಡ ಬಹಳನೇ
ಅಂದರೆ ಅವತ್ತಿನ ದಿನ ನಮ್ಮದು ಮುಗೀತು ಇವತ್ತಿನ ಜೀವನ ಅಂತ ಅಂದ್ಕೊಂಡಿದ್ರಿ ಅನ್ನುವಂಥ ವಾತಾವರಣ ಇತ್ತು ಅಂತೇಳಿ ಅವತ್ತಿನ ದಿನವನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ, ಹೇಗಿತ್ತು? ಅಲ್ಲ, ಅದನ್ನು ಕಲ್ಪನೆಯೂ ಮಾಡ್ಕೊಳ್ಳೋಕ್ಕಾಗಲ್ಲ. ಶ್ರೀನಗರದ ಲಾಲ್ ಚೌಕದಲ್ಲಿ ಆ ರಾಷ್ಟ್ರ ಧ್ವಜವನ್ನು ಹಾರಿಸುವಂಥ ಸಂದರ್ಭದಲ್ಲಿ ಯಾರು ತಂದೆ ಮಗ ಹುಟ್ಟಿದರೆ ಬರಲಿ ನೋಡೋಣ ಅಂತ ಒಂದು ರೀತಿ ಚಾಲೆಂಜ್ ಮಾಡಿದರು. ಆ ಟೈಮಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ ನಾನು ಹೋಗುವಂಥ ಸೌಭಾಗ್ಯ ಸಿಕ್ಕಿತ್ತು. ಶ್ರೀನಗರದ ಲಾಲ್ ಚೌಕಕ್ಕೆ ಹೋಗಿ ಅಲ್ಲಿ ಹೋರಾಟದಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ. ಗುಂಡಿನ ಸುರಿಮಳೆ ಆಗ್ತಿತ್ತು ಸುತ್ತಮುತ್ತ. ವಾಪಸ್ ಬರೋದೇ ಗ್ಯಾರಂಟಿ ಇರಲಿಲ್ಲ ರೀ. ಅಂಥ ಒಂದು ವಿಚಿತ್ರವಾದ ಪರಿಸ್ಥಿತಿ ಶ್ರೀನಗರದ ಲಾಲ್ ಚೌಕದಲ್ಲಿ. ಆ ಚಾಲೆಂಜನ್ನೇ ತೊಗೊಂಡು ಅಲ್ಲಿ ಹೋಗಿದ್ದು. ನಾವು ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಆದರೆ ಎಲ್ಲವನ್ನು ಎದುರಿಸ್ಕೊಂಡು ಭಗವಂತನ ಇದರಿಂದ ನಾವು ವಾಪಸ್ ಬಂದು ನಿಮಗೋಸ್ಕರ ಒಂದು ಸಣ್ಣ ಗಿಫ್ಟ್ ತೊಗೊಂಡು ಬಂದಿದ್ದೀವಿ. ಥ್ಯಾಂಕ್ ಯು. ಮೈತ್ರಾ ದೇವಿಯವ್ರನ್ನ ಇವತ್ತು ಮಿಸ್ ಮಾಡ್ಕೋತೀರಾ ನೀವು? 100ಕ್ಕೆ 100 ಅವರು ಇರಬೇಕಾಗಿತ್ತು. ಅವರ ಹಾಡುಗಳು ತುಂಬ ಚೆನ್ನಾಗಿದ್ವಂತೆ, ತುಂಬ ಚೆಂದ ಆಡ್ತಾ ಇದ್ರು. ಹಾಡನ್ನ ಮಿಸ್ ಮಾಡ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ಕುಣಿಸ್ಕೊಂಡು ಅವರು ದೇವ್ರ ಮುಂದೆ ಕುಂತು ಹಾಡು ಹೇಳುವಂಥದ್ದು ಅವ್ರದ್ದು ಅಭ್ಯಾಸ ಇತ್ತು. ಅವ್ರ ಜೊತೆಲಿ ನೀವು ನೋಡಿದ ಸಿನಿಮಾ ಯಾವುದು? ನನಗೆ ಆ ಟೈಮಲ್ಲಿ ಸಿನಿಮಾ ನೋಡೋದು ಜಾಸ್ತಿ ಇತ್ತು. RSS ಕಾರ್ಯಾಲಯದಲ್ಲಿ ಇದ್ದಾಗಲೂ ಸಹ ಅವ್ರು ನನ್ನ ಪ್ರಚಾರಕ್ಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನು ಮಾಡಲಿಲ್ಲ, ಒಪ್ಕೊಳ್ಳಿಲ್ಲ. ಯಾಕೆಂದರೆ ನನ್ನ ಸ್ವಭಾವನೇ ಬೇರೆ ಇದ್ದಿದ್ದರಿಂದ ಆ ರೀತಿ ಇದಕ್ಕೆ ಹೋಗಲಿಲ್ಲ ನಾನು. ಓಕೆ, ಯಾರು ನಿಮ್ಮ ಫೇವ್ರೆಟ್ ಆ್ಯಕ್ಟರು? ಸಾಮಾನ್ಯವಾಗಿ ರಾಜ್ಕುಮಾರ್ ಚಿತ್ರನ ತುಂಬ ಇಷ್ಟಪಡ್ತೀನಿ. ಹಾಗೆಯೇ ನಾವು ಕೇಳ್ಪಟ್ಟಿದ್ದೀವಿ ಯಡಿಯೂರಪ್ಪನವರು ಕ್ರಿಕೆಟ್ಗೆ ಬಹಳ ದೊಡ್ಡ ಫ್ಯಾನ್ ಅಂತ ಅಂದ್ಬಿಟ್ಟು. ಭಾಳ ಹುಚ್ಚು ನನಗೆ ಕ್ರಿಕೆಟ್ ಅಂತ ಹೇಳಿದ್ರೆ ನೋಡೋದು. ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ. ಬಟ್ ಈಗ ಯಾವುದೇ ಕ್ರಿಕೆಟ್ ಮ್ಯಾಚನ್ನು ನಾನು ತಪ್ಪಿಸೋದಿಲ್ಲ. ಪ್ರಾರಂಭದಿಂದ ಕೊನೆಯವರು ಕೂತು ಕ್ರಿಕೆಟ್ ನೋಡುವಂಥ ಹುಚ್ಚು ಆಗಲೂ ಇದೆ, ಈಗಲೂ ಇದೆ, ಮುಂದೇನೂ ಇರುತ್ತೆ. ಯಾರು ಫೇವ್ರೆಟ್ ಕ್ರಿಕೆಟರ್ ನಿಮಗೆ? ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಇಷ್ಟಪಡುವಂಥದ್ದು ವಿರಾಟ್ ಕೊಹ್ಲಿಯನ್ನು. ನಾನು ಸಹ ಅದನ್ನು ಇಷ್ಟಪಡ್ತೀನಿ. ಸೊ ಇದುವರೆಗೂ ನಾವು ಸಾಕಷ್ಟು ನಿಮ್ಮ ಲೈಫ್ ಹಿಸ್ಟ್ರಿಯನ್ನು ಮಾತಾಡ್ಕೊಂಡು ಬಂದ್ವಿ. ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಬೇಕು ಅಂದರೆ ಊಟ ತಿಂಡಿನಲ್ಲಿ ನಿಮಗೆ ಯಾವುದು ಬಹಳ ಇಷ್ಟ? ಆ ಥರ ಏನು ಪರ್ಟಿಕ್ಯುಲರ್ ಏನಿಲ್ಲ. ಸಾಮಾನ್ಯವು ಎಲ್ಲರ ಜೊತೆ ಊಟ ಮಾಡುವಂಥದ್ದು ಅಭ್ಯಾಸ ನನಗೆ. ಆದರೆ ನಾವು ಒಂದು ಗಮನಿಸಿದ್ದೀವಿ, ಯಡಿಯೂರಪ್ಪನವರು ಊಟ ಆಗೋಕ್ಕೂ ಮುಂಚೆ, ತಿಂಡಿ ಆಗೋಕ್ಕೂ ಮುಂಚೆ ಪ್ರತಿಯೊಬ್ಬರು ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ ಅನ್ನೋದನ್ನು ಕೇಳೋದನ್ನು ಯಾವತ್ತೂ ಕೂಡ ಮಿಸ್ ಮಾಡಲ್ಲ. ಅಲ್ಲ, ಮೊದಲಿಂದನೂ ಸಹ ನನ್ನ ಮನೆಯಲ್ಲಿ ಒಂದು ರೂಢಿ ಅಂತ ಹೇಳಿದ್ರೆ, ಯಾರೇ ನಮ್ಮ ಮನೆಗೆ ಬಂದರೂ ತಿಂಡಿ ಸಮಯದಲ್ಲಿ ತಿಂಡಿ ನಾವು ಕೊಡಲೇಬೇಕು, ಊಟದ ಸಮಯಕ್ಕೆ ಬಂದರೆ ಊಟ ನಾವು ಒಟ್ಟಾಗಿ ಮಾಡಲೇಬೇಕು. ಇದು ಮೊದಲಿಂದ ನಡ್ಕೊಂಡು ಬಂದ ಪದ್ಧತಿ. ಆಗಲೂ ನಡೆದಿದೆ, ಈಗಲೂ ನಡೆದಿದೆ, ಮುಂದೆನೂ ನಡೆದಿದೆ. ದೋಸೆ ಉಪ್ಪಿಟ್ಟು ಅಂತ ಅಂದರೆ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಜಾಸ್ತಿ ಇಷ್ಟ, ಪ್ರೀತಿ ಅಂತ. ಭಾಳ ಹೆಚ್ಚು ಮೀನಾಕ್ಷಿ ಭವನಿಗೆ ಹೋಗ್ತಾಯಿದ್ದೆ ನಾನು. ಈಗಲೂ ಅಷ್ಟೇ. ಹೋದರೆ ನಾನು ಶಿವಮೊಗ್ಗಕ್ಕೆ ಹೋದರೆ ಮೀನಾಕ್ಷಿ ಭವನಿಗೆ ಹೋಗಿ ಅಲ್ಲಿ ದೋಸೆ ತಿಂದು ಬರೋದು ಅಭ್ಯಾಸ. ಸರ್, ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಅವಾಗೆಲ್ಲ ತುಂಬಾ ಫಾಸ್ಟ್ ವಾಕ್ ಮಾಡ್ತಾಯಿದ್ರಿ ಅಂತ, ಸ್ಪೀಡಾಗಿ ವಾಕ್ ಮಾಡ್ತಾಯಿದ್ರಿ ಅಂತ. ಈಗಲೂ ಕೂಡ ವಾಕಿಂಗ್ ಎಲ್ಲ ಮಾಡ್ತೀರಾ? ಯಾವ ಥರ? ಈಗಲೂ ಪ್ರತಿನಿತ್ಯ ಇಲ್ಲೇ ನಮ್ಮ ಮನೆ ಮುಂದೆ ಪದ್ಮ ಅವರು ಇಲ್ಲಿಂದ ಸುತ್ತ ಅವರು ಬಿಲ್ಡಿಂಗ್ ಸುತ್ತಮುತ್ತ ಮೇಲೆ ಹೋಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ನಮ್ಮ ಮನೆ ಹಿಂಭಾಗದಲ್ಲಿ ಜಾಗ ಇದೆ, ಇಲ್ಲಿ ವಾಕ್ ಮಾಡ್ತೇನೆ. ಪ್ರತಿನಿತ್ಯ ವಾಕ್ ಮಾಡಿದೆ ನಾನು ಇದನ್ನು ಜೀವನ ಪ್ರಾರಂಭ ಆಗೋಲ್ಲ. ವಾಕ್ ಇವತ್ತು ಮಾಡ್ತೇನೆ ರೆಗ್ಯುಲರಾಗಿ. ಅದು ನನ್ನೊಂದು ಅಭ್ಯಾಸ. ಬಹಳ ಸ್ಪೀಡಾಗಿ ವಾಕ್ ಮಾಡ್ತಾ ಇದ್ರಂತೆ ಮುಂಚೆ? ಆ ಕಾಲದಲ್ಲಿ ಭಾಳ ಸ್ಪೀಡಾಗಿ ವಾಕ್ ಮಾಡ್ತಾಯಿದ್ದೆ. ಈಗ ನನಗೆ 85 ವರ್ಷ ಆಗ್ತಾಯಿದೆ. ಈ ಸಮಯದಲ್ಲಿ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ವಾಕ್ ಈಗಲೂ ಮಾಡ್ತಾಯಿದ್ದೇನೆ. ಬದುಕಿನ ಕೊನೆ ಉಸಿರೋವರೆಗೂ ವಾಕ್ ಮಾಡೋದನ್ನು ಬಿಡೋದಿಲ್ಲ. ತುಂಬ ಫಾಸ್ಟ್ ವಾಕ್ ಮಾಡ್ತಿದ್ರು. ಅಮ್ಮ ಅವರಿಂದ ಓಡಬೇಕಿತ್ತು, ಅವರಿಂದ ನಾವು ಓಡ್ತಾ ಇದ್ವಿ. ಅಷ್ಟು ಫಾಸ್ಟಾಗಿ? ಅಂದರೆ ಸರ್ ವಾಕ್ ಮಾಡ್ತಾ ಇದ್ರೆ ನೀವು ಓಡಬೇಕಾಗಿತ್ತು. ಏನಂದರೆ ಇಂಥ ಯಾವುದೇ ರಾಜಕಾರಣದ ಒತ್ತಡ ಇದ್ದರೂ ಕೂಡ ನಮಗೆ ಬಾಲ್ಯದ ನೆನಪನ್ನು ಹೆಚ್ಚು ಹೇಳಬೇಕಾಗುತ್ತೆ.
ಆ ಟೈಮಲ್ಲೂ ನಮ್ಮನ್ನೆಲ್ಲ ಶಿವಮೊಗ್ಗಕ್ಕೆ ಯಾವಾಗಾದರೂ ಬಿಡುವು ಮಾಡ್ಕೊಂಡು ಶಿವಮೊಗ್ಗಕ್ಕೆ ಒಂದು ದಿವಸ ಕರ್ಕೊಂಡೋಗಿ ಅಲ್ಲಿರಿಸಿ ನಮ್ಮನ್ನು ಎಲ್ಲ ತಿರುಗಾಡಿಸ್ಬಿಟ್ಟು ಏನೋ ಬಟ್ಟೆ ಬರೆ ಹೊರಗೆ ಹಾಕಿಸಿ ಹೋಟೆಲಿಗೆ ಕರ್ಕೊಂಡೋಗಿ ತಿಂಡಿ ತಿನ್ನಿಸಿ ಸ್ವೀಟ್ ತಿನ್ನಿಸಿ. ಸರ್, ಯಡಿಯೂರಪ್ಪ ಅಂದರೆ ಟೈಮ್ ಅಂದರೆ ಯಡಿಯೂರಪ್ಪ. ಇವತ್ತಿಗೂ ಕೂಡ ಯಾವ ರಾಜಕಾರಣಿಗಳು ಕೂಡ ನಿಮ್ಮ ಥರ ಟೈಮ್ನ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ವ್ಯಕ್ತಿ ಇರ್ಬೋದು ರೀ, ಟೈಮ್ಗೆ ಸರಿಯಾಗಿ ನಮ್ಮ ನಿತ್ಯ ಕೆಲಸ ಕಾರ್ಯಗಳು ಮಾಡೋದರಿಂದ ನಮಗೂ ಒಂದು ದೊಡ್ಡ ಶಕ್ತಿ ಬರುತ್ತೆ ಮತ್ತು ಜೀವನದಲ್ಲಿ ಒಂದು ಸರಿದಾರಿಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸಮಯ ಏನಿದೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಸಮಯಕ್ಕೆ ಸರಿಯಾಗಿ ನಿಶ್ಚಿತವಾಗಿ ನಾವು ಏನೇನು ನಿಶ್ಚಯ ಮಾಡ್ತೀವಿ ಅದರಂತೆ ಕೆಲಸ ಮಾಡ್ಕೊಂಡು ಮುಂದುವರೆದ್ರೆ ನಾವು ಪ್ರಗತಿ ಹೊಂದ್ತೀವಿ, ನಮ್ಮ ಉದ್ದೇಶವೂ ಸಫಲ ಆಗುತ್ತೆ. ಮತ್ತು ಕೆಲವರು ಶಾಸಕರು ಹೇಳ್ತಾರೆ ಸಿಕ್ಕಾಬಟ್ಟೆ ಸಿಟ್ಟು ಮಾಡ್ತೀರಂತೆ ನೀವು. ಥರದ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದಾಗ ನಾನು ಸಹಿಸೋದಿಲ್ಲ, ಇದು ನನ್ನ ಸ್ವಭಾವ ಅಷ್ಟೇ. ಅದನ್ನು ನಮ್ಮ ಶಾಸಕರಿಗೆ ಗೊತ್ತು, ನಮ್ಮ ಕಾರ್ಯಕರ್ತರಿಗೆ ಗೊತ್ತು. ಹಾಗಾಗಿ ಅವರು ಸಹ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಾರೆ. ಸೊ ಈ ಕೋಪ ನಿಮಗೆ ಪ್ಲಸ್ ಆಗಿದೆಯಾ, ಲೈಫಲ್ಲಿ ಮೈನಸ್ ಆಗಿದೆಯಾ? ಅಲ್ಲ, ಸಹಜವಾಗಿ ಒಬ್ಬ ಮನುಷ್ಯನಿಗೆ ತಪ್ಪಾದಾಗ ಕೋಪ ಬರದೇ ಇದ್ದರೆ ಅದು ಸರಿಯಾದಂಥದ್ದಲ್ಲ. ಆದ್ದರಿಂದ ಯಾವ ಸಮಯದಲ್ಲಿ ಕೋಪ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬಾರ್ದು ಅಂತ ಪ್ರಜ್ಞೆ ಇದ್ದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಆಗಲೂ ಮಾಡಿದ್ದೇನೆ, ಈಗಲೂ ಮಾಡ್ತೇನೆ, ಮುಂದೇನೂ ಮಾಡುತ್ತೇನೆ. ಸೊ ಮುಂಚೆ ಎಲ್ಲ ಹೊರಗಡೆ ಹೋದಾಗ ಮಕ್ಕಳಿಗೆ ಮತ್ತು ಮೈತ್ರಾದೇವಿಯವ್ರಿಗೆ ಅಂತ ಎಲ್ಲ ಗಿಫ್ಟ್ಗಳು ತೊಗೊಂಡು ಬರ್ತಾಯಿದ್ರಾ, ಸೀರೆಗಳು ತೊಗೊಂಡು ಬರ್ತಾಯಿದ್ರಾ? ಆ ಥರದ್ದು ಯಾವ್ದಾದ್ರು ನೆನಪಿದೆಯಾ? ಜೀವನದಲ್ಲಿ ಮರೀಲಿಕ್ಕಾಗೋದಿಲ್ಲ. ಅರ್ಥ ನಾವು ಹಾಸ್ಟೆಲ್ನಲ್ಲಿದ್ದಾಗ ಬಹುಶಃ ನಾವು PUCನಲ್ಲಿ ನಾನು ಮಿಂಚಿರೋದು ಹೇಗೆ ಅಂತಂದರೆ ಇಡೀ ಶಿಕಾರ್ಪುರದ ಕಾಲೇಜ್ ಹೋಗೋರು ಎಲ್ಲರೂ ನಮ್ಮನ್ನು ನೋಡಿ ಜಲಸ್ಬಿಡ್ತಾರೆ. ಅಂದರೆ ಡೆಲ್ಲಿಗೆ ಹೋದರೆ 4-5 ಸೂಟ್ಕೇಸ್ ಬಟ್ಟೆ ತರ್ತಾಯಿದ್ರು. ತುಂಬ ಮಾಡರ್ನ್ ಬಟ್ಟೆ ನಮಗೆ ಸ್ವಲ್ಪ ಸಂಕೋಚನ ಆಗ್ತಿತ್ತು ಒಂದ್ಸರಿ ಹಾಕ್ಕೊಳ್ಳೋಕ್ಕೆ. ಸ್ಯಾಂಡಲ್ಸ್ ತರ್ತಾ ಇದ್ರಿ, ಶಿಕಾರಿಪುರದಲ್ಲಿ ಸ್ಟೈಲ್ ಮಾಡೋಕ್ಕೆ ನಾಚಿಕೆ ಆಗ್ತಿತ್ತು, ಅಷ್ಟು ಮಾಡರ್ನ್ ಬಟ್ಟೆಗಳು. ಅಷ್ಟು ಬಟ್ಟೆಗಳನ್ನು ತರ್ತಾಯಿದ್ರು. ಅವ್ರು ತರ್ತಾಯಿದ್ದು ವಾಚ್ಗಳಿರ್ಬೋದು, ಭಾಳ ಹೇರ್ ಬ್ಯಾಂಡು, ಸ್ಲಿಪ್ಪರ್ಸ್ ಮ್ಯಾಚಿಂಗ್ ಎಲ್ಲ ತಂದಿದ್ದಾರೆ. ಎಲ್ಲ ಮ್ಯಾಚಿಂಗ್ ತಗೋರ್ತಾ ಇದ್ದಾರೆ. ರಿಬ್ಬನ್ನು, ಹಣೆ ಹಾಕ್ಕೊಳ್ಳೋ ಬಿಂದಿ ಕೂಡ ತಂದು ಕೊಟ್ಟಿದ್ದಾರೆ. ಅಷ್ಟು ಚಂದ ಅಲ್ವಾ ಅದು ಅಪ್ಪಾಜಿ? ಒಂದೇ ಮಾತು ಹೇಳ್ಬೇಕಂದ್ರೆ ಅವ್ರು ನಮಗೆ ತಾಯಿ ಮಮತೆ, ತಂದೆ ಭದ್ರತೆ ಎರಡನ್ನೂ ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ, ಅಮ್ಮ ಹೋದ್ಮೇಲೆ ಅಂತ ಇದ್ದಿತ್ತು. ಸರ್, ಅಪ್ಪಾಜಿ ಯಾವ ರೀತಿಯಾಗಿ ಬಟ್ಟೆ ಎಲ್ಲ ತಗೊಂಡು ಬರ್ತಾ ಇದ್ರು ಹೊರಗಡೆ ಹೋದಾಗ ಅಂತೇಳಿ ಹೇಳ್ತಾ ಇದ್ದಾರೆ ಮಕ್ಕಳು. ಸೊ ಎಲ್ಲರಿಗೂ ಮ್ಯಾಚಿಂಗ್ ಎಲ್ಲ ತಗೊಂಡು ಬರ್ತಿದ್ರು ಅಂತಲ್ಲ? ನಾನು ಯಾವ ಟೈಮಲ್ಲಿ ಎಲ್ಲೇ ಹೋದರೂ ಸಹ ನನ್ನ ಮಕ್ಕಳು ಬಟ್ಟೆ ತರುವಂಥದ್ದು ಅಭ್ಯಾಸ ನಂದು. ಆ ಟೈಮಲ್ಲಿ ಎಲ್ಲೇ ಹೋದರೂ ಸಹ ಅವ್ರಿಗೆ ಬಟ್ಟೆ ತಂದು ಕೊಡುವಂಥದ್ದು ಮಾಡ್ತಾಯಿದ್ದೆ ಆ ಸಮಯ. ವಿಜಯ್ ಫ್ಯಾನ್ಸಿ ಸ್ಟೋರ್ ಅಂತ ಅವಾಗಲೇ ಒಂದು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿದ್ರು ಶಿಕಾರಿಪುರದಲ್ಲಿ. ಎಲ್ಲ ಅದೇ ಈ ಥರ ಫ್ಯಾನ್ಸಿ ಐಟಮ್ಸ್ಗಳು. ಅವ್ರ ಫ್ರೆಂಡ್ ನೋಡ್ಕೊಳ್ತಾ ಇದ್ರು. ಅವ್ರ ಫ್ರೆಂಡು ಇವರು ಪಾರ್ಟ್ನರ್ ಆಗಿದ್ರು. ಅದೇ ಅವ್ರ ಫಸ್ಟ್ ಬಿಸ್ನೆಸ್ ಆ್ಯಕ್ಚುಲಿ. ಅದರಲ್ಲಿ ಬಾಂಬೆಗೆ ಹೋಗಿ ಏನೋ ಹೋಲ್ಸೇಲಲ್ಲಿ ತರೋರು. ತಂದ ತಕ್ಷಣ ಫಸ್ಟ್ 3 ಜನ ಹೆಣ್ಮಕ್ಳಿಗೂ ಏನೇನು ಬೇಕೋ ಆರಿಸ್ಕೊಳಕ್ಕೆ ಸೂಟಬಲ್ ತಂದು ಮನೆ ಕೊಟ್ಬಿಡೋರು. ಆರಿಸ್ಕೊಳಕ್ಕೆ ಬಿಟ್ಟು ಆಮೇಲೆ ತಗೊಂಡೋಗಿ ಅಂಗಡಿಗೆಲ್ಲ ಇಡೋರು. ಬಟ್ ಅಂಗಡಿಲಿ ಯಾರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇದ್ದಲ್ಲ. ಯಡಿಯೂರಪ್ಪನವ್ರ ಅಂಗಡಿ ತಕ್ಷಣ ಬಂದವರೆಲ್ಲ ಚೀಟಿ ಬರೆಸಿ ತಗೊಂಡು ಹೋಗೋದೆ. ಹಾಗಾಗಿ ಭಾಳ ಬೇಗ ಅಂಗಡಿ ಮುಚ್ಚಿದ್ರು. ಅವ್ರ ಪಾರ್ಟ್ನರ್ ಸುಸ್ತಾಗ್ಬಿಟ್ರು. ಸೊ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಅಪ್ಪಾಜಿಯವರ ಬಾಲ್ಯದ ಜೊತೆಲಿ ನಿಮ್ಮ ಬಾಲ್ಯವನ್ನು ಕೂಡ ನಮ್ಮ ಕಣ್ಮುಂದೆ ತಂದುಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸರ್ಗೆ ಒಂದಷ್ಟು ಫಸ್ಟ್ ಕ್ವಶನ್ಸ್ಗಳಿದ್ದಾವೆ. ನೀವು ಮಾಡಿದಂಥ ಮೊದಲ ಕೆಲಸ ಯಾವುದು, ಸಂಬಳಕ್ಕಾಗಿ ಮಾಡಿದಂಥ ಕೆಲಸ? ಮೊದಲ ಬಾರಿಗೆ ಎಡಿಸನ್ ಆ್ಯಂಡ್ ಕಂಪ್ನಿನಲ್ಲಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಪ್ರಾರಂಭ ಮಾಡಿದೆ. ನಿಮ್ಮ ಫಸ್ಟ್ ಪ್ರೀತಿ ಯಾವಾಗ ಆಗಿತ್ತು ನಿಮಗೆ? ಮದುವೆಗೆ ಮುಂಚೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರ ಅಂತ? ಮದುವೆಗೆ ಮುಂಚೆ ಯಾರಿಗೂ ಇಷ್ಟಪಟ್ಟಿರಲಿಲ್ಲ ನೀವು? ನಾನು ಸಂಘದ ಪರಿವಾರದಲ್ಲಿ ಬೆಳೆದದ್ರಿಂದ ಆ ಸಂದರ್ಭಗಳು ಬರಲಿಲ್ಲ. ನಿಮ್ಮನ್ನ ಯಾರು ಇಷ್ಟಪಟ್ಟಿರ್ಲಿಲ್ವಾ? ನನಗೆ ಗೊತ್ತಿಲ್ಲ. ಯಾರು ಬಂದು ಹೇಳಿಲ್ವಾ ನಿಮಗೆ ನೀವಿಂದ್ರೆ ಇಷ್ಟ ಅಂತ? ಮೊದಲ ಕಾರ್ ತಗೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ರಿ ನೀವು? ಅಲ್ಲ, CKR 45 ಅಂಬಾಸಿಡರ್ ಕಾರ್ ತೊಗೊಂಡಾಗ ಆ ಸಮಯದಲ್ಲಿ ಭಾಳ ಕಡಿಮೆ ಇತ್ತು ಬೆಲೆ. ಆದರೂ ಸಹ ಕಷ್ಟ ಆಯಿತು. ಅದು ತಗೊಂಡು ನಾವು ಆ ವಾಹನದಲ್ಲೇ ಅನೇಕ ನಮ್ಮ ರಾಷ್ಟ್ರೀಯ ನಾಯಕರು ಬಂದಾಗ, ಅಮಿತ್ ಶಾ ಅವರು ಇರ್ಬೋದು, ನರೇಂದ್ರ ಮೋದಿಜಿಯವರು ಇರ್ಬೋದು, ಉಳಿದ ಎಲ್ಲ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಸಹ ನಾವು ಆ ಕಾರಲ್ಲೇ ರಾಜ್ಯದಲ್ಲಿ ಓಡಾಟ ಪ್ರವಾಸವನ್ನು ಮಾಡ್ತಾಯಿದ್ವಿ. ಇಷ್ಟು ಜನರಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಎಲ್ಲರ ಬಗ್ಗೆನೂ ಅದೇ ರೀತಿಯ ಪ್ರೀತಿ ವಿಶ್ವಾಸ ಇಟ್ಕೊಂಡು. ಯಡಿಯೂರಪ್ಪನವ್ರಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಹತ್ರ ಸಲಿಗೆ ಜಾಸ್ತಿ.
Tata, I love you. ಅವರು ಅಜ್ಜಿ ಸೇರಿ ನಮ್ಗೆ ಇಷ್ಟು ದೊಡ್ಡ ಕುಟುಂಬ ಮತ್ತು ಇಷ್ಟು ಪ್ರೀತಿ ಕಲಿಸ್ಕೊಟ್ಟಿದ್ದಾರೆ. ಮೊಮ್ಮಗಳು ಥರ ನೋಡಿದ್ದಾರೆ. ತಾತನ ಆಶೀರ್ವಾದದಿಂದನೇ ನಾವು ಇಷ್ಟಪಟ್ಟು ಮದುವೆ ಆಗಿ ಈಗ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ತಾತ. ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋಂಥ ಫ್ರೇಮು ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಬೇಕು. ಯಾಕಂದರೆ BS ಯಡಿಯೂರಪ್ಪನವರ ತುಂಬ ಫ್ಯಾಮಿಲಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. 5 ಜನ ಮಕ್ಕಳು, 9 ಜನ ಮೊಮ್ಮಕ್ಕಳು, 6 ಜನ ಮರಿ ಮಕ್ಕಳು, ಹಾಗೇನೇ ಮೊಮ್ಮಕ್ಕಳ ಸಂಗಾತಿಗಳು, ಇವರೆಲ್ಲರೂ ಸೇರಿ 29 ಜನರ ಒಟ್ಟು ಕುಟುಂಬ ಇವತ್ತು ನಮ್ಮ ಮುಂದೆ ಇದೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಷ್ಟು ದೊಡ್ಡ ಪರಿವಾರ ಇವತ್ತು ಒಟ್ಟಾರೆಯಾಗಿ ನೋಡಲಿಕ್ಕೆ, ಹಾಗೆ ಅವರ ಯಶಸ್ಸುಗಳನ್ನ ನೋಡಲಿಕ್ಕೆ, ಮಕ್ಕಳು ಮೊಮ್ಮಕ್ಕಳ ಒಂದು ಉದ್ಯೋಗ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಅವರು ನಡ್ಕೊಳ್ತಿರೋ ರೀತಿ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಸಹಜವಾಗಿ ಸಂತೋಷ ಆಗುತ್ತೆ. ಇಷ್ಟು ದೊಡ್ಡ ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಎಲ್ಲರೂ ಒಟ್ಟಾಗಿ ಇಲ್ಲಿ ಕುಂತಿದ್ದೀವಿ. ಸೊ ಅವರೆಲ್ಲರ ಮಾತನ್ನು ಕೇಳುವಂಥ ಒಂದು ಅವಕಾಶ ಮತ್ತೆ ಮತ್ತೆ ಸಿಗ್ತಾ ಇರಲಿ ಅಂತ ಆಶಿಸ್ತೇನೆ. ಮಕ್ಕಳಿಂದ ಆಗಲಿ ಮೊಮ್ಮಕ್ಕಳಿಂದ ಆಗಲಿ ಇದುವರೆಗೂ ಕೂಡ ಯಾವುದೇ ಒಂದು ತಪ್ಪಾಗಿರ್ಬೋದು ಅಥವಾ ಸಮಾಜದಲ್ಲಿ ನೀವು ತಲೆ ತಗ್ಸುವಂಥ ಕೆಲಸ ಆಗಿರ್ಬೋದು ಯಾರೂ ಕೂಡ ಮಾಡಿಲ್ಲ. ಸೊ ಎಷ್ಟು ಹೆಮ್ಮೆ ಇದೆ ನಿಮ್ಮ ಮೊಮ್ಮಕ್ಕಳ ಬಗ್ಗೆ? ಖಂಡಿತ ಯಾವುದೇ ರೀತಿ ಯಾರೊಬ್ಬರ ಬಗ್ಗೆನೂ ಆಕ್ಷೇಪಣೆ ಮಾಡುವಂಥ ಯಾವುದೇ ಘಟನೆ ನಡೆದಿಲ್ಲ. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. ಸೊ ಇವಾಗ ಮೊಮ್ಮಕ್ಕಳನ್ನೆಲ್ಲರನ್ನೂ ಕೂಡ ನಾವು ಪರಿಚಯ ಮಾಡ್ಕೊಳ್ಳೋವಂಥ ಸಮಯ. ಮೊದಲನೇದಾಗಿ ಪದ್ಮಾವತಿಯವರ ಮಗ ಇದ್ದಾರೆ, ಇವರೇ ಈ ಮನೆಯ ಹಿರಿ ಮೊಮ್ಮಗ. ಅವರಿಂದಲೇ ಪ್ರಾರಂಭ ಮಾಡೋಣ. ಸರ್, ಏನು ಮಾಡ್ತಾ ಇದ್ದೀರಾ ನೀವು? ಯಾವ ರೀತಿಯಾದಂಥ ಉದ್ಯೋಗ? ಹಲೋ, ನಮಸ್ತೆ. ಶಶಿಧರ್ ಅಂತ ನನ್ನ ಹೆಸರು. ಪದ್ಮಾವತಿಯವರ ಮಗ. ಎಜುಕೇಷನ್ ಬಂದು ಇಂಜಿನಿಯರಿಂಗ್ ಆ್ಯಂಡ್ ಫೈನಾನ್ಸಲ್ಲಿ ಮಾಸ್ಟರ್ಸ್ ಮಾಡಿ ಬೇರೆ ಬಾಂಬೆ, ಲಂಡನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈಗ ಒಂದು 5-6 ವರ್ಷದಿಂದ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇಂಟರ್ನೆಟ್ ಆಯಿತು, ಕನ್ಸ್ಟ್ರಕ್ಷನ್ ಸರ್ವಿಸಸಲ್ಲಿ ಸ್ವಂತ ಬಿಸ್ನೆಸ್ಸಲ್ಲಿ ಮಾಡ್ತಾಯಿದ್ದೀನಿ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದೆ UK-ದಲ್ಲಿ. ಇಟ್ಸ್ ಬಿನ್ 12 years I've graduated and we've been married for 10 years. ಬೆಂಗಳೂರಲ್ಲೇ ಇದ್ದೀವಿ ಲಾಸ್ಟ್ 8 years. ನನಗೆ ಮಕ್ಕಳಿದ್ದಾರೆ, ಸೊ ದೇ ಕೀಪ್ ಮೀ ಬ್ಯುಸಿ. ಮುದ್ದಿನ ಮೊಮ್ಮಗ ಶಶಿಯವರಾದರೆ ಮುದ್ದಿನ ಮೊಮ್ಮಗಳು ತಾತನ ಪಕ್ಕದಲ್ಲೇ ಕೂತಿದ್ದಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ಅಪೂರ್ವ. ನಾನು ಇಂಜಿನಿಯರಿಂಗ್ JC ಮೈಸೂರಲ್ಲಿ ಮಾಡಿದ್ದು. ಆಮೇಲೆ ಮಾಸ್ಟರ್ಸ್ ಎಲ್ಲ US ಅಲ್ಲಿ. ಅಲ್ಲಿ 3-4 years ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿ ಬಿಫೋರ್ ಕೋವಿಡ್ ಬಂದ್ವಿ ಇಂಡಿಯಾಗೆ, ನಾನು ನನ್ನ ಮನೆಯವರು. ನಾ ಬಂದಾದಮೇಲೆ ಐ ಆಮ್ ಏಂಜಲ್ ಇನ್ವೆಸ್ಟರ್. ಸ್ಟಾರ್ಟಪ್ ಕಂಪ್ನೀಸ್ ಯಾವ್ದಾರ ತುಂಬ ಚೆನ್ನಾಗಿ ದೇ ವಾಂಟ್ ಟು ಕಮ್ ಅಪ್ ಅಂದರೆ ವಿ ಹೆಲ್ಪ್ ದೆಮ್. ಸೊ ಅದು ಬಿಟ್ಟು ನಾನು ಐ ಆಮ್ ಎ ಮಾಮ್ ಆಫ್ ಟ್ವಿನ್ಸ್, 4-year-old ಟ್ವಿನ್ಸ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಬೊಬ್ಬ ಅಂತ. ಅಪೂರ್ವ ಅವರು ನಮ್ಮ ಮಿಸ್ಸಸ್ ಆಗ್ತಾರೆ. ನಾನು ಹುಟ್ಟುಬಿಟ್ಟಿದ್ದೆಲ್ಲ ಇದೇ ಬೆಂಗಳೂರಲ್ಲಿ, ಇನ್ಫ್ಯಾಕ್ಟ್ ಇದೇ ನ್ಯೂ ಬೆಲ್ ರೋಡಲ್ಲಿ. ಇದಾದಮೇಲೆ ನಾನು ಅಪೂರ್ವ ಪರಿಚಯ ಆಗಿದ್ದು JC ಮೈಸೂರಲ್ಲಿ. ನಾವು ಕ್ಲಾಸ್ಮೇಟ್ಸ್ ಆಗಿದ್ವಿ, ಅಲ್ಲಿ ಪರಿಚಯ ಆಯಿತು. ಅದಾದಮೇಲೆ ನಾವು ಅಲ್ಲಿ ಒಟ್ಟಿಗೆ ಓದಿ, ಅದಾದಮೇಲೆ ಅಮೇರಿಕಾದಲ್ಲೂ ಒಟ್ಟಿಗೆ ಸೇಮ್ ಯೂನಿವರ್ಸಿಟಿದಲ್ಲಿ MBA ಮಾಡಿ ಅಲ್ಲೇ 4-5 years ವರ್ಕ್ ಎಕ್ಸ್ಪೀರಿಯೆನ್ಸ್ ತಗೊಂಡು ಮಲ್ಟಿಪಲ್ ಕಂಪ್ನೀಸಲ್ಲಿ. ದೆನ್ 2019 ವಿ ಮೂವ್ ಬ್ಯಾಕ್ ಟು ಇಂಡಿಯಾ. ಹಲೋ, ನಾ ಮಾಧುರ್ಯ ಮಾತಾಡ್ತಾ ಇರೋದು. ಅರುಣಾದೇವಿ ಅವರ 2ನೇ ಮಗಳು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ. ನಾನು ಎಜುಕೇಷನಲ್ಲಿ ಆರ್ಕಿಟೆಕ್ಚರ್ ಮಾಡಿದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ನ್ಯೂಯಾರ್ಕಲ್ಲಿ ಪ್ರಾಟ್ ಇನ್ಸ್ಟಿಟ್ಯೂಟಲ್ಲಿ ಮುಗಿಸಿ ಬಂದು ಇಲ್ಲೂ ವರ್ಕ್ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ. ವೈಟ್ ಫೀಲ್ಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ನನಗೆ ಐ ಹ್ಯಾವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಮೈ ಕಸಿನ್ ಶಶಿ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಸೊ ವಂಡರ್ಫುಲ್ ಇದು. ಎಲ್ಲರಿಗೂ ನಮಸ್ಕಾರ. ನಿಖಿಲ್ ಅಂತೇಳಿ. ಸೊ ಐ ಆಮ್ ಮಾಧುರ್ಯಾಸ್ ಹಸ್ಬೆಂಡ್. ಸೊ ನಾನು ಬಂದು ಆ್ಯಕ್ಚುಲಿ ಐ ಆಮ್ ವರ್ಕಿಂಗ್ ಇನ್ ದ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಆಲ್ಸೋ ಓನ್ ಬಿಸ್ನೆಸ್ ಇದೆ. ಸೊ ಮಾಧುರ್ಯ ಜೊತೆ ವಿ ಗಾಟ್ ಮ್ಯಾರಿಡ್ ಇನ್ 2020. ಆ್ಯಂಡ್ ತಾತ ಅವ್ರ ಜೊತೆ ಫಾಂಡ್ ಮೆಮೊರಿ ಹೇಳಬೇಕೇನಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ಐ ಥಿಂಕ್ ಅವರ್ ಫಸ್ಟ್ ವಿಸಿಟ್ ಟು ಕಾವೇರಿ. ಸೊ ಅದು ನಮ್ಮ ಗ್ರ್ಯಾಂಡ್ ಫಾದರ್ ಆಗಿರೋಂಥ ಲೇಟ್ ಶ್ರೀ HM ಚನ್ನಬಸಪ್ಪನವರು. ಅವರು 5 ಬಾರಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ತಗೊಂಡಾಗ ಅದೇ ಮನೆಯಲ್ಲಿ ಇದ್ದಿದ್ದಂಥ ಹಿಸ್ಟ್ರಿ ಇದೆ. ಸೊ ನಮ್ಮ ಮಾತುಕತೆಗೆ ಮೊದಲನೇ ಬಾರಿ ಹೋದಾಗ ತಾತ ಅವ್ರನ್ನ ಮೀಟ್ ಮಾಡೋಕ್ಕೆ, ಸೊ ವಿ ಚೆರಿಸ್ಡ್, ಮೈ ಪೇರೆಂಟ್ಸ್ ಚೆರಿಸ್ಡ್ ಆಲ್ ದೋಸ್ ಮೆಮರೀಸ್.
ಆ್ಯಂಡ್ ಎರಡನೇ ಬಾರಿ ವಿತ್ ಅಗೇನ್ ಕಾವೇರಿ ಸ್ಪೆಸಿಫಿಕ್ಲಿ ನಮ್ಮ ಮಗಳು ಸನಿಯಾ ಹುಟ್ಟಿದಾಗ ಸೊ ಮೊದಲನೇ ಬಾರಿ ತಾತ ಅವ್ರಿಗೆ ಮೀಟ್ ಮಾಡಿಸಿ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಇರೋಂಥ ಮೆಮೊರೀಸ್ ವಾಟ್ ಐ ರಿಕಲೆಕ್ಟ್ ವಿತ್ ತಾತ ಅವ್ರಿಗೆ. ಆ್ಯಂಡ್ ಇಟ್ಸ್ ವಂಡರ್ಫುಲ್ ಟು ಬಿ ವಿತ್ ದ ಫ್ಯಾಮಿಲಿ ಆ್ಯಂಡ್ ರಿಯಲಿ ವಂಡರ್ಫುಲ್ ಟು ಸಿ ದ ಹೋಲ್ ಫ್ಯಾಮಿಲಿ ಟುಗೆದರ್. ಹಾಯ್ ರಕ್ಷಾ, ನಾನು ಉಮಾದೇವಿ ಅವ್ರ ಮೊದಲನೇ ಮಗಳು ದಿಶಾ ಅಂತ. ನಾನು ಹುಟ್ಟಿದ್ದೆಲ್ಲ ಬೆಂಗಳೂರು, ಇಲ್ಲೇ ಓದಿರೋದು. ಐ ಹ್ಯಾವ್ ಅ ಬ್ಯಾಕ್ಗ್ರೌಂಡ್ ಇನ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಅಂಡರ್ ಗ್ರ್ಯಾಡ್ ಮತ್ತು ಪೋಸ್ಟ್ ಗ್ರ್ಯಾಡ್ ಎರಡರಲ್ಲೂ ಅದೇ ಮಾಡಿದ್ದು. ಸ್ವಲ್ಪ ವರ್ಷ ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ಇವಾಗ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸಮ್ ವೆರಿ ಲಾರ್ಜ್ ಶೂಸ್ ಟು ಫಿಲ್ ವಿಚ್ ಐ ಆಮ್ ಟ್ರೈಂಗ್ ಟು ಡೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಕುಲ್ ಅಂತ. ದೇ ಕಾಲ್ ಮೀ ಉಮ್ಮಕಾಸ್ ಫೇವ್ರೇಟ್ ಚೈಲ್ಡ್ ಅಂತ. ನೋಡಿ, ನಾನು ಈಗ ತಾನೇ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದು ಐ ಆಮ್ ವರ್ಕಿಂಗ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಹುಟ್ಟಿದ ಶಿವಮೊಗ್ಗದಲ್ಲಿ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಅಂತ, ರಾಘವೇಂದ್ರ ಅವರ ಹಿರಿಯ ಮಗ. ನಾನು ಓದಿದ್ದು ಬೆಂಗಳೂರು ಮತ್ತು UK ಅಲ್ಲಿ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಅದಾದಮೇಲೆ ಶಿವಮೊಗ್ಗದಲ್ಲಿ ಈಗ ಆಟೋಮೊಬೈಲ್ ಡೀಲರ್ಶಿಪ್ಸ್ ಮತ್ತು ಕಾಲೇಜ್ ಇನ್ಸ್ಟಿಟ್ಯೂಷನ್ ನೋಡ್ಕೊತಾ ಇದ್ದೀನಿ ಈಗ. ಸುಭಾಷ್ ಅವರು ನಿಮ್ಮ ಮನೆಗೆ ನ್ಯೂ ಕಮರ್ ಅಂತ ನಿಮ್ಮ ಮಿಸ್ಸಸ್ ಅವರ ಪರಿಚಯ ಮಾಡ್ಕೊಂಡು ಆಲ್ಮೋಸ್ಟ್ 8 months ಬ್ಯಾಕ್ ಐ ಗಾಟ್ ಮ್ಯಾರಿಡ್ ಟು ಶ್ರವಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವಣ ಅಂತ. ನಾನು ಗುಲ್ಬರ್ಗಾಯಿಂದ ಬಂದಿರೋದು. ನಾನು ಬೆಳೆದಿರೋದೆಲ್ಲ ಗುಲ್ಬರ್ಗಲ್ಲಿ. ಸ್ಕೂಲಿಂಗ್ ಎಲ್ಲ ಗುಲ್ಬರ್ಗನೆಲ್ಲ ಆಯಿತು. 12th ಆದಮೇಲೆ ನಾನು ಲಾ ಓದೋಕ್ಕೆ ಮುಂಬೈಗೆ ಹೋಗಿದ್ದೆ. ಸೊ ಐ ಡಿಡ್ 5 years ಆಫ್ ಮೈ ಅಂಡರ್ ಗ್ರಾಡ್ ದೇರ್. ಆ್ಯಂಡ್ ದೆನ್ ವಿ ಜಸ್ಟ್ ಗಾಟ್ ಮ್ಯಾರಿಡ್ ಲಾಸ್ಟ್ ಇಯರ್ ಇನ್ June 2025. 8 ತಿಂಗಳಲ್ಲಿ ಈ ಮನೇಲಿ ಕಲ್ತಂಥ ಹೊಸ ವಿಚಾರ ಏನು? ನೀವು ವೆನ್ ಯು ಲುಕ್ ಎಟ್ ದಮ್ ಆಸ್ ಎನ್ ಔಟ್ಸೈಡರ್, ಯು ಮೈಟ್ ಥಿಂಕ್ you might have a few notions about them, but when you come in the family, it's nothing at all. And the way they treat people and the way they've treated me or anybody else, it's the same, and it's so nice to see them the way they treat everybody. It's really nice. ನೆಕ್ಸ್ಟ್ ಭಗತ್ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಭಗತ್ ಅಂತ, ರಾಘವೇಂದ್ರ ಎರಡನೇ ಮಗ. ನಾನೀಗ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಫೈನಲ್ ಇಯರ್ ಲಾ ಓದ್ತಿದ್ದೀನಿ. ವಿಜೇಂದ್ರ ಅವರ ಇಬ್ಬರು ಮುದ್ದಿನ ಪುತ್ರಿಯರು ಇದ್ದಾರೆ. ನಮಸ್ತೆ, ನನ್ನ ಹೆಸರು ಮೈತ್ರಿ ಅಂತ. ನಾನು ವಿಜೇಂದ್ರ ಅವ್ರ ಮೊದಲೇ ಮಗಳು. ನಾನು 3rd year ಕ್ರೈಸ್ಟ್ BCom ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಅಜ್ಜಿಯ ಹೆಸರೇ ನಿಮಗೆ ಇಟ್ಟಿರೋದು, ಈ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಗೊತ್ತು. ಅದು ಅಜ್ಜಿ ತೀರ್ಕೊಂಡು 1 ತಿಂಗಳಲ್ಲೇ ನಾನು ಹುಟ್ಟಿದೆ. ಅದಕ್ಕೆ ಯಡಿಯೂರಪ್ಪ ಸರ್, ಮೈತ್ರಾದೇವಿಯವರು ಆಗಲಿ ಹೋದ ನಂತರ ಹುಟ್ಟಿದಂಥ ಮಗಳಿಗೆ ಮೈತ್ರಿ ಅಂತಲೇ ಹೆಸರಿಟ್ಟಿದ್ದೀರಾ? ಅಲ್ಲ, ಒಂದು ಅಭಿಮಾನದಿಂದ ಆ ಸಂದರ್ಭದಲ್ಲಿ ಹೆಂಡತಿ ಹೆಸರು ಮೈತ್ರಾದೇವಿ ಅಂತ, ಅದಕ್ಕೋಸ್ಕರ ಇವಳ ಹೆಸರನ್ನು ಮೈತ್ರಿ ಅಂತ ಇಟ್ಟು. ಸೊ ಈ ಮನೆಯ ಕೊನೆಯ ಮುದ್ದಿನ ಮೊಮ್ಮಗಳು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಜಾನ್ಸಿ. ನಾನು ವಿಜೇಂದ್ರ ಅವರ 2ನೇ ಮಗಳು. ನಾನು ಇವಾಗ 12th ಓದ್ತಾ ಇದ್ದೀನಿ, ವಿದ್ಯಾನಿಕೇತನ್ ಸ್ಕೂಲ್. ಯಡಿಯೂರಪ್ಪ ಸರ್, ನಾವು ನೋಡಿದ ಪ್ರಕಾರವಾಗಿ ಮಕ್ಕಳು ಕೂಡ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸನ ಮಾಡಿದರು, ಮೊಮ್ಮಕ್ಕಳು ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡಿದ್ದೀರಾ. ಇಷ್ಟು ಬ್ಯುಸಿ ಶೆಡ್ಯೂಲ್ನ ಮಧ್ಯೆಯೂ ಕೂಡ ಅವರ ಎಜುಕೇಷನ್ ಬಗ್ಗೆ ನೀವು ಕೊಟ್ಟಂತಹ ಗಮನ, ಆ ಬಗ್ಗೆ ಹೇಳಿ. ವೈಯಕ್ತಿಕವಾಗಿ ತುಂಬ ಆಸಕ್ತಿಯಿಂದ ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಶಿಕ್ಷಣವನ್ನು ಪಡೆದು ಉನ್ನತ ಪದವಿಯನ್ನು ಪಡೆದು ಅವ್ರದ್ದೇ ಆದಂಥ ಸ್ಥಾನಮಾನಗಳು ಹೊಂದಿದ್ದಾರೆ. ಇದನ್ನು ತುಂಬ ಸಂತೋಷ ತರುವಂಥ ಸಂಗತಿ. ಈ ರೀತಿ ಬಹಳ ಕುಟುಂಬಗಳಲ್ಲಿ ಈ ಥರ ವಿದ್ಯಾವಂತರು, ಪ್ರತಿಭಾವಂತರು, ಅನೇಕ ಸ್ಥಾನಮಾನಗಳು ಹೊಂದಿರುವಂಥವ್ರು ಸಿಗುವಂಥದ್ದು ಬಹಳ ವಿರಳ. ಈಗ ನನ್ನ ಕುಟುಂಬದಲ್ಲಿ ಈ ರೀತಿ ಎಲ್ಲ ರೀತಿಯ ಒಂದು ಮಕ್ಕಳು ಎಲ್ಲರೂ ಇಷ್ಟು ಒಳ್ಳೆಯ ಶಿಕ್ಷಣ ಪಡೆದು ಸ್ಥಾನಮಾನಗಳು ಹೊಂದಿರುವಂಥದ್ದು ಸಹಜವಾಗಿ ಎಲ್ರಿಗೂ ಸಂತೋಷ ಆಗುತ್ತೆ. ಅದರಂತೆ ನನಗೂ ತುಂಬ ಸಂತೋಷ ಇದೆ. ಧನ್ಯವಾದ. ಇಷ್ಟು ಜನರಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಇಲ್ಲ, ಎಲ್ಲರ ಬಗ್ಗೆನೂ ನನಗೆ ಅದೇ ರೀತಿಯ ಪ್ರೀತಿ ವಿಶ್ವಾಸ ಇದೆ. ಅದರಲ್ಲಿ ಯಾರು ಅವ್ರು ಕಮ್ಮಿ ಅವ್ರು ಜಾಸ್ತಿ ಅಂತೇನಿಲ್ಲ. ಎಲ್ಲರ ಬಗ್ಗೆನೂ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೆ. ನಿಮ್ಮಿಷ್ಟು ಜನದಲ್ಲಿ ತಾತನ ಹತ್ರ ಬಹಳ ಗಿಫ್ಟ್ಗಳನ್ನು ತಗೊಂಡಿರೋರು ಯಾರು? ಗಿಫ್ಟ್ ಬಗ್ಗೆ ಅಂತ ಅಂದರೆ ಅದೇ ಇದು ತಾತ ಅವ್ರದ್ದು ನಾವು ಸಣ್ಣವರಿದ್ದಾಗಿಂದನೂ ಅಷ್ಟೇ ಎಷ್ಟು ಬ್ಯುಸಿ ಇರ್ತಾಯಿದ್ರು ಅಂದ್ರೂ ಮಧ್ಯೆ ಅವ್ರಿಗೆ ಟೈಮ್ ಸಿಕ್ಕಾಗ ಎಲ್ಲ ಹೋಗಿದ್ರು ಅಂತಂದರೆ ಎಲ್ಲರಿಗೂ ಒಂದು ಆಸಕ್ತಿಯಿಂದ ಇದು ಗಿಫ್ಟ್ಸ್ ತರ್ತಾಯಿದ್ರು, ಅಥವಾ ಏನೋ ಸಣ್ಣದು ಕಾಣಿಕೆ ತಂದ್ರೂ ಅದು ಅಂತ. ಮಧ್ಯೆ ಅವ್ರಿಗೆ ಯಾರಿಗೆ ನೆನಪಿರುತ್ತೋ ಅಂತ ಇವತ್ತು ನಾನು ಕಟ್ಟಿರೋ ವಾಚ್ ಅದು ನನ್ನ ಮೆಮರಿಗೆ ಬರುತ್ತೆ. ಇದು 12 ವರ್ಷ ಹಿಂದೆ ನಾನು ಈ ಥರ ದಪ್ಪ ಡಯಲ್ ವಾಚ್ ಕಟ್ತಾ ಇದ್ದೆ ಅಂತ ಅಂದ್ಬಿಟ್ಟು ತಾತ
ಎಲ್ಲೋ ಡೆಲ್ಲಿಯಲ್ಲೋ ಎಲ್ಲೋ ಒಂದು ವಾಚ್ ತೊಗೊಂಡು ಬಂದು ಅದಿನ್ನೂ 1 ತಿಂಗಳು ಆಗಿತ್ತು ಅವ್ರು ತಂದು. ಬಟ್ ಆಮೇಲೆ ನೆನೆಸ್ಕೊಂಡು ನನ್ನ ಸೂಟ್ ಕೇಸಲ್ಲಿದೆ ಅಂತ ಮತ್ತೆ ಬೆಂಗಳೂರಲ್ಲಿ ಕಾಲ್ ಮಾಡಿ ಸೂಟ್ ಕೇಸಲ್ಲಿ ಇದೆಯಾ ಅಂತ ನೋಡಿ ಬಂದು ನನ್ನ ಕೈ ಕಟ್ಬಿಟ್ಟು ನೋಡಿದ್ರು ಹಾಗೆ. ಸೊ ಆ ಥರ ಐ ಆಮ್ ಶ್ಯೂರ್ ಎಲ್ಲರಿಗೂ ಅದು ಮೆಮರೀಸ್ ಇದೆ. ಬಟ್ ದಿಸ್ ಈಸ್ ಒನ್ ಆಫ್ ಮೈ ಮೆಮರೀಸ್. ಅವರೆಲ್ಲೇ ಟ್ರಿಪ್ಪಿಗೆ ಹೋದರೂ ತುಂಬ ಒಳ್ಳೊಳ್ಳೆ ಥರದ್ದು ಆ ಥರ ಆಸಕ್ತಿಯಿಂದ. ಮತ್ತು ಗಿಫ್ಟ್ಗಿಂತ ನಮ್ಮಲ್ಲಿರೋ ಕನ್ಸರ್ನ್ ತುಂಬ ಇಂಪಾರ್ಟೆಂಟು. ಸೊ ನಾವೆಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು ಎವ್ರಿ ಹಾಫ್ ಆನ್ ಅವರ್ ಎವ್ರಿ 1 ಅವರ್ ನಮಗೆ ಫೋನ್ ಮಾಡಿ ಕೇಳ್ತಾರೆ ಎಲ್ಲಿ ರೀಚ್ ಆಗಿದ್ದೀರಾ ಅಂತ. ಏನೇ ಆದರೂ ನಮಗೆ ರಾತ್ರಿ ಬೈ ರೋಡ್ ಹೋಗೋಕ್ಕೆ ನಮಗೆ ಬಿಡೋಲ್ಲ. ಸೊ ಬೆಳಗಿನ ಜಾವನ ಬಿಡಬೇಕು ಮತ್ತು ಸಂಜೆ ಒಳಗೆ ಮನೆ ತಲುಪಬೇಕು ನಾವು. ಆ ಥರ ಎಲ್ಲ ರೀಚ್ ಆಗಿದ್ದಾರೆ, ಏನೇನು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಾರೆ. ಅದೊಂದು ಒಳ್ಳೆ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಯಸ್ಸಿನಲ್ಲಿ ಅವ್ರಿಗಿರೋ ಕ್ರಿಕೆಟ್ ಕ್ರೇಜ್ನ ನೋಡಿದಾಗ ಹೇಗೆ ಪ್ಲ್ಯಾನ್ ಮಾಡ್ತೀರಾ ನೀವು ಕ್ರಿಕೆಟ್ ನೋಡೋದಕ್ಕೆ? ತಾತವ್ರ ಬಗ್ಗೆ ಹೇಳಬೇಕಂದ್ರೆ ಕ್ರಿಕೆಟ್ ಬಗ್ಗೆ ಅಂದರೆ ತುಂಬಾ ಆಸಕ್ತಿ ಅವರು. T20 ಆಗಲಿ ODI ಆಗಲಿ. ಸೊ ಆ ಥರ ಮ್ಯಾಚ್ ಇದ್ದರೆ 7 o'clock ಶಾರ್ಪ್ ಕೂತಿರ್ತಾರೆ. ಸೊ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೆ ಎಲ್ಲರೂ. ಒಂದು ಕ್ರಿಕೆಟ್ ಕಮೆಂಟ್ರಿ ಕೇಳೋಕ್ಕಿಂತ ಸೈಬ್ರ್ ಕಮೆಂಟ್ರಿ ಕೇಳೋದು ಇನ್ನೂ ಖುಷಿ ನಮಗೆ. ಅವರು ಎಲ್ಲ ಬಾಲ್ ಏನಾಗ್ತಾಯಿದೆ, ಗೆಲ್ಬೋದೋ ಇಲ್ಲ, ಮುಂದಿನವ್ರು ಏನಾಗ್ಬೋದು, ಯಾವ ಬ್ಯಾಟ್ಸ್ಮನ್ ಚೆನ್ನಾಗಿ ಯಾವ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ತಾ ಇಲ್ಲ. ನನಗನ್ಸ್ದಂಗೆ ಟೀಮ್ ಕೋಚ್ಗಿಂತ ತಾತಂಗೆ ಜಾಸ್ತಿ ವರಿ ಇರುತ್ತೆ ಏನಾಗ್ತದೆ ಮ್ಯಾಚಲ್ಲಿ ಅಂತ. ಅಷ್ಟು ಕ್ಲೋಸಾಗಿ ವಾಚ್ ಮಾಡ್ತಾರೆ ಕ್ರಿಕೆಟು. ಸೊ ಈ ರಾಜಾಹುಲಿ ಟೈಟಲ್ ಬಗ್ಗೆ ಯಾರು ಮಾತಾಡ್ತೀರಾ? ಅದೇ ಐ ಥಿಂಕ್ ರಾಜಾಹುಲಿ ಅಂತ ಟೈಟಲ್ ಬಂದಿರೋದು ಇಟ್ಸ್ ಡೆಫಿನೆಟ್ಲಿ ಆ್ಯಪ್ಟ್ಲಿ ಗಿವನ್ ಫಾರ್ ತಾತ. ಯಾಕಂದರೆ ಚಿಕ್ಕವರಿದ್ದಾಗೆಲ್ಲ ಅವ್ರಿಗೆ ಎಷ್ಟು ಹೊರಗಡೆ ಕೆಲಸ ಮಾಡ್ತಿದ್ರು ಅಂದರೆ ನಾವೆಲ್ಲ ಸಣ್ಣವರಿದ್ದಾಗ ಅವ್ರು ನಮ್ಗೆ ಹೆಸರು ಗೊತ್ತಿರ್ತಿರ್ಲಿಲ್ವಂತೆ ಮೊಮ್ಮಕ್ಕಳು ಯಾರು ಅಂತ. ಸೊ ಚೀಟಿನಲ್ಲಿ ಬರೆದಿಟ್ಕೋತಿದ್ರಂತೆ ಉಮನ್ ಮಗಳು ದಿಶಾ, ಅರುಣ ಮಗಳು ಮಾಧುರಿ ಅಂತೆಲ್ಲ. ಸೊ ನಮ್ಮನ್ನು ಕರಿಬೇಕಂದಾಗ ಚೀಟಿ ನೋಡ್ಕೊಂಡು ಬಾರೆಯಲ್ಲಿ ಅಂತ ಹೆಸರು ನೋಡ್ಕೊಂಡು ಹೇಳ್ತಿದ್ರಂತೆ. ಸೊ ಅಷ್ಟು ಡೆಡಿಕೇಶನಿಂದ ಅವರು ರಾಜ್ಯಕ್ಕೋಸ್ಕರ ಮತ್ತು ಕಂಟ್ರಿಗೋಸ್ಕರ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಜಾಹುಲಿ ಇಟ್ಸ್ ವೆರಿ ಆ್ಯಪ್ಟ್ ಅನ್ನೋಕ್ಕೆ. ಅದೇ ಯಡಿಯೂರಪ್ಪನವ್ರು ಗುಡುಗಿದ್ರೆ ಇಡೀ ಸದನನ್ನೇ ನಡಗತ್ತೆ ಅಂತಿದ್ರಲ್ಲ, ಅದು ನಿಜವಾಗ್ಲೂ ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸ್ ಬರ್ತಿದ್ದು ಅವ್ರು ಅಷ್ಟು ವರ್ಕ್ ಮಾಡಿದ್ದಕ್ಕೆ. ಅದನ್ನು ನಾವು ಮನೆಯಲ್ಲಿಂದ ನಾವು ನೋಡಿದ್ದೀವಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾಯಿದ್ರು ಏನು ಮೀಟಿಂಗ್ ಅಂದರೆ ಯಾವುದೋ ಮೀಟಿಂಗೋಸ್ಕರ ಹೇಳಬೇಕು ಅಂತ ಅಲ್ಲ, ಅವ್ರ ದಿನಚರಿನೇ ಹಂಗೆ ಸ್ಟಾರ್ಟ್ ಆಗ್ತಾಯಿತ್ತು. ಅಷ್ಟು ವೆರಿ ಡಿಸಿಪ್ಲಿನ್ ಪರ್ಸನು. ಈಗಲೂ ನಾವು ಒಂದು ರೂಮ್ ಎಕ್ಸಿಟ್ ಆಗ್ತೀವಿ ಅಂದರೆ ಲೈಟ್ ಆಫ್ ಮಾಡ್ಕೊಂಡು ಹೋಗ್ತೀವಿ, ಯಾಕೆಂದರೆ ತಾತನ ನೋಡಿ ಮಾಡಿರೋದು. ಸೊ ಸುಮ್ಮನೆ ಇದು ಮಾಡಿ ಅದು ಮಾಡಿ ಅಂತ ಹೇಳೋದಲ್ಲ, ಅವರು ಗೈಡ್ ಅಂದರೆ ಅವರು ಮಾಡಿ ತೋರಿಸಿದ್ದಾರೆ ನಮಗೆ. ದಟ್ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್. ಅಂದರೆ ವೆರಿ ಡಿಸಿಪ್ಲಿನ್ ಹಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಎವ್ರಿ ಒನ್ ಆಲ್ಸೋ. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಇಷ್ಟಪಟ್ಟು ಮದುವೆ ಆಗಿದ್ದು ನಾನು ಚಂದ್ರಕಾಂತ್ ಅವರು. ಸ್ಟಾರ್ಟಿಂಗಲ್ಲಿ ಯಾರು ಏನು ಅಂತ ಅವ್ರಿಗೂ ಭಯ ಇತ್ತು. ಬಟ್ ಕರಿ ನೋಡೋಣ ಅಂತ ಕರೆಸಿದ್ರು. ಅವರು ಭಯದಿಂದನೇ ಹೇಳಿದೆ. ಅವರು ಅರ್ಥ ಮಾಡಿಕೊಂಡ್ರು. ನೆಕ್ಸ್ಟ್ ಡೇ 10 ಗಂಟೆಗೆ ಬರೋಕ್ಕೆ ಹೇಳಿದ್ರು. ನಮ್ಮ ಮನೆಯವರು ಕರೆಕ್ಟು 10 ಗಂಟೆ ಒಂದು ಸೆಕೆಂಡು ಆ ಕಡೆ ಈ ಕಡೆ ಇಲ್ಲ, ಅಷ್ಟು ಕರೆಕ್ಟಾಗಿ ಎಂಟ್ರಾದರು. ಸೊ ತಾತ ಟೈಮ್ ನೋಡಿಕೊಂಡ್ರು, ಅದಲ್ಲೊಂದು ಟಿಕ್ ಮಾರ್ಕ್ ಆಯಿತು. ಆಮೇಲೆ ಒಳಗಡೆ ಬಂದು ಎಲ್ಲ ಮಕ್ಕಳನ್ನು ಮಾತಾಡಿಸಿ, ಅಂದರೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಮಾಮಂದರು, ರಘುಮಾಮ, ವಿಜಯಮಾಮ ಎಲ್ಲರನ್ನೂ ಮಾತಾಡ್ಸಿ ಆದಮೇಲೆ ತಾತ ಸೈಡಿಗೆ ಕರ್ಕೊಂಡೋಗಿ 2 ನಿಮಿಷ ಮಾತಾಡ್ಸಿದ್ರು ಅಷ್ಟೇ. ಅವರು ನಿಮ್ಮದು ಫ್ಯಾಮಿಲಿ ಏನಿದೆ, ಆಸ್ತಿ ಅಂತಸ್ತು ಏನಿದೆ ಏನೂ ಕೇಳಲಿಲ್ಲ. ಅವನು ಈಸಿ ಏಬಲ್, ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊತಾನ ಅಷ್ಟೇ. ಅವರಿಗೆ ಸರಿ ಅನ್ನಿಸ್ತು. ಆಮೇಲೆ ಇದು ಒಪ್ಪಬೇಕು ಅಂತೇಳಿ ನಮ್ಮ ಮನೆಯವರು ತಿರುಪತಿಗೆ 10 ಸಲ ಹತ್ತಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಸೊ ದೈವ ಭಕ್ತ ಅಂತಲೂ ಗೊತ್ತಾಯಿತು. ಸೊ 3 ಟಿಕ್ ಮಾರ್ಕ್ ಆಯಿತು. ನಾವೀಗ ಸಂತೋಷವಾಗಿದ್ದೀವಿ ಇಬ್ಬರು ಮಕ್ಕಳ ಜೊತೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಾತ ಅವರೇ. ಸೊ ಸರ್, ಏನು ಸರ್ದು ಎಲ್ಲ ವೀಕ್ನೆಸ್ಸು ಪ್ಲಸ್ಸು ಮೈನಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಬಂದಿದ್ರಿ ಅನ್ಸುತ್ತೆ ನೀವು ಮನೆಗೆ. ಹಾಗೇನಿಲ್ಲ, ಎಲ್ಲ ಕುಡ್ಕೊಂಡು ಬಂತು. ನಿಜ ಹೇಳಬೇಕಂದ್ರೆ ಅದೊಂದು ನಾನು ತುಂಬ ಟೈಮ್ ಫಾಲೋ ಮಾಡ್ತೀನಿ. ಸೊ ತಾತ ಅವ್ರು ಹೇಳಿದ್ದಾರೆ ಅಂತ ಅಂದರೆ ಅದೊಂದು ಗೌರವವಾಗಿ ಆ ಟೈಮಲ್ಲಿ ಇರಬೇಕು ಅಂತ ನನಗೂ ತುಂಬ ಇತ್ತು ಆ ಟೈಮಲ್ಲಿ. ಆ ದಿನ ಮನೆ ಕಾಲಿಡಬೇಕಾದ್ರೆ ಭಯ ಇತ್ತ, ಆತಂಕ ಇತ್ತ? ತಾತ ಟೈಮ್ ಫಾಲೋವರ್ಸ್ ಮಾತ್ರ ಅಲ್ಲ, ಸಿಟ್ಟು ಕೂಡ ಜಾಸ್ತಿ ಇದೆ, ಗೊತ್ತಿರಲಿಲ್ವಾ? ಭಯ ಇರಲಿಲ್ವಾ? ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಮಾತಾಡಿ ಒಪ್ಸ್ಬೇಕಂತ ಧೈರ್ಯನೂ ಇತ್ತು. ಸೊ ಆ ಧೈರ್ಯದಿಂದ ಒಂದು ಕಾಲು ಹಿಟ್ಟಿದ್ದೆ ಆಯಿತು ಅಷ್ಟೇ ಆ ಟೈಮಲ್ಲಿ. ಬಟ್ ತಾತವರು ಎಲ್ಲ ಆಶೀರ್ವಾದ ಎಲ್ಲ ಕರೆಕ್ಟಾಗಿ ಆಯಿತು. ಹೊರಗಡೆ ಸಾಕಷ್ಟು ಜನ ಶಾಸಕರು, ಸಾಕಷ್ಟು ಜನ ಕಾರ್ಯಕರ್ತರು, ಸಾಕಷ್ಟು ಸಲ ಅಮ್ಮ ಮತ್ತು ಪುನಃ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಕೂಡ ಕೋಪಕ್ಕೆ ಗುರಿಯಾಗಿದ್ದಾರೆ. ಸರ್ ಸಿಟ್ಟನ್ನು ನೋಡಿದ್ದಾರೆ. ನೀವು ಯಾರು ಸಿಟ್ಟನ್ನು ಅನುಭವಕ್ಕೆ ಬಂದಿದೆಯಾ ನಿಮ್ಗಳಿಗೆ? ಯಾರಿಗಾರು ತಾತನ ಸಿಟ್ಟು? ಒಂದು ಅನುಭವ ಅಂದರೆ ನನ್ನ ಹತ್ರ ಆಗಿತ್ತು. ಈಗ
ವಿಜಯಮ್ಮ ವರುಣದಲ್ಲಿ ನಿಲ್ಲಬೇಕಾಗಿತ್ತು ಎಲೆಕ್ಷನಲ್ಲಿ. ಆವಾಗ ಎಲ್ಲ ಒಂಥರ ಅಲ್ಲಿ ಎಲ್ಲ ಒಂಥರ ಟೆನ್ಸ್ ಸಿಚುವೇಶನ್ ಇತ್ತು. ಆವಾಗ ನಂದು ಯಾವುದೋ ಒಂಥರ ಆವಾಗ ಆಸೆಯಿಂದ ಒಂದು ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಬಂದಿದ್ದೆ. ಸೊ ಸಣ್ಣವನಿದ್ದಾಗ ಅದೇನೋ ಒಂಥರ ಹುಚ್ಚು, ಆ ಥರ ಹೇರ್ ಸ್ಟೈಲ್ ಇರಬೇಕು ಅಂತ. ಬಂದ ತಕ್ಷಣ ಅಷ್ಟು ಮೀಟಿಂಗು ಅಷ್ಟು ಎಲ್ಲ ಸಿಟ್ಟಲ್ಲಿದ್ರೂ ಎಂಟರ್ ಆದ ತಕ್ಷಣ ಫಸ್ಟ್ ಬೈದಿದ್ದು, ಆ ಥರ ಯಾಕೆ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ಯಾ, ಅದು ನಿಂಗೆ ಸರಿ ಕಾಣಲ್ಲ, ಇನ್ನೊಂದ್ಸಲಿ ಮಾಡಿಕೊಡ್ದು ಅದೆಲ್ಲ ಹಾಗೆ ಅಂತ ಬೈದಿದ್ದು ನೆನಪಿದೆ. ಅಷ್ಟು ಆ ಮೀಟಿಂಗ್ ಮಧ್ಯೆ ನಂಗೆ ಬೈದಿದ್ದೀನಿ, ನನಗೆ ನೆನಪಿದೆ, ಅದು ಮರೆಯೋಕ್ಕಾಗಲ್ಲ. ನಿಮ್ಮಲ್ಲಿ ಯಾರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇದೆ? ಸಾಹೇಬರು ಮತ್ತು ನಮ್ಮ ಫಾದರು ವಿಜಯ್ ಅಂಕಲ್ ಎಲ್ಲ ಪಾಲಿಟಿಕ್ಸ್ ಇದ್ದಾರೆ ಸರ್. ಕಸಿನ್ಸ್ ಕಡೆ ಸರ್ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇಂಟ್ರೆಸ್ಟ್ ಕೇಳ್ತಿರ್ಲಾರು. ಬಟ್ ಸದ್ಯಕ್ಕೆ ನಾವೆಲ್ಲ ಇನ್ನೂ ಎಜುಕೇಷನ್ ಮುಗಿಸ್ಕೊಂಡು ಎಲ್ಲ ಬಿಸ್ನೆಸ್ ಕಡೆ ಫೋಕಸ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಆ ಥರ ಯೋಚನೆ ಯಾರು ಮಾಡಿಲ್ಲ ಅಂತ. ಯಡಿಯೂರಪ್ಪನವರ ಯಾವ್ದಾದ್ರು ಡೈಲಾಗು ಅಥವಾ ಭಾಷಣ ನೀವು ಯಾರು ಒಂದು ಲೈನ್ ಹೇಳ್ಬೋದಾ? ಮಿಮಿಕ್ರಿಯಲ್ಲಿ ನನ್ನ ತಮ್ಮ ಬೆಸ್ಟು. ಭಗತ್ ತುಂಬ ಪ್ರ್ಯಾಂಕ್ಸ್ ಮಾಡ್ತಾನೆ ಎಲ್ಲರ ಮೇಲೆ. ಒಂದೆರಡು ಸತಿ ನಮಗೆಲ್ಲ ಕಾಲ್ ಮಾಡಿ ತಾತ ಮಾತಾಡ್ಬೇಕಂತಾರ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ನಮಗೆ ಭಯ, ತಾತನ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತಂದರೆ ಹಲೋ ತಾತ ಅಂತಂದರೆ ಭಗತ್ ಮಾತಾಡ್ತಾ ಇರ್ತಾನೆ. ಇಷ್ಟು ಒಳ್ಳೇದು ಮಾತಾಡ್ತಾನೆ, ನಮ್ಗೆ ಗೊತ್ತೂ ಆಗಲ್ಲ ದಟ್ ಭಗತ್ ಇದ್ದ ಅಂಥೇಳಿ. ಒಂದು ಕಾಮನ್ ಡೈಲಾಗ್ ಯಾವಾಗಲೂ ಫೋನ್ ಕಾಲ್ ಎತ್ತಾಗ ಅಥವಾ ಏನಾರು ಹಂಗೆ ಮಾತಾಡಿದಾಗ ಸ್ಟಾರ್ಟ್ ಮಾಡೋದು, ಎಲ್ಲಿದೆಯಪ್ಪ, ಎಲ್ಲಿಗೆ ಹೋಗ್ತಿದ್ಯಾ, ಹಿಂಗೆ ಮಾತಾಡ್ತಾರೆ. ಯಾರಿಗಾರು ಕರಿಬೇಕಂದ್ರೆ ಬಾರೋ ಇಲ್ಲಿ, ನಂಗೆ ನೀರು ತೊಗೊಂಬ ಬಾ ಇಲ್ಲಿ ಅಂತ ಹೇಳ್ತಾರೆ. ಮತ್ತು ಅದೇ ನಾನು ಪ್ರ್ಯಾಂಕ್ ಕಾಲ್ ಆಗಿರೋದಂದರೆ ಇಲ್ಲಿ ನನಗನ್ಸ್ದಂಗೆ ಯಾರಿಗೂ ಬಿಟ್ಟಿಲ್ಲ ನಾನು. ಸೊ ಏನು ಮಾಡ್ತೀರಾ ಫೋನ್ ಮಾಡಿಬಿಟ್ಟು? ಇವಾಗ ಫೋನ್ ಮಾಡಿದ್ರಂತ ಅನ್ಕೊಳ್ಳಿ, ಇವಾಗ ಮಾಧುರಿ ಅವ್ರು ಫೋನ್ ಮಾಡಿದ್ರು ಅನ್ಕೊಳ್ಳಿ, ಏನು ಹೇಳ್ತೀರಾ? ಹಲೋ ಹಲೋ ಆಯ್ಕಾ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಬಗ್ಗೆ. ಒಂದು ನಿಮಿಷ, ತಾತ ಮಾತಾಡ್ತಾರೆ ಅಂತ ಕೊಟ್ಟೆ. ಓಕೆ ಕೊಡು. ಹಲೋ ತಾತ. ಹಾಂ ಏನಮ್ಮ, ಆರಾಮಿದೆಯಾ? ಹಾಂ ಆರಾಮಾಗಿದ್ದೀವಿ ತಾತ. ನೀವು ಹೇಗೆ? ಈಗ ಇವಾಗ ನಾನು ವೈಟ್ ಫೀಲ್ಡಲ್ಲಿ ಇದ್ದೀನಿ ತಾತ. ಯಾಕೆ ಇಲ್ಲಿ ಮನೆಗೆ ಬರ್ಬೇಕು ಅನ್ಸಲ್ಲ ನಿನಗೆಲ್ಲ? ಈ ವಾರ ಬರ್ತಾ ಇದ್ದೀನಿ ತಾತ. ಸರಿ ಆಯಿತು. ಓಕೆ ಸರ್, ಮೊಮ್ಮಕ್ಕಳು ನೋಡಿ ಯಾವ ಥರ ಆಟ ಪಾಠಗಳನ್ನ ಕಲ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ನಿಮ್ಮ ಥರ ಮಾತಾಡ್ತಾ ಇದ್ದಾರೆ ಭಗತ್, ಇಮಿಟೇಟ್ ಮಾಡ್ತಾ ಇದ್ದಾರೆ. ಅಲ್ಲ, ಭಗತ್ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಎಲ್ಲ ರೀತಿಯಲ್ಲಿ ಅವನದೇ ಆದಂಥ ಒಂದು ಮುಂದೆ ಬರ್ತಾ ಇದ್ದಾನೆ. ಇನ್ನೂ ಒಳ್ಳೆ ಫ್ಯೂಚರ್ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಸಂತೋಷ ಆಗುತ್ತೆ. ತಾತ ಕ್ರಿಕೆಟ್ನ ತುಂಬ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿದ್ರು. ಟಿ ವಿ ಸೀರಿಯಲ್ ನೋಡ್ತೀರಾ ನೀವು? ನಾನು ಬಹಳ ಸಾರಿ ನೋಡ್ತಿರ್ತೀನಿ. ನಮ್ಮನ್ನು ರೆಗ್ಯುಲರ್ ನಾನು ಸುಮ್ಮನೆ ಕುಂತ್ಕೊಳ್ಳೋದೇ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದಾದ್ರು ಸೀರಿಯಲ್ ಇರಲಿ ಇಷ್ಟಪಟ್ಟದನ್ನು ನೋಡ್ತಾ ಇರ್ತೀನಿ. ಶಿವಮೊಗ್ಗದಿಂದ ಮಕ್ಕಳನ್ನು ಬಸ್ಸತ್ತಿಸ್ಬೇಕಾರೆ ಶಿಕಾರಿಪುರದಿಂದ ಮಕ್ಕಳು ಬಹಳ ಸೇಫಾಗಿ ಹೋಗಲಿ ಅಂತ ಬಹಳ ಕಷ್ಟಪಟ್ಟು ಸೀಟ್ ಹಿಡಿದು ಹತ್ತಿಸಿ ಕಳಿಸ್ತಾ ಇದ್ರಂತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಇರ್ತಾಯಿತ್ತು. ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಅವ್ರು ಹೊರಟಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ರಪ್ಪ ಅಂತೇಳ್ಬಿಟ್ಟು ಕಳಿಸ್ಕೊಡ್ತಾಯಿದ್ದೆ. ಮತ್ತು ಮಧ್ಯದಲ್ಲಿ ಎಲ್ಲೇ ಇದ್ದರೂ ಒಂದೆರಡು ಸರಿ ಫೋನ್ ಮಾಡಬೇಕು ನನಗೆ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತೇಳಿ ಕೇಳಿದೆ. ನೇಮು ಫೇಮು ಇರೋವಂತಹ ಮನೆಯಲ್ಲಿ ಹುಟ್ಟಿದ್ರೆ ಅದು ಒಂಥರ ಶಾಪನೂ ಆಗಿರುತ್ತೆ, ವರನೂ ಆಗಿರುತ್ತೆ. ಸಾಕಷ್ಟು ಜನ ನೀವು ಮಾಡೋ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ತಪ್ಪನ್ನ ಹುಡುಕ್ತಾ ಇರ್ತಾರೆ. ಶಾಪಕ್ಕಿಂತ ವರನೇ ನೆನಪು ಜಾಸ್ತಿ ಆಗುತ್ತೆ. ಇದನ್ನು ನಾನು ಶಿವಮೊಗ್ಗದಲ್ಲಿ ಹುಟ್ಟಿ ಬೆಳೆದಾಗ ನನಗೆ ಅಜ್ಜಿ, ತಾತ, ರಾಘುಮಾಮ, ವಿಜಯಮಾಮ ಎಲ್ಲರ ಜೊತೆಗೂ ಬೆಳೆದಿದ್ದು ಭಾಗ್ಯನೂ ಇದೆ. ಹಾಗೆ ತಾತ ಪಾಲಿಟಿಕ್ಸಲ್ಲಿ ಹೊರಗೆ ಹೋಗ್ತಾ ಇದ್ರು, ಮನೆಗೆ ಬಂದಾಗ ಹಾಗೆ 20 ಜನ 30 ಜನ ಊಟಕ್ಕೆ ಬರೋದು ಅಥವಾ ಸಡನ್ ಮೀಟಿಂಗ್ಗಳಿರೋದು ನೆನಪಿದೆ. ಅದನ್ನು ಶಾಪ ಜಾಸ್ತಿ ನೋಡಿಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿ ಅಥವಾ ಮಾಮಂದರು ಅತ್ತೆಯಂದ್ರು ನೋಡಿದಾಗ ಅವರು ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ. ಸೊ ಹಾಗಾಗಿ ಅವ್ರು ಹೇಗೆ ಅದನ್ನು ರೆಸ್ಪಾನ್ಸಿಬಿಲಿಟಿಯಾಗಿ ನೋಡಿ ತೊಗೊತಿದ್ರು, ಸೊ ನಮಗೆಲ್ಲಿ ಸಹಾಯ ಮಾಡಬೇಕು ಅಂತ ಆ ಥರ ನೋಡ್ತಾ ಇದ್ವಿ. ಸೊ ಈವನ್ ಇವಾಗ ತಾತ ಇಲ್ಲಿ ಕಾವೇರಿ ಆಗಲಿ ಅಥವಾ ಅಲ್ಲಿ ಇದಕ್ಕಿದ್ದಾಗೂ ಅಷ್ಟೇ, ಅಷ್ಟೊಂದು ಜನ ಬಂದಾಗ ಏನೋ ಓಕೆ ನಾವು ಓಡಾಡಬೇಕಂದ್ರೆ ಒಂದು ಸ್ವಲ್ಪ ಹಿಂದಿಂದ ಓಡಾಡ್ತಿದ್ವಿ ಹೊರತು ಏನೋ ಸ್ಕೂಲು ಕಾಲೇಜಿಗೆ ಹೋಗಬೇಕಂದ್ರೆ ಅಥವಾ ಹೊರಗೆ ಹೋಗಬೇಕಂದ್ರೆ ಅದನ್ನು ನೆಗೆಟಿವ್ ವೇಯಲ್ಲಿ ನೋಡಿಲ್ಲ. ಹಾಗೆ ಮನೆಗೆ ಬಂದರೂ ಅವರಿಗೆ ಉಪಚಾರ ಮಾಡಿ ಕಳಿಸ್ಬೇಕು ಅನ್ನೋದನ್ನು ಯಾವಾಗಲೂ ನೋಡಿ ಬೆಳೆದು ನಮ್ಮ ದೊಡ್ಡವ್ರು ಹೇಗೆ ಮಾಡಿದಾರೋ ಅಂತ ಅದನ್ನು ನಾವು ಒಂದು ಸ್ವಲ್ಪ ಅಳವಡಿಸ್ಕೊಂಡಿದ್ದೀವಿ. ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಅನಿಸಿದೆಯಾ? ಅಂದರೆ ಯಡಿಯೂರಪ್ಪನವರ ಮಕ್ಕಳು ಮೊಮ್ಮಕ್ಕಳು ಹೀಗೆ ಇರಬೇಕು ನಾವು ಇಂಥ ಫ್ಯಾಮಿಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಬಂದುಬಿಡುತ್ತೆ. ಬಟ್ ಮನೆಯಲ್ಲಿ ಮಾತ್ರ ತುಂಬ ನಾವು ಸರಳವಾಗಿ ಜೀವನ ಮಾಡಬೇಕು ಅಂತೇಳಿ ಬೆಳೆಸಿದ್ರು. ಎಕ್ಸಾಂಪಲ್ ಹೇಳಬೇಕಂದ್ರೆ ತಾತ DCM ಆದ್ರೂ ನಾನು ಸೈಕಲಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೆ. ತಾತನ ಆ ಕಡೆ ಈ ಕಡೆ ಕಾನ್ವಾಯ್ ಡ್ರೈವರ್ಸ್ ಎಲ್ಲ ಬಂದು ಕೇಳೋರು, ಯಾಕೆ ಒಂದು ಕಾರ್ ಕೊಡಿಸ್ಕೊಳ್ಳಿ ಏನಿದು ಅಂತೇಳಿ ಅಂತ. ಆದರೂ ಅಂದರೆ ಅವ್ರು ಕೊಡಿಸ್ಬಾರ್ದು ಅಂತ ಅಲ್ಲ, ನಮ್ಮದು 7
ಏಳು ಬೀಳುಗಳು CM DCM ಆಗೋದಿಲ್ಲ, ಒಂದು ಇದ್ರಲ್ಲಿ ಸೋಲೋದು ಎಲ್ಲದೂ ಇದ್ದಿದೆ. ನೀವು ನಾರ್ಮಲಾಗಿ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋದು ಅವ್ರು ಕಲಿಸ್ಕೊಟ್ಟಿದ್ದಾರೆ. ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ತಾತನಿಗೆ ನಾವು ಫಾರಿನ್ ಕಂಟ್ರೀಸಲ್ಲಿ ಹೋಗಿ ಓದೋದೆಲ್ಲ ನಿಜ ಹೇಳಬೇಕಂದ್ರೆ ಇಷ್ಟ ಇರ್ತಿರ್ಲಿಲ್ಲ. ನಮಗೆ ಆಸಕ್ತಿ ಇತ್ತು ಅಂದ ಆಯಿತು ಸರಿ ಹೋಗಿ ಬನ್ನಿ ಅಂತ ಹೇಳೋರು ಮೊಮ್ಮಕ್ಳಿಗೆ ಏನೇ ಇದ್ರೂ ಹೋಗಿ ವಾಪಸ್ ಬಂದು ಇಲ್ಲೇ ಬಿಸ್ನೆಸ್ ಮಾಡಬೇಕು, ಇಲ್ಲೇ ಕೆಲಸ ಮಾಡಬೇಕು ಅಂತ ಮುಂಚೆಯಿಂದನೂ ತಾತಂಗೆ ಅದು ಒಂಥರ ಹೇಳಿದ್ದಾರೆ ಎಲ್ಲರಿಗೂ. ಏನೇ ಬಿಸ್ನೆಸ್ ಇರಲಿ ನಾನೇ ನಿಮಗೆ ಹೆಲ್ಪ್ ಮಾಡ್ತೀನಿ, ಆದರೆ ದಯವಿಟ್ಟು ಅಲ್ಲೇ ಇದ್ದು ಅಲ್ಲೇ ಲೈಫ್ ಲೀಡ್ ಮಾಡೋದು ಎಲ್ಲ ಒಂಥರ ಎನ್ಕರೇಜ್ ಮಾಡ್ತಿರ್ಲಿಲ್ಲ. ನಮ್ಮ ಖುಷಿಗೋಸ್ಕರ ಹ್ಞೂ ಅಂತ ಹೇಳ್ತಾಯಿದ್ರು. ಯಾರನ್ನೂ ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ, ಯಾರನ್ನೂ ಕೂಡ ದೂರ ಇಡಲಿಕ್ಕೆ ಅವ್ರು ರೆಡಿ ಇಲ್ಲ ಅಂತ. ಇಲ್ಲ, ಅದು ಒಂದು. ಮತ್ತು ಅವ್ರಿಗೆ ಏನೇ ಇದ್ರೂ ಒಂಥರ ನಮ್ಮ ದೇಶ ನಮ್ಮ ರಾಜ್ಯದಲ್ಲೇ ಒಂಥರ ಉದ್ಯಮಿಗಳಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂಚೆಯಿಂದನೂ ನಮಗೊಂಥರ ಹೇಳ್ಕೊಟ್ಟಿದ್ದಾರೆ. ಅದು ಐ ಥಿಂಕ್ ಅದು ಒಂದು ಮೇನ್ ರೀಸನ್ ಇರ್ತಿತ್ತು. ಮೈತ್ರಾ ದೇವಿಯವ್ರು ಮಾಡ್ತಿದ್ದಂಥ ಯಾವ ಅಡುಗೆನ ತುಂಬ ಇಷ್ಟಪಟ್ಟು ತಿಂತಾಯಿದ್ರಿ ನೀವು? ಇಲ್ಲ, ನಾನು ಏನು ಇಷ್ಟಪಡ್ತೇನೆ ಎಲ್ಲವನ್ನೂ ಮಾಡ್ತಾಯಿದ್ರು. ಅವ್ರಿಗೂ ಗೊತ್ತಿದ್ದು ನನಗೇನು ಬೇಕು ಅಂತ. ಸೊ ಅದರಂತೆ ಅವರೆಲ್ಲ ಮಾಡೋದು. ಆಮೇಲೆ ಹೇಳಿದ ನೆನಪು. ಸೊ ಒಂದು ನೆನಪಿರೋದಂದರೆ ಅವರು ಬೆಳಗ್ಗೆಲ್ಲ ಬೇಗ ಹೊರಡ್ತಿದ್ರು. ಸೊ ಅವ್ರಿಗೆ ಒಂಥರ ಕಾಮ್ ಫುಡ್ಡು ಮತ್ತು ಅದಂದರೆ ಅಜ್ಜಿ ಹೇಳ್ಕೊಟ್ಟಿದ್ದು ಗಂಜಿಯನ್ನ ಅಂತ. ಸೊ ಅದು ಅವ್ರಿಗೆ ತುಂಬ ಇಷ್ಟ ಅಂತ ಮೊದಲೆಲ್ಲ ಹೇಳಿದ್ದು. ಅದನ್ನು ಈಗಲೂ ಈಗ ಏನಿದ್ರೂ ಗಂಜನೇ ಇಷ್ಟಪಡೋದು ಎಲ್ಲದಕ್ಕಿಂತ ಜಾಸ್ತಿ. ಸೊ ನಾವು ಕೇಳ್ಪಟ್ವಿ ಉಮಾದೇವಿಯವರ ಮಗ ಸ್ಪೋರ್ಟ್ಸ್ ಮ್ಯಾನ್ ಅಂತ ಕೂಡ. ಸೊ ಯಾವ ಸ್ಪೋರ್ಟ್ಸ್ ನೀವು ಆಡೋದು? ಹಾಗೇನೆ ನಾನು ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಅದು ಆ್ಯಕ್ಚುಲಿ ಒಂದಿನ ನಮ್ಮದು ಮಲ್ಲೇಶ್ವರಂ ಬಾಸ್ಕೆಟ್ಬಾಲ್ ತಂಡ ಒಂದು ಟೂರ್ನಮೆಂಟ್ ಫೈನಲ್ಸಿಗೆ ಬಂದಿದ್ವಿ. ಆಮೇಲೆ ತಾತನ ಕೂಡ ಇನ್ವೈಟ್ ಮಾಡಿದ್ದೆ. ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ಖುಷಿಯಾಗಿ ಆ ಟೈಮ್ ರಿಸರ್ವ್ ಮಾಡಿ ಮ್ಯಾಚ್ ನೋಡೋಕೆ ಬಂದಿದ್ದರು. ಅವ್ರು ಸ್ಟೇಡಿಯಂ ಎಂಟರ್ ಆಗಿದ ತಕ್ಷಣ ನನಗೂ ಒಂಚೂರು ನರ್ವಸ್ನೆಸ್ ಇತ್ತು. ಬಟ್ ಆದರೂ ಕೂಡ ಮ್ಯಾಚ್ ಗೆದ್ವಿ. ಅವ್ರ ಕೈಲೇ ಟ್ರೋಫಿನೂ ಕೊಡಿಸಿದ್ರು. ಸೊ ದಟ್ ವಾಸ್ ಅ ಎವರ್ ಲಾಸ್ಟಿಂಗ್ ಮೆಮೊರಿ ಅನ್ಬೋದು. ನಿಮ್ಮ ಶಿಕಾರಿಪುರದ ಜನ ಇರ್ಬೋದು, ಶಿವಮೊಗ್ಗ ಜನ ಇರ್ಬೋದು, ಇಡೀ ಕುಟುಂಬನ ನಮ್ಮ ಕುಟುಂಬ ಅನ್ನೋ ಥರದಲ್ಲಿ ನೋಡ್ತಾರೆ. ಅವ್ರು ಕೊಡೋ ಪ್ರೀತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಕುಟುಂಬದ ಬಗ್ಗೆ ಭಾಳ ಆತ್ಮೀಯತೆ, ವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇದೆ. ಸೊ ಅವರ ಸಂಬಂಧಗಳಿಂದ ಇದೆಲ್ಲ ಸಾಧ್ಯ ಆಗಿದೆ. ಅದೇ ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ, ನಾವು ಸಹ ಅದೇ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇಟ್ಕೊಂಡಿದ್ದೇವೆ. ಹೀಗಾಗಿ ಒಂದರಿಂದ ಸಂಬಂಧಗಳು ಚೆನ್ನಾಗಿದೆ. ಸೊ ವಿಜೇಂದ್ರ ಅವರು ಇವಾಗ ಇಡೀ ರಾಜ್ಯದವನ್ನು ಮುನ್ನಡೆಸ್ತಾ ಇದ್ದಾರೆ, BJP ಪಕ್ಷವನ್ನು. ಅವನು ಒಳ್ಳೆಯ ಫ್ಯೂಚರ್ ಇದೆ. ನಿಶ್ಚಿತವಾಗಿ ಒಂದು ಒಳ್ಳೆಯ ಸ್ಥಾನಮಾನ ಅವನು ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆಯ ಸ್ಥಾನಮಾನಗಳು ಇಬ್ಬರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ವಿಜೇಂದ್ರ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂತಹ ಆಶಯ ಇದೆಯಾ? ನಾನೆಲ್ಲ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ, ನೋಡೋಣ ದೇವ್ರ ಇಚ್ಛೆ ಏನಾಗುತ್ತೆ ಅಂತೇಳಿ. ರಾಘವೇಂದ್ರ ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ನಿಮ್ಮ ಕನಸು ಏನಿದೆ? ರಾಘವೇಂದ್ರ ಅವರು ಈಗಾಗಲೇ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ನೋಡೋಣ ಏನು. ಓಕೆ. ಇಷ್ಟು ಜನ ಮೊಮ್ಮಕ್ಕಳಲ್ಲಿ ಮುಂದೆ ಯಾರು ರಾಜಕೀಯಕ್ಕೆ ಬರಬೇಕು ಅನ್ನೋದಿದ್ರೆ ಯಾರನ್ನ ನೀವು ಬೆಂಬಲಿಸ್ತೀರಾ? ಯಾರೇ ಮುಂದೆ ಬಂದರೂ ಸಹ ನಾನು ಅದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅದು ಅವ್ರವ್ರ ಇಷ್ಟ ಅಷ್ಟೇ. ಯಾವುದೂ ನಾನು ಫೋರ್ಸ್ ಮಾಡೋದಿಲ್ಲ. ಅವ್ರಿಗೇನು ಸರಿ ಅನ್ನೋದು ಅವ್ರು ಮಾಡ್ತಾರೆ. ಈಗ ಎಲ್ಲ ಮಕ್ಕಳ ಕೈನಲ್ಲೂ ತುಂಬ ಸುಂದರವಾಗಿರುವಂತಹ ರೋಸ್ ಇದೆ. ಯಾಕಂತಂದರೆ ಅಷ್ಟೇ ಸುಂದರವಾಗಿರುವಂತಹ ನೆನಪುಗಳು, ಅಷ್ಟೇ ಸುಂದರವಾದಂಥ ಒಂದು ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಎಲ್ಲ ಮೊಮ್ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಶುರು ಮಾಡೋಣ ಅಲ್ವಾ? ನೀವೆಲ್ಲ ರೆಡಿನಾ? ಎಸ್. ಸೊ ಯಾವ ಕಾರಣಕ್ಕೆ ಯಡಿಯೂರಪ್ಪನವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಾತನ ಆಶೀರ್ವಾದದಿಂದನೇ ನಾವು ಇಷ್ಟಪಟ್ಟು ಮದುವೆ ಆಗಿ ಈಗ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಆಲ್ ಬಿಕಾಸ್ ಆಫ್ ಮೈ ತಾತ. ಥ್ಯಾಂಕ್ ಯು ಸೋ ಮಚ್ ತಾತ. ಇವತ್ತು ನಾವು ಏನೇ ಬೆಳೆದಿದ್ದೀವಿ, ಏನೇ ನಮ್ಮ ಗ್ರೋತ್, ಅದು ಎಲ್ಲದಕ್ಕೂ ಒಂದು ಮೂಲ ಕಾರಣ ಅಂದರೆ ನಮ್ಮ ತಾತನವರು. ಆ್ಯಂಡ್ ಲಾಂಗ್ ವೇ ಟು ಗೋ. ಬಟ್ ಅಷ್ಟೇ, ಯಾವತ್ತೂ ಅವ್ರ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಇದ್ದೇ ಇರುತ್ತೆ, ಗೈಡೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು. ನನ್ನ ಮೆಮರಿ ಅಂದರೆ ಫಸ್ಟ್ ಟೈಮ್ ತಾತ ಹುಬ್ಳಿಗೆ ಬಂದಿದ್ದರು ನಮ್ಮ ಮನೆ ನಾನು ಫಸ್ಟ್ ಟೈಮ್ ನೋಡೋಕ್ಕೆ. ಅವಾಗಿನ ನೆನಪಿದೆ. ನನಗಷ್ಟು ಪಾಲಿಟಿಕ್ಸ್ ಅಷ್ಟು ಗೊತ್ತಿದ್ದಿಲ್ಲ ಮುಂಚೆ. ಸೊ ಈ ಥರನೇ ಅಕ್ಕಪಕ್ಕ ಕೂತ್ಕೊಂಡು ಜೋರಾಗಿ ಮಾತಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರದ್ದು ಗಾದೆ ಮಾತು ಇತ್ತು ಅಲ್ವಾ, ಯಡಿಯೂರಪ್ಪನವರು ಮಾತಾಡಿದ್ರೆ ಗೊತ್ತೆ ಅಂತಾರೆ. ಅಷ್ಟು ಸ್ಟ್ರಿಕ್ಟ್ ಮನುಷ್ಯ ಅಂತ ನಿಮ್ಗೆ ಆಮೇಲೆ ಗೊತ್ತಾಯಿತು. ಅಂದರೂ ನಾನು ಐ ಹ್ಯಾವಂಟ್ ಎಕ್ಸ್ಪೀರಿಯನ್ಸ್ ದಟ್ ಫಸ್ಟ್ ಹ್ಯಾಂಡ್. ಸೊ ನೀವು ಎಷ್ಟು ಈಸಿಯಾಗಿ ಮಾತಾಡಿದ್ರು ಕೂಡ ಅವರು ಅಷ್ಟೇ ಈಸಿಯಾಗಿ ಅವತ್ತಿನ ದಿವಸ ತಗೊಂಡಿದ್ರು ಅಂತ ನಿಮ್ಗೆ ಖುಷಿ. ಕರೆಕ್ಟ್. ಸೊ ಒಂದು ಸ್ಮಾಲ್ ಇನ್ಸಿಡೆಂಟ್ ಇಫ್ ಐ ಹ್ಯಾವ್ ಟು ರಿಕಲೆಕ್ಟ್ ಏನಂತ ಹೇಳಿದ್ರೆ, ಈಗ ನಾವು ಮೊದಲನೇ ವೆನ್ ವಿ ವರ್ ಗೆಟಿಂಗ್ ಮ್ಯಾರಿಡ್, ಸೊ
ಐ ಥಿಂಕ್ ತಾತ ಅವರು ಅವಾಗ ಸಿಟ್ಟಿಂಗ್ CM ಆಗಿದ್ದರು. ಬಟ್ ಆದ್ರೂ ಕೂಡ ಎಲ್ಲ ಫಂಕ್ಷನ್ನ ವಿದೌಟ್ ಮಿಸ್ಸಿಂಗ್, with all his time, given all his time there. So that's something wonderful because ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಎಲ್ಲ ಒಂದು ಇವೆಂಟು ಮಿಸ್ ಮಾಡಿದೆ, ಕಂಪ್ಲೀಟಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಇದ್ದು ಕೊನೆಗೆ ಒಂದು ಮಾತು ಹೇಳಿದರು. ಸೊ ಐ ಥಿಂಕ್ ನಮ್ಮ ಅತ್ತೆಯವರು ಅರುಣಾದೇವಿ ಅವ್ರಿಗೆ ಶಿ ರಿಕಲೆಕ್ಟ್ಸ್ ದಟ್ ಮೊಮೆಂಟ್ ವೆರಿ ಫ್ರೀಕ್ವೆಂಟ್ಲಿ. ಸೊ ನಮ್ಮಿಬ್ಬರದು ಯಾವುದಾದ್ರೂ ನಗ್ದೇರ ಅಂತ ಫೋಟೋ ಇದ್ದರೆ ಹುಡ್ಕೊಡಮ್ಮ, ನಾನು ಇಟ್ಕೊತೀನಿ ಅಂತ ಹೇಳಿದರು. ಸೊ ಅದೊಂದು ಮೆಮೊರಿ ಅಂತ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ we wish him good health, wealth and prosperity in future. Thank you. ತಾತನಿಗೆ ಆ್ಯಕ್ಚುಲಿ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾ ಕಲಿಸ್ಕೊಟ್ಟಿದ್ದಾರೆ ನಮಗೆ, ತುಂಬ ಗೈಡ್ ಮಾಡಿದ್ದಾರೆ. ಆದರೆ ಒನ್ ಮೇಜರ್ ಥ್ಯಾಂಕ್ಸ್ ಏನಕ್ಕಂದರೆ ಅವರು ಅಜ್ಜಿ ಸೇರಿ ನಮ್ಗೆ ಇಷ್ಟು ದೊಡ್ಡ ಕುಟುಂಬ ಮತ್ತು ಇಷ್ಟು ಪ್ರೀತಿಯಿಂದ ಒಟ್ಟಿಗೆ ತೊಗೊಂಡು ಬಂದು ಎಲ್ಲ ಮಕ್ಕಳಾಗಿರಲಿ ಮೊಮ್ಮಕ್ಕಳಾಗಿರಲಿ ಇವಾಗ ಮರಿ ಮೊಮ್ಮಕ್ಕಳಾಗಿರಲಿ ಒಟ್ಟಿಗೆ ಇರಿಸ್ಕೊಂಡು ನಮಗೆ ತುಂಬ ಪ್ರೀತಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದೊಡ್ಡ ಥ್ಯಾಂಕ್ಸ್ ತಾತಂಗೆ. ಥ್ಯಾಂಕ್ ಯು ತಾತ. ಸ್ಪೋರ್ಟ್ಸಲ್ಲಾಗಲಿ ಅಥವಾ ಎಜುಕೇಷನಲ್ಲಾಗಲಿ ಅದು ಯಾವುದೇ ಇದರಲ್ಲಾಗಲಿ ತಾತ ಅವ್ರು ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತು ಆ ಡಿಸಿಪ್ಲಿನ್ ನಮ್ಮಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತಾತ. ತಾತಗೆ ತುಂಬ ರೀಸನ್ಸ್ ಇದೆ ಥ್ಯಾಂಕ್ ಯು ಹೇಳೋಕ್ಕೆ. ಬಟ್ ಒಂದಕ್ಕೆ ಏನು ಹೇಳ್ಬೋದು ಅಂತಂದರೆ ಈಸ್ ಆಲ್ವೇಸ್ ಮೇಡ್ ಮೀ ಫೀಲ್ ಹೋಮ್. ಸೊ ಬಿ ದಟ್ ದ ಫಸ್ಟ್ ಡೇ ಐವ್ ಮೆಟ್ ಹಿಮ್, ಇಟ್ ವಾಸ್ ರೈಟ್ ಹಿಯರ್ ಇನ್ ದಿಸ್ ಹೌಸ್. ಇದೇ ಮನೆಯಲ್ಲಿ ಫಸ್ಟ್ ಟೈಮ್ ಭೇಟಿಯಾಗಿದ್ದೆ ತಾತಗೆ. ತುಂಬ ಒಂದು ಭಯ ಇತ್ತು ಹೇಗಿರುತ್ತೆ ಅಂತ. ಬಟ್ ಫಸ್ಟ್ ಡೇ ಫಸ್ಟ್ ಮೀಟಿಂದನೂ ತಾತ ತುಂಬ ನನಗೆ ಅಟ್ ಹೋಮ್ ಫೀಲ್ ಮಾಡಿಸಿದ್ದಾರೆ. ಮೊಮ್ಮಗಳು ತನ ನೋಡಿದ್ದಾರೆ. ಸೊ ಆ ಥರ ಹಿಂಗೆ ಹೆದರಿಕೆ ಅಂತ ಫೀಲಿಂಗ್ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಫೀಲ್ ಅಟ್ ಹೋಮ್ ತಾತ ಅಂತ ಹೇಳ್ತೀನಿ. ತಾತ ಮೊದಲು ಪಾಲಿಟಿಕ್ಸ್ ಜೊತೆಗೆ ಅಗ್ರಿಕಲ್ಚರ್ ಮತ್ತು ನಿಂಬೆಹಣ್ಣು ಮಾರ್ತಾಯಿದ್ರು. ಸೊ ನಾನೀಗ ಶಿವಮೊಗ್ಗದಲ್ಲಿ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ. ಸೊ ಭೇಟಿಯಾದಾಗೆಲ್ಲ ಮೊದಲು ಬಿಸ್ನೆಸ್ ಬಗ್ಗೆ ಕೇಳ್ತಾರೆ. ಶೋರೂಮಲ್ಲಿ ನಂಬರ್ಸ್ ಆಗಿದೆ, ಹೋಟೆಲಲ್ಲಿ ಎಷ್ಟು ರೂಮ್ಸ್ ಆಗಿದೆ, ಕಾಲೇಜ್ ಅಡ್ಮಿಷನ್ಸ್ ಹೇಗಿದೆ ಅಂತ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಿಮ್ಮ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಬೇಕು. ಆ ಥರ ಮಾಡ್ತಾಯಿಲ್ಲ ಅಂತ ಅವರು ಚೆಕ್ ಮಾಡ್ತಾಯಿರ್ತಾರೆ. ಒಂದು ನನಗೆ ಕೇಳೋಣ ಮತ್ತೆ ಡಬಲ್ ಚೆಕ್ ಮಾಡ್ತಾರೆ ಆ್ಯಕ್ಚುಲಿ ಕರೆಕ್ಟಿದೆ ಇನ್ಫಾರ್ಮೇಷನ್ ಇಲ್ಲ ಅಂತ. ಸೊ ಆ ಥರ ನಮ್ಮ ಮೇಲೆ ಒಂದು ಕನ್ಸರ್ನು, ಒಂದು ರೆಸ್ಪಾನ್ಸಿಬಿಲಿಟಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ತಾತ. ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಾತಗಿಂತ ನಾನು ಕ್ರಿಕೆಟ್ ಬಡ್ಡಿ ಅನ್ಬೋದು. ಇಲ್ಲಿದ್ದಾಗೆಲ್ಲ ಅವ್ರ ಜೊತೆನೇ ಕ್ರಿಕೆಟ್ ನೋಡೋದು, ಮತ್ತು ಅವರಿಗಿರೋಷ್ಟು ಎಂಥೂಸಿಯಾಸಮ್ ಎಲ್ಲರೂ ಹೇಳ್ದಂಗೆ ಯಾರಿಗೂ ಇಲ್ಲ. ಮತ್ತು ನನ್ನ ಕ್ರಿಕೆಟ್ ಬಡ್ಡಿ ಆಗಿದ್ದಕ್ಕೆ ಥ್ಯಾಂಕ್ ಯು ತಾತ. ಓಕೆ, ಹಾಗೆ ತಾತನಿಗೊಂದು ಹಾಡು ಡೆಡಿಕೇಟ್ ಮಾಡ್ಬೋದಾ ನೀವು? ತಾತನಿಗೆ ಮನೆಯವ್ರಿಗೆ ಎಲ್ಲರಿಗೂ ಸೇರಿಸ್ಬಿಟ್ಟು, ನೀವು ಒಳ್ಳೆ ಗಾಯಕರಾಗಿರೋದ್ರಿಂದ. ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಓ ಬಾ, ಮನೆವರೆಗೂ ಕೊನೆವರೆಗೂ ನಾನಿರುವೆ ಓ, ನೆನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನಾ, ನಿನ್ನ ಕಂಡು ಮರೆತೆ ನನ್ನೆನಾ ಓ, ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂಥ ಚಂದ ಇಂಥ ಬಂಧನ ಓ, ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಹಗಲಿರಳು ಜೊತೆಗಿರಲು ಹೃದಯಗಳು ಹಾಡಿತೆ, ಸರಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ ಓ, ನೆನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆನಾ, ನಿನ್ನ ಕಂಡು ಮರೆತೆ ನನ್ನೆನಾ ಓ, ಜನುಮ ಜನುಮದಿಂದಲೂ ನಂಟು ಉಂಟು ನಮ್ಮಲಿ, ಎಂಥ ಚಂದ ಇಂಥ ಬಂಧನ ಓ. ವಾ ವಾ, ಸೂಪರ್ 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 ಸೂಪರ್. ಸರ್, ಮೊಮ್ಮಗನ ಹಾಡನ್ನು ಕೇಳಿದ್ರಾ?
ಎಷ್ಟು ಮೈತ್ರಾದೇವಿಯರು ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಕೇಳಿದ್ವಿ. ಮೊಮ್ಮಗ ಎಷ್ಟು ಚಂದ ಆಡ್ತಾರೆ. ಏನು ಹೇಳ್ತೀರಾ ಅವ್ರ ಗಾಯನದ ಒಂದು ಆಸಕ್ತಿ ಬಗ್ಗೆ? ನಾನಾಗ ಹೇಳ್ತಾ ಇರ್ತೇನೆ, ಹಾಡು ತುಂಬ ಚೆನ್ನಾಗಿ ಹೇಳ್ತೇನೆ, ನಿನ್ನ ಕಂಠ ಚೆನ್ನಾಗಿದೆ, ಅಭ್ಯಾಸ ಮಾಡು, ಜನ ಸಹ ಸಂತೋಷ ಪಡ್ತಾರೆ, ಅದರಿಂದ ಸಂಕೋಚ ಇಲ್ಲದೇನೆ ಹಾಡೋಕ್ಕೆ ಶುರು ಮಾಡು ಅಂತ ಹೇಳ್ತಾ ಇರ್ತೀನಿ. ನಾನು ಅವನ ಹಾಡು ಕೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲಲ್ಲಿ ಓದಿದ್ದು. ಮತ್ತು ಹಾಸ್ಟೆಲಲ್ಲಿ ಯಾವುದೇ ಥರ ಫೋನ್ ಆಗಿರಲಿ ಅಥವಾ ಲ್ಯಾಪ್ಟಾಪ್ ಆಗಿರಲಿ ಯಾವುದ್ರದ್ದು ಏನು ಸಿಗ್ತಿರ್ಲಿಲ್ಲ ನಮಗೆ. ಆವಾಗ ಡೈಲಿ ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ. ತಾತ ಅಂದರೆ ನಂಗೆ ತುಂಬ ಹೆಮ್ಮೆ ಇತ್ತು, ಈಗಲೂ ಇದೆ. ಆವಾಗ ತುಂಬ ಹೆಮ್ಮೆ ಇತ್ತು. ಮತ್ತು ನ್ಯೂಸ್ ಪೇಪರ್ ನೋಡಿದಾಗೆಲ್ಲ ತುಂಬ ಖುಷಿ ಆಗ್ತಿತ್ತು ನನಗೆ. ಸೊ ಅದು ನೋಡಿದಾಗೆಲ್ಲ ಅವ್ರು ಏನಾದ್ರು ಆರ್ಟಿಕಲ್ಸ್ ಬಂದಿರಲಿ ಏನೇ ಇರಲಿ ಎಲ್ಲ ಕಲೆಕ್ಟ್ ಮಾಡಿ ಒಂಥರ ಆರ್ಟಿಕಲ್ಸ್ ಎಲ್ಲ ನಾನು ಕಟ್ ಮಾಡಿ ಒಂದು ಬುಕ್ ಮಾಡಿ ಅವ್ರಿಗೆ ಬರ್ಡೇ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಒಂದೂವರೆ ವರ್ಷ ಟೈಮ್ ತೊಗೊಂಡು ದಿನ ನ್ಯೂಸ್ ಪೇಪರ್ ಕಟ್ಟಿಂಗ್ಸು ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಅವ್ರದ್ದು ಫ್ಯಾಮಿಲಿ ಬಗ್ಗೆ ನ್ಯೂಸ್ ಎಲ್ಲ ಬರ್ತಿತ್ತು, ಎಲೆಕ್ಷನ್ಸ್ ಬಗ್ಗೆ ಬರ್ತಿತ್ತು, ಎಲ್ಲರೂ ಬರ್ತಿತ್ತು. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಬುಕ್ ಮಾಡಿದ್ದೆ. 9ನೇ ಕ್ಲಾಸಲ್ಲಿದ್ದಾಗ ಮಾಡಿದ್ದೆ. ಅವಾಗ ಕೊಡೋಣ. ಸರ್ ಮನೆಯಲ್ಲೇ ಒಬ್ಬ ಹಾರ್ಡ್ ಕೋರ್ ಅಭಿಮಾನಿ ನಿಮಗೆ. ಎಲ್ಲರ ಹತ್ರನೂ SR ನೋವ್ ಬೋರ್ಡ್ ಇದೆ. ಸೊ ಈ SR ನೋವ್ ಮೂಲಕ ಒಂದಷ್ಟು ಯಡಿಯೂರಪ್ಪ ಸರ್ದ ವ್ಯಕ್ತಿತ್ವವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಮ್ಮದು. ಅವ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ, ಅದು ನಿಮಗೆ ಏನು ಅನಿಸುತ್ತೆ ಅದನ್ನು ಶೋ ಅಪ್ ಮಾಡಿ. ಓಕೆ. ಸೊ ಮೊದಲನೇದು, ಯಡಿಯೂರಪ್ಪ ಸರ್ ಬಹಳನೇ ತಿಂಡಿ ಪೋತರು. ಸೊ ಅದು ಬಹಳ ತಿಂಡಿ ಪ್ರಿಯರ ನೀವು? ಓಕೆ. ಯಾವೆಲ್ಲ ತಿಂಡಿಗಳು ಇಷ್ಟ ಆಗುತ್ತೆ? ಯಾವೆಲ್ಲ ಊಟ? ಸಾಮಾನ್ಯವಾಗಿ ದೋಸೆ ಇಷ್ಟಪಡ್ತೀನಿ. ದೋಸೆ, ನಿಪ್ಪಟ್ಟು, ಆಮೇಲೆ ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ್ ಆ ಥರ ಅವ್ರದ್ದೇ ಜಾಗಗಳಿದೆ. ಯಾವಾಗ ಮನೇಲಿ ಅಡುಗೆ ಮಾಡಿ ರೆಡಿ ಮಾಡ್ಕೊಂಡಿದ್ರು ಅಲ್ಲಿ ಕಾರ್ ತಿರುಗಿಸಿದ ತಕ್ಷಣ ಗೊತ್ತಾಗುತ್ತೆ ಮನೆಯಲ್ಲೂ ಓ ಇವತ್ತು ತಾತ ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಫುಡ್ಡಿ 100%. ಶಿವಮೊಗ್ಗದಲ್ಲಿ ನಮ್ಮ ಹೋಟೆಲ್ ಒಳ್ಳೆ ದೋಸೆ ಸಿಕ್ಕರೇನು ಅವರಿಗೆ ಮೀನಾಕ್ಷಿ ಭವನ್ ಹೋಗಿ ತುಂಬ ಇಷ್ಟ. ಸೊ ಶಿವಮೊಗ್ಗದಲ್ಲಿ ಸಂಜೆ ಆದರೆ ನಮಗೆ ದೋಸೆ ಮತ್ತು ದೋಸೆ ಇಡ್ಲಿ ವಡೆಗೆ ಮೀನಾಕ್ಷಿ ಭವನ್ ಕರ್ಕೊಂಡು ಹೋಗ್ತಾರೆ. ಯಡಿಯೂರಪ್ಪನವ್ರಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳ ಹತ್ರ ಸಲಿಗೆ ಜಾಸ್ತಿ. Tata, I love you. ಅದೇ ಅವರು ಪೊಲಿಟಿಕ್ಸಲ್ಲಿ ಜಾಸ್ತಿ ಇದ್ದಿದ್ದಾಗ ನಾವು ಬೆಳೆದು ಬಂದು ನೋಡಿದಾಗ ಇನ್ನೂ ತುಂಬ ಸ್ಟ್ರಿಕ್ಟ್ ಇದ್ದರು. ಬಟ್ ಆಮೇಲೆ ಇವಾಗ ತುಂಬ ಫ್ರೀ ಅಪ್ ಆಗಿದ್ದಾರೆ. ಸೊ ಮಕ್ಕಳು ಮೊಮ್ಮಕ್ಕಳು ಅನ್ನೋಕ್ಕಿಂತ ಮರಿ ಮೊಮ್ಮಕ್ಕಳು ಜೊತೆ ತುಂಬ ಸಲ್ಗೆನೆ 6 ಜನ ಸೇರಿಕೊಂಡು ತಾತನ ಜೊತೆ ತುಂಬಾ ಆಟ ಆಡ್ತಾರೆ. ಆಮೇಲೆ ತುಂಬಾ ಕಿತಾಪತಿನೂ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಯಡಿಯೂರಪ್ಪನವ್ರಿಗೆ ತುಂಬಾ ಕೋಪ ಜಾಸ್ತಿ. ಎಲ್ರಿಗೂ ಗೊತ್ತಿರೋ ಹಾಗೆ ಯಡಿಯೂರಪ್ಪನವ್ರು ಅಂದರೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಂತ ಮುಂಚೆಯಿಂದನೂ ಅದೊಂಥರ ಕ್ರಾಸ್ ಕರ್ನಾಟಕ ಅದು ಮಾತಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಕೋಪ ಅಂತ ಅಲ್ಲ, ಅದು ಸಿಕ್ಕಾಪಟ್ಟೆ ಅದು ಆ ಸೆಕೆಂಡ್ ಆ ಕ್ಷಣಿಕ ಹೊತ್ತು ಅದು ಯಾವತ್ತೂ ಅದು ನೆಕ್ಸ್ಟ್ ಮಿನಿಟಿಗೆ ಕಂಟಿನ್ಯೂ ಆಗಲ್ಲ. ಅದು ಈವನ್ ಪೊಲಿಟಿಕಲ್ಲೂ ಅದು ನಿಜ, ಮನೆಯಲ್ಲೂ ಕೂಡ ಅದು ನಿಜ. ಆ ಕನ್ಸರ್ನಿಂದ ಏನೇ ಒಂದು ಜೋರಾಗಿ ಏನೋ ಒಂದು ಮಾತಾಡುವುದು ಹೊರತು ಅದು ಯಾವತ್ತೂ ಅದು ಸಿಟ್ಟು ಅಂತ ಕಂಟಿನ್ಯೂ ಆಗಲ್ಲ. ಹೆಣ್ಮಕ್ಳು ರಾಜಕೀಯಕ್ಕೆ ಬರೋದು ಯಡಿಯೂರಪ್ಪ ಅವರಿಗೆ ಇಷ್ಟ ಇರಲಿಲ್ಲ. ಅದೇ ಅವರು ಈಕ್ವಲ್ ಫ್ರೀಡಮ್ ಕೊಟ್ಟಿದ್ದಾರೆ ಎಲ್ಲರಿಗೂ, 5 ಜನ ಮಕ್ಳಿಗೂ. ಅದು ಜಸ್ಟ್ ದಟ್ ಮಾಮಂದ್ರು ಇಬ್ಬರು ಪೊಲಿಟಿಕಲ್ ಫೀಲ್ಡ್ ಸೆಲೆಕ್ಟ್ ಮಾಡಿದ್ರು. ಹೆಣ್ಮಕ್ಳು ಅವರು ಬೇರೆಯೇ ಅವರಿಗೆ ಇಂಟ್ರೆಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ಡೆಫಿನೆಟ್ಲಿ ಆ ಇದು ನೋಷನ್ ಅಂತೂ ತಪ್ಪು, ಹಾಗೇನಿಲ್ಲ. ಐ ಡಿಸ್ಅಗ್ರಿ ದಟ್ ತಾತ ಹಿಂಗೆ ವಿಮೆನ್ಸಿಗೆ ಪುಷ್ ಮಾಡಲ್ಲ ಅಂತ, ಬಿಕಾಸ್ he encourages all of us, like his daughter-in-laws and his granddaughters, to go look after the institutions that we have, or any other business that we have. So ಮೊದಲಿಂದನೂ ತಾತ ಆ ಥರ ಹಿಂಗೆ ನಮಗೆ ಪುಷ್ ಒಂಥರ ಕೊಟ್ಟಿದ್ದಾರೆ. So he really encourages us to go out there and like show up in the world. I don't think Tata would
like not encourage any women to not be in politics ಅಂತ. ತಾತಂಗೆ ತುಂಬಾ ಶಾಪಿಂಗ್ ಕ್ರೇಜ್ ಇದೆ. ಅವರಿಗಾಗಿ ಶಾಪ್ ಮಾಡ್ಕೊಂಡಿದ್ದು ನಮಗೆ ಎಕ್ಸಾಂಪಲ್ ಗೊತ್ತಿಲ್ಲ, ಈವನ್ ಸಣ್ಣ ಬಟ್ಟೆ ಹಾಗೆ. ಬಟ್ ಎಲ್ಲರಿಗೂ ಕಾಳಜಿಯಿಂದ ಯಾವಾಗಲೂ ಶಾಪ್ ಮಾಡ್ಕೊಂಡು, ಈವನ್ ಮರಿ ಮೊಮ್ಮಕ್ಳಿಗೂ ಯಾವುದೋ ಟ್ರಿಪ್ಪಿಗೆ ಹೋದಾಗ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರ್ತಾರೆ. ಸೊ ಡೆಫಿನೆಟ್ಲಿ ಶಾಪಿಂಗ್ ತುಂಬಾ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಮೆಮೊರೀಸ್ನ ನೀವು ಹಂಚ್ಕೊಂಡ್ರಿ ಸರ್. ನಿಮ್ಮ ರಾಜಕೀಯ ಜೀವನದ ಸುಖ ಸಂತೋಷಗಳಿರ್ಬೋದು, ಇಷ್ಟು ದೊಡ್ಡ ಫ್ಯಾಮಿಲಿಯ ಸುಖ ಸಂತೋಷಗಳಿರ್ಬೋದು, ಎಲ್ಲವೂ ಶುರುವಾಗಿದ್ದು ಶಿಕಾರಿಪುರದಿಂದ. ಸೊ ಶಿಕಾರಿಪುರದ ಜನರಿಗೆ ನೀವು ಈ ಕಾರ್ಯಕ್ರಮದ ಮೂಲಕ ಯಾವ ರೀತಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಜೀವನದಲ್ಲಿ ಶಿಕಾರಿಪುರ ಮರೆಯೋಕ್ಕಾಗೋದಿಲ್ಲ. ಅಲ್ಲಿಯ ಜನರ ಬೆಂಬಲದಿಂದ ಇವತ್ತು ಸ್ಥಾನಮಾನಗಳು ಸಿಕ್ಕಿದೆ. ಆದ್ದರಿಂದ ಶಿಕಾರಿಪುರ ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಈ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನೇನು ಇನ್ನು ಕೇವಲ 1-2 ವರ್ಷದ ಅಂತರದಲ್ಲಿ ಎಲೆಕ್ಷನ್ ಬರ್ತಾ ಇದೆ. BJP ಕಳೆದ ಬಾರಿಯ ಎಲೆಕ್ಷನ್ಗಿಂತ ಈ ಬಾರಿ ಬಹಳಷ್ಟು ಒಳ್ಳೆಯ ಒಂದು ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋದು. ಈಗಾಗಲೇ ನೀವು ರಾಜ್ಯ ಪ್ರವಾಸವನ್ನು ಕೂಡ ಶುರು ಮಾಡಿದ್ದೀರಾ. ಸೊ ಮುಂದಿನ ಚುನಾವಣೆಗೆ ಯಾವ ರೀತಿ ಇದೆ ಸಿದ್ಧತೆ BJP? ಅಲ್ಲ, 100% ವಿಶ್ವಾಸ ಇದೆ. ಜನರು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸ್ಪಷ್ಟ ಬಹುಮತವನ್ನು ಪಡೆದು ಸ್ವಂತ ಶಕ್ತಿ ಮೇಲೆ ಸರ್ಕಾರ ರಚನೆ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಸೊ ಇದೇ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸೇರಿ, ಮೊಮ್ಮಕ್ಕಳೆಲ್ಲ ಸೇರಿ ಯಡಿಯೂರಪ್ಪನವರಿಗೆ ಒಂದು ಸುಂದರವಾದಂಥ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಗಿಫ್ಟನ್ನು ಕೊಡೋಣ ಇವಾಗ. ಪೆನ್ಸಿಲ್ ಸ್ಕೆಚ್ನಲ್ಲಿ ಮೈತ್ರಾದೇವಿ ಹಾಗೂ ಯಡಿಯೂರಪ್ಪನವರ ಚಿತ್ರವನ್ನು ಬರೆದಿರುವಂತಹ ಫೋಟೋನ ಮೊಮ್ಮಕ್ಕಳೆಲ್ಲ ಸೇರಿ ಗಿಫ್ಟ್ ಮಾಡ್ತಾ ಇದ್ದಾರೆ ತಾತ ಅವರಿಗೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳನ್ನು, ರಾಜಕೀಯ ವಿಚಾರ ಹಾಗೆ ಫ್ಯಾಮಿಲಿ ವಿಚಾರ, ಎಸ್ಪೆಷಲಿ ಮೊಮ್ಮಕ್ಕಳ ಜೊತೆಲಿ ನೀವು ಕಳೆದಂಥ ಸಮಯ ಎಲ್ಲವೂ ಕೂಡ ಬಹಳ ಸುಂದರವಾಗಿತ್ತು. ಈ ವಯಸ್ಸಿನಲ್ಲಿಯೂ ಕೂಡ ನೀವು ಸಾಕಷ್ಟು ಜನರಿಗೆ ಮಾದರಿಯಾಗಿ, ರಾಜ್ಯಕ್ಕೆ, ರಾಜಕಾರಣಿಗಳಿಗೆ ಮಾದರಿಯಾಗಿ ನಿಮ್ಮ ಜೀವನವನ್ನು ಬಹಳ ಸುಂದರವಾಗಿ ನಡೆಸ್ತಾ ಇದ್ದೀರಾ. ಮುಂದಿನ ಜೀವನ ಕೂಡ ಅಷ್ಟೇ ಸೊಗಸಾಗಿ ಸುಂದರವಾಗಿರಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ. ನಮಸ್ಕಾರ. ಮನೆಗೆ ಅಕ್ಕರೆ ಸಕ್ಕರೆಯನ್ನು ಬೆರೆಸೋರು ಹೆಣ್ಮಕ್ಳಾದರೆ, ಅದೇ ಮನೆಗೆ ಪ್ರೀತಿ, ಭಕ್ತಿ ಹಾಗೆಯೇ ಶ್ರದ್ಧೆಯನ್ನು ಬೆರೆಸೋರು ಸೊಸೆಯಂದಿರು. ಸೊ ಹೆಣ್ಮಕ್ಳು, ಮೊಮ್ಮಕ್ಕಳನ್ನ ಎಲ್ಲರನ್ನೂ ಮಾತಾಡ್ಸಿದ್ಮೇಲೆ ಸೊಸೆಯಂದಿರನ್ನ ಬಿಡೋಕ್ಕಾಗತ್ತಾ? ಯಡಿಯೂರಪ್ಪನವರ ಸೊಸೆಯಂದಿರನ್ನ ನೋಡಬೇಕಂತೇಳಿ ಇಡೀ ರಾಜ್ಯಕ್ಕೆ ಆಸೆ ಇರುತ್ತಲ್ವ. ಹಾಗಾಗಿನೇ ಅವರ ಮುದ್ದು ಸೊಸೆದಿರಿಬ್ಬರು ಕೂಡ ಇವಾಗ ಮಾವನ ಪಕ್ಕ ಕೂತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ನಮ್ಮ ಜೊತೆಲಿದ್ದಾರೆ ವಿಜೇಂದ್ರ ಅವರ ಧರ್ಮಪತ್ನಿ ಪ್ರೇಮ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ರಾಘವೇಂದ್ರ ಅವರ ಧರ್ಮಪತ್ನಿ ಆಗಿರುವಂಥ ತೇಜಸ್ವಿನಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇಬ್ಬರು ಮುದ್ದು ಸೊಸೆದಿರು ಮಾವಂದಿ ಪಕ್ಕನ ಎಷ್ಟು ಮುದ್ದಾಗಿ ಕೂತಿದ್ದಾರೆ ಅಂತ ಅನಿಸುತ್ತೆ. ಮೊದಲನೇದಾಗಿ ಪ್ರೇಮ ಅವ್ರನ್ನ ಮಾತಾಡ್ಸೋಣ. ಪ್ರೇಮ ಮೇಡಮ್, ಸಾಮಾನ್ಯವಾಗಿ ಯಡಿಯೂರಪ್ಪ ಸರ್ ಅಂದರೆ ನೇರ, ಕೋಪಿಸ್ಟ್ರು, ಸದಾಕಾಲ ಅವರು ನಿಷ್ಠುರವಾಗಿ ಮಾತಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ನಿಮಗೂ ಈ ಅನುಭವ ಆಗಿದೆಯಾ? ಯಾವತ್ತೂ ಆ ಥರ ಆಗಿಲ್ಲ. ನಾನು 2ನೇ ಸೊಸೆ ಮನೆಯದು, ಆಯಿತಾ. ನಮ್ಮ ಯಜಮಾನರು ಕೊನೆಯವರು. ಸೊ ಹೀಗಾಗಿ ಯಾವತ್ತೂ ನನಗೆ ಸೊಸೆಯಾಗಿ ನೋಡಿಲ್ಲ. ಓಕೆ, ಹಾಗಾಗಿ ಮುದ್ದಿನ ಸೊಸೆ, ಕೊನೆ ಮುದ್ದಿನ ಮಗನ ಮುದ್ದಿನ ಸೊಸೆ ಅಂತ ಹೇಳ್ತಾ ಇದ್ದೀರಾ ನೀವು? ಯಾವತ್ತು ಚಿಕ್ಕ ಮಗಳಾಗೆ ನೋಡಿದ್ದಾರೆ ನನ್ನ. ಸೊ ಏನೇ ಇದ್ರೂ ನಾನು ಅವ್ರಿಗೆ ಕೇಳಿದ್ರೆ ಆಗಿಂದಾಗೆ ಪಾಪ ಎಲ್ಲನೂ ಇದು ಮಾಡೋರು. ನಮ್ಮ ಅತ್ತೆನೂ ಅದೇ ಥರ ನನಗೆಲ್ಲ ಕಲಿಸ್ಕೊಟ್ಟಿದ್ದೆ ನಮ್ಮ ಅತ್ತೆ. ಅವಾಗ ನನಗೊಂದು ಗುಡ್ ಕಂಪ್ಯಾನಿಯನ್ ಇದ್ದಂಗೆ ಇದ್ದರು. ನಮ್ಮ ಮನೆಯವ್ರಿಗಿಂತ ನಮ್ಮ ಅತ್ತೆ ಜೊತೆಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದೆ. ಅವ್ರ ಹತ್ರ ಹೇಳಿ ಕಲ್ತ್ಕೊಂಡಂಥ ಯಾವ್ದಾರು ಅಡುಗೆ ಸರ್ರಿಗೆ ಇವಾಗ ಮಾಡ್ಕೊಡ್ತಾ ಇರ್ತೀರಾ ನೀವು? ಗಂಜಿ ಅನ್ನ. ಓಕೆ. ನಮ್ಮ ಮಾವನವರಿಗೆ ಗಂಜಿ ಅನ್ನ ತುಂಬ ಇಷ್ಟ ಅಂತ ಹೇಳಿ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು ಹೇಗೆ ಮಾಡಬೇಕು ಅಂತ. ಸೊ ಅದೊಂದು ಕಲ್ತಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ನಮ್ಮ ಅತ್ತೆ
ಅತ್ತೆನೇ ಕಲಿಸಿದ್ದು ನನಗೆ. ನಮ್ಮ ಅಮ್ಮನ ಮನೇಲಿ ಏನೂ ಕಲ್ತಿಲ್ಲ ನಾನು. ನಮ್ಮಮ್ಮ ಹೇಳಿದಾಗೆಲ್ಲ ಹೇಳ್ತಿದ್ದೆ, ಇಲ್ಲ ನಮ್ಮ ಅತ್ತೆ ಮನೆಗೆ ಹೋದಾಗ ಅವ್ರದ್ದು ಅಡುಗೆನೇ ಕಲಿತೀನಿ ನಾನು, ಇಲ್ಲಿದ್ದು ಬೇಡ ನನಗೆ ಅಂತ ಹೇಳ್ತಿದ್ದೆ. ಸೊ ಗುಲ್ಬರ್ಗ ಉತ್ತರ ಕರ್ನಾಟಕದವರು ನೀವು ಸಂಪೂರ್ಣವಾಗಿ. ಸೊ ಇಲ್ಲಿಗೆ ಬಂದಿದ್ದೆಲ್ಲ ಫುಲ್ ಅಡುಗೆ ಚೇಂಜಸ್ ಫುಲ್ಲು ಚೇಂಜು. ಸೊ ರಾಘವೇಂದ್ರ ಅವರ ಧರ್ಮಪತ್ನಿ ತೇಜಸ್ವಿನಿ ಅವರು, ಮೇಡಮ್ ಶಿವಮೊಗ್ಗಕ್ಕೆ ಬಂದಾಗಲೆಲ್ಲ ನಿಮ್ಮ ಮನೆಯಲ್ಲೇ ಸಾಧಾರಣವಾಗಿ ಜಾಸ್ತಿ ಇರ್ತಾರೆ. ಸೊ ಶಿವಮೊಗ್ಗಕ್ಕೆ ಯಡಿಯೂರಪ್ಪ ಸರ್ ಬರ್ತಾರೆ ಅಂದಾಗ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ? ಶಿವಮೊಗ್ಗಕ್ಕೆ ಮಾವನವ್ರು ಬರ್ತಾರೆ ಅಂದಾಗ ಒಂಥರ ಹಬ್ಬದ ವಾತಾವರಣ ನಮಗೆ. ಶಿವಮೊಗ್ಗ ಶಿಕಾರಿಪುರ ಅಂದರೆ ಮಾವನವರು ಅಷ್ಟೇ, ಶಿಕಾರಿಪುರಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಎಲ್ಲಿಲ್ಲದ ಸಂಭ್ರಮ. ಮೊದಲೇ ಸರಿ ನಾನು ಶಿಕಾರಿಪುರಕ್ಕೆ ಬರ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಅವ್ರ ಮುಖದಲ್ಲಿ ನಾವು ನೋಡ್ತಾ ಇರ್ತೀವಿ. ಮತ್ತು ಅವ್ರು ಬಂದ ತಕ್ಷಣ ಸಹಜವಾಗಿ ಅವರು ಇಷ್ಟಪಡೋದಂದರೆ ಉಪ್ಪಿಟ್ಟು ಭಾಳ ಇಷ್ಟಪಡ್ತಾರೆ. ಜೊತೆಗೆ ಈಗ ಪ್ರೇಮ ಅವ್ರು ಹೇಳಿದಾಗೆ ಗಂಜಿಯನ್ನು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಯಾವಾಗಲೂ ಉಪ್ಪಿಟ್ಟು ಮತ್ತು ದೋಸೆ ಭಾಳ ಇಷ್ಟಪಡ್ತಾರೆ. ಯಾವಾಗಲೂ ಅದನ್ನ ಮಾಡ್ತಿರ್ತೀವಿ ಅವ್ರು ಬಂದಾಗ. ಓಕೆ. ಸೊ ಇಷ್ಟು ದೊಡ್ಡ ಕುಟುಂಬಕ್ಕೆ, ಅಂದರೆ ಇಡೀ ರಾಜ್ಯವೇ ಗುರುತಿಸುವಂಥ ರಾಜಕಾರಣಿ ಒಬ್ಬರ ಮನೆಯ ಕುಟುಂಬಕ್ಕೆ ದೊಡ್ಡ ಸೊಸೆಯಾಗಿ ಬರಬೇಕಾದ್ರೆ ಎಷ್ಟು ಭಯ ಆತಂಕ ಏನಾದ್ರು ಇತ್ತಾ ನಿಮಗೆ? ಸಹಜವಾಗಿ, ಯಾಕಂದರೆ ನಮ್ಮ ತಾಯಿ ಮನೆಯಲ್ಲಿ ನಮ್ಮದು ಬಿಸ್ನೆಸ್ ಫ್ಯಾಮ್ಲಿ. ನಮ್ಮ ತಂದೆ ತಾಯಿಗೆಲ್ಲ ಒಂದು ಅಂದರೆ ಒಬ್ಬರ ರಾಜಕೀಯ ವ್ಯಕ್ತಿ ಮನೆಗೆ ಕೊಡ್ತಾಯಿದ್ದೀವಿ ಮಗಳನ್ನ ಅಂತ ಒಂದು ದುಗುಡು ಇತ್ತು. ಆದರೆ ಇಲ್ಲಿ ಬಂದಾದ್ಮೇಲೆ ನನಗನ್ಸಿದ್ದು ಬಹುಶಃ ಈ ಥರ ಸರಳ ವ್ಯಕ್ತಿತ್ವವುಳ್ಳ ರಾಜಕಾರಣ ಮಂತನ ಬಹುಶಃ ಹುಡುಕಿದ್ರೂ ಸಿಗೋದಿಲ್ಲ ಅಂತ ಅನಿಸ್ತು ನನಗೆ. ಅಷ್ಟೊಂದು, ಯಾಕಂದರೆ ಅವ್ರು 3 ಜನ ಹೆಣ್ಮಕ್ಳು ಬೇರೆ ಅಲ್ಲ, ನಾವಿಬ್ಬರು ಸೊಸೆಯಂದ್ರೆ ಬೇರೆ ಅಲ್ಲ, 5 ಜನ ಮಕ್ಕಳು ನನಗೆ ಅಂತ ಹೇಳ್ತಿರ್ತಾರೆ ಮಾವನವರು. ಮತ್ತು ಒಂದು ಸ್ಪೀಚಲ್ಲಿ ನಾನು ಅವ್ರ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲಿ ಇದ್ದೆ. ಆವಾಗ ಅವ್ರು ಹೇಳಿದ್ದಷ್ಟೇ, ನಮ್ಮ ಮನೆಗೆ ಬಂದ ಸೊಸೆನ ನಾವು ಯಾವ ಥರ ನೋಡ್ತೀವೋ ನಮ್ಮ ಮನೆ ಹೆಣ್ಮಕ್ಳನ್ನ ಕೊಟ್ಟ ಮನೆಯಲ್ಲಿ ಅವರು ಕೂಡ ಅಷ್ಟೇ ಸುಖವಾಗಿರ್ತಾರೆ ಅಂಥೇಳಿ ಯಾವಾಗಲೂ ಹೇಳ್ತಿದ್ರು ಅವರು. ಇಬ್ಬರು ಸೊಸೆಂದಿರು ಕೂಡ ಅಕ್ಕಪಕ್ಕ ಕೂತಿದ್ದಾರೆ. ಸೊ ಇಬ್ಬರು ಸೊಸೆಂದಿರ ಬಗ್ಗೆ ನಿಮ್ಮ ಒಂದು ಮಾತು? ಅಲ್ಲ, ನಮ್ಮ ಇಬ್ಬರು ಸೊಸೆಯಂದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಯಾವುದೇ ಸಮಯದಲ್ಲಿ ಹೋದರೂ ಸಹ ಅವ್ರ ಮನೆಯಲ್ಲಾಗಲಿ ಇಲ್ಲಾಗಲಿ ಸ್ವಂತ ತಂದೆಯನ್ನು ನೋಡೋ ರೀತಿ ಅವರಿಬ್ಬರು ನೋಡ್ಕೊತಾರೆ. ಇದು ನನಗೆ ತುಂಬ ಹೆಮ್ಮೆಯ ವಿಷಯ. ಈ ಥರ ಸೊಸೆಯಂದ್ರೆ ಸಿಗೋದು ಅಪರೂಪ. ಸೊ ಅದರಿಂದ ಪ್ರೇಮ ತೇಜಸ್ವಿನಿ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ, ವಿಶ್ವಾಸ ಇದೆ. ಅದೇ ರೀತಿ ಅವರ ಮನೆಯವರು ಸಹ ಅದೇ ರೀತಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ರಾಘಣ್ಣ, ವಿಜಯಣ್ಣ ಅವರು ಸಹ ಅವ್ರ ಜೊತೆಗೆ ತುಂಬ ಒಳ್ಳೆಯ ರೀತಿ ಸಂಬಂಧವನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷ ಸಂಗತಿ. ಈ ರೀತಿ ಅಪರೂಪದ ಮಕ್ಕಳು ಸೊಸೆಯಂದ್ರೆ ಸಿಗೋದು ಎಲ್ರಿಗೂ ಸಿಗೋದಿಲ್ಲ. ನನಗೆ ತುಂಬ ಹೆಮ್ಮೆ ಇದೆ, ಸಂತೋಷ ಇದೆ. ಧನ್ಯವಾದ, ನಮಸ್ಕಾರ. ಸೊ ಮುದ್ದು ಸೊಸೆದಿರ ಬಗ್ಗೆ ಮಾವನವರ ಮುತ್ತಿನಂಥ ಮಾತುಗಳು ಇದಾಗಿತ್ತು. ಇದೀಗ ನಾವೆಲ್ಲರೂ ಕೂಡ ಸೇರಿ ಒಂದು ಫನ್ ಗೇಮ್ ಆಡುವಂಥ ಸಮಯ. ಇಷ್ಟೆಲ್ಲ ಜನ ಕಸಿನ್ಸು ಒಟ್ಟಿಗೆ ಸಿಕ್ಕಿದ್ದಾರೆ ಅಂತಂದರೆ ಅವ್ರಿಗೂ ಒಂದಷ್ಟು ಟಾಸ್ಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಇದೀಗ ತಾನೇ ಹೋಳಿ ಹಬ್ಬ ಮುಗ್ದಿದೆ. ಅದೇ ಬಣ್ಣ ಹಾಗೆ ಬಣ್ಣದ ನೀರನ್ನು ಇಟ್ಕೊಂಡು ಒಂದೊಳ್ಳೆ ಚಂದದ ಆಟವನ್ನು ಆಡಿಸೋಣ ಅಂತೇಳಿ. ಸೊ ಎಲ್ಲರೂ ರೆಡಿನಾ? ಯಾರು ಗೆಲ್ತೀರಾ? ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ನೋಡೋಣ ಯಾವ ಥರ ಆಗಿರ್ತಾರೆ, ಕಾಂಪಿಟೇಷನ್ ಯಾವ ಥರ ಇರುತ್ತೆ, ಯಾರು ಗೆಲ್ತಾರೆ ಅಂತ. ಹಾಗೆ ಯಡಿಯೂರಪ್ಪ ಸರ್ ಕೂಡ ಮೊಮ್ಮಕ್ಕಳದ್ದು ಆಟನ ನೋಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಆಟ ಶುರು ಮಾಡೋಣ.
ಆಟ ನೋಡಿದ್ರಿ ಮೊಮ್ಮಕ್ಳು ಆಡಿದ್ದು ಯಾರು ಗೆದ್ರು? ಬಾಯ್ಸ್ ಗೆದ್ದರು. ಟೈಮ್ 2 ಕಂಟೈನರ್ ತುಂಬಿಸಿದ್ದಾರೆ ಅಂತ ನಾನು ಗಮನಿಸಿದೆ. ನನ್ನ ಪ್ರಕಾರ ಗರ್ಲ್ಸ್ 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 ಗರ್ಲ್ಸ್. ಸೊ ಗರ್ಲ್ಸ್ ವಿನ್ ಆಗಿದ್ದಾರೆ ಈ ಗೇಮಲ್ಲಿ. ಕಂಗ್ರ್ಯಾಚುಲೇಷನ್ ಗರ್ಲ್ಸ್. ಈ ಸುಂದರ ಕುಟುಂಬದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರ ಪರಿಚಯ ಆಯಿತು. ಆದರೆ ಮನೆಯಲ್ಲಿ ಹೆಣ್ಮಕ್ಳು ದೊಡ್ಡವರಿದ್ಮೇಲೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ ಜವಾಬ್ದಾರಿಯನ್ನು ಹೆಚ್ಚು ಮಾಡೋದಕ್ಕೆ, ಜೊತೆಗೆ ಆ ಜವಾಬ್ದಾರಿಯನ್ನು ಶೇರ್ ಮಾಡೋದಕ್ಕೂ ಕೂಡ ಬರೋರು ಅಳಿಯಂದಿರು. ಸೊ ಈ ಮನೆಯ ಅಳಿಯಂದಿರಿಬ್ಬರು ಕೂಡ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಮಾದೇವಿಯವರ ಪತಿಯಾಗಿರುವಂತಹ ಸೋಹನ್ ಕುಮಾರ್ ಹಾಗೆ ಅರುಣಾದೇವಿಯವರ ಪತಿಯಾಗಿರುವಂತಹ ಉದಯ್ ಕುಮಾರ್ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ನಾನು ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಹಾಗೆ ಜವಾಬ್ದಾರಿಯುತ ವ್ಯಕ್ತಿಯ ಮನೆಗೆ ನೀವು ಅಳಿಯಂದಿರಾಗಿ ಬರ್ತೀರಾ. ಹೇಗಿತ್ತು ನಿಮ್ಮ ಮೊದಲ ಎಂಟ್ರಿ? ಹಾಗೆ ಯಾವ ರೀತಿಯಾಗಿ ನಿಮಗೆ ಸಾಕಷ್ಟು ಸಜೆಷನ್ಸ್ ಎಲ್ಲ ನೀಡ್ತಾ ಇರ್ತಾರ? ಅಳಿಯ ಅನ್ನೋಂತಹ ಒಂದು ಗೌರವ, ಭಯ, ಭಕ್ತಿ ಎಲ್ಲವೂ ಕೂಡ ಇಲ್ಲಿಯೂ ಕೂಡ ಸಿಕ್ಕಿದೆಯಾ ನಿಮಗೆ ಅಂತ? ಮೊದಲನೇದಾಗಿ ಅವರ ನಮ್ಮ ತಂದೆಯವರು ಮತ್ತು ಮಾವನವರು ಯಡಿಯೂರಪ್ಪನವರು ಸ್ಟೂಡೆಂಟ್ಸ್ ಡೇಸಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಇಬ್ಬರು ರೂಮ್ಮೇಟ್ಸ್ ಆಗಿದ್ದರು. ಸೊ ಅವಾಗಿಂದನೂ ನಾವು ಪರಿಚಯನೇ. ಆ ವಿಚಾರದಲ್ಲಿ ಕಂಟಿನ್ಯೂ ಆಗಿ ಈಗ ಸಜೆಷನ್ಸ್ ಎಲ್ಲ ಬಿಸ್ನೆಸ್ ಬಗ್ಗೆ ಜಾಸ್ತಿ ಕೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಹೇಳ್ತಾ ಇರ್ತೀವಿ. ಭಾಳ ಇಂಟ್ರೆಸ್ಟ್, ತಿಂಗಳು ಏನನ್ನು ಬಿಸ್ನೆಸ್ ನಡೀತು ಪ್ರತಿಯೊಂದು ವಿಚಾರಿಸ್ತಾ ಇರ್ತಾರೆ. ಇಂಥವೆಲ್ಲ ತಂದೆಗೆ ಮೊದಲೇ ಸ್ನೇಹಿತರಿದ್ದರಿಂದ ನಿಮಗೂ ಕೂಡ ಪರಿಚಯ ಇದ್ರಾ ಯಡಿಯೂರಪ್ಪನವರು? ಹಾಂ, ಪರಿಚಯ ಇದ್ರು. ಏನಂತ ಕರಿತಿದ್ರಿ ಅವಾಗ? ಅಪ್ಪಾಜಿ ಅಂತಲೇ ಕರಿತಾ ಇದ್ವಿ. ಓಕೆ, ಅದಾದ್ಮೇಲೂ ಕೂಡ ಹಾಗೆ ಕರಿತಾ ಇದ್ದೀರಾ ಈಗ? ಹೌದು, ಅಪ್ಪಾಜಿ. ಸೊ ಮಾವ ಅಂತ ಕರೆಯೋ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಅನ್ಸಲ್ವಾ? ಹಾಗೇನಿಲ್ಲ, ಮೊದಲಿಂದ ಅವರು ನಮಗೆ ತುಂಬ ಅಪ್ಪಾಜಿ ಅಂತ ಒಂದು ಬಂದ್ಬಿಟ್ಟಿತ್ತು. ಅದರಿಂದ ಆ ಥರನೇ ನಾವು ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಸೊ ನಿಮ್ಮ ಹೆಂಡತಿಯಲ್ಲಿ ನೀವು ಅಪ್ಪಾಜಿಯವರ ಯಾವ್ದಾದ್ರು ಗುಣನ ನೋಡಿದ್ದೀರಾ? ಆ ಥರ ಏನು, ಇಬ್ಬರು ಕೋಪಿಸ್ಟ್ರು ಅಂತಲೇ ಹೇಳ್ಬೋದು. ಕೋಪಿಸ್ಟ್ರು. ಓಕೆ ಓಕೆ ಓಕೆ, ಡನ್ ಸರ್. ಉದಯ್ ಕುಮಾರ್ ಅವ್ರನ್ನ ಮಾತಾಡ್ಸೋಣ. ಸೊ ಈ ಮನೆಗೆ 2ನೇ ಅಳಿಯಾಗಿ ನೀವು ಬರ್ತೀರಾ, ಅದು ಅರುಣಾದೇವಿಯವರ ಪತಿಯಾಗಿ ಬಂದಂಥ ಸಂದರ್ಭ. ಸೊ ಈ ಮನೆಯ ಒಂದು ಸಂಬಂಧ ಯಾವ ರೀತಿಯಾಗಿ ಬಂತು ಮನೆಗೆ ನಿಮಗೆ? ನನ್ನ ಮೂಲ ಊರು ಬೂಕನಕೆರೆ. ಇವರು ನಮ್ಮ ಮಾವನವರು ಮುಂಚೆಯಿಂದನೇ ರಿಲೇಷನ್ ಏನೋ ಆಗಬೇಕಿತ್ತು. ಅದು ಬೂಕನಕೆರೆ ಬಿಟ್ಟರು ನಾವು ಬೆಂಗಳೂರಲ್ಲಿ ಸೆಟ್ಲಾಗಿದ್ದು. ಆದಮೇಲೆ ಬೆಂಗಳೂರಲ್ಲಿ ಬಂದಮೇಲೆ ಮದುವೆ ಇದಾಗಿ ಸೆಟ್ಲಾಗಿ ಮದುವೆ ಆಗಿತ್ತು. ಒಬ್ಬರು ಸ್ನೇಹಿತರು ಮಗ, ಮತ್ತೊಬ್ಬರು ಬೂಕನಕೆರೆಯ ಅಳಿಯ. ಏನಿದು, ಎಲ್ಲೂ ಹೆಣ್ಮಕ್ಳು ದೂರ ಕೊಡಬಾರ್ದಂತ ಅಲ್ಲಲ್ಲೇ ಮದುವೆ ಮಾಡಿದ್ದೀರಾ ನೀವು? ಋಣಾನ್ ಸಂಬಂಧ ಅಂತ ಹೇಳ್ತಾರಲ್ಲ, ಏನು ಋಣಾನ್ ಸಂಬಂಧ ಇರುತ್ತೆ ಆ ರೀತಿ ಮದುವೆಗಳಾಗುತ್ತೆ. ಬೂಕನಕೆರೆಗೆ ಮಗಳನ್ನ ಕೊಡಬೇಕು ಅನ್ನೋಂಥ ಆಸೆ ಇತ್ತಾ? ನಿಮ್ಮ ಊರಿನ ಸಂಬಂಧ ಉಳ್ಕೋಬೇಕು ಅಂತ? ಆ ಥರ ಏನಿಲ್ಲ, ಸಹಜವಾಗಿ ಇದೆಲ್ಲ ನಡೆದಿದೆ ಅಷ್ಟೆ. ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ರಿ, ಅಳಿಯಂದಿರ ಬಗ್ಗೆ ಏನು ಹೇಳ್ತೀರಾ? ಭಾಳ ಸಂತೋಷ. ಅಂದರೆ ಒಳ್ಳೆ ಅಳಿಯಂದ್ರೆ ಸಿಕ್ಕಿದ್ದಾರೆ, ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಅದು ಬಹಳ ಅಪರೂಪ ಆ ರೀತಿ ಆಗುವಂಥದ್ದು. ಸೊ ಅದರಿಂದ ಎಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಹೋಗ್ತಿರೋದೇ ನನಗೆ ಸಂತೋಷ ತರುವಂಥ ಸಂಗತಿ. ಉದಯ್ ಅವರೇ, ಸಾಹೇಬರು ಬಹಳ ಕೋಪಿಸ್ಟ್ರು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ನೀವು ಯಾವತ್ತಾರು ಅವ್ರ ಕೋಪಕ್ಕೆ ಗುರಿಯಾಗಿದ್ದೀರಾ? ಆ ಥರ ಏನಿಲ್ಲ, ಎಲ್ಲ ಬಂದಿದ್ದು ಆರಾಮಾಗಿ ಇರುತ್ತೆ ಯಾವಾಗಲೂ. ಆ ಥರ ಕೋಪ ನಮ್ಮ ಮೇಲೆ ಏನೂ ಮಾಡಿಲ್ಲ ಅವರು. ಅರುಣ ಅವ್ರ ಹತ್ರ ಅಪ್ಪಾಜಿಯವರ ಯಾವ್ದಾದ್ರು ಗುಣಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಅವರು ಭಾಷಣ ಕಲೆ, ಅವರು ಇದು ಅಥವಾ ಅದು ಅವರಲ್ಲಿ ಬಂದಿರೋದು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಟ ಆಡಿದ್ರಿ, ನಕ್ಕು ನಲಿದ್ರಿ, ಜೊತೆಗೆ ಸಾಕಷ್ಟು ಹಳೆಯ ಮೆಮೊರಿಗಳನ್ನು ಹೊರಗಡೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಕರ್ನಾಟಕ ಜನರಿಗೆ ರಾಜಕೀಯ ಮಾತ್ರ ಗೊತ್ತಿತ್ತು ಯಡಿಯೂರಪ್ಪನವ್ರದ್ದು, ಆದರೆ ಅವರ ಮನ ಹೇಗಿರುತ್ತೆ, ಅವರ ಮಕ್ಕಳು ಮೊಮ್ಮಕ್ಕಳು ಹೇಗಿರ್ತಾರೆ ಅಂತೇಳಿ ತಿಳಿಸ್ಕೊಟ್ರಿ. ಎಲ್ಲದಕ್ಕಿಂತ ಫನ್ನಿಯಾಗಿ ಗೇಮ್ಸ್ ಕೂಡ ಆಡಿ ಎಂಜಾಯ್ ಮಾಡಿದ್ರಿ. ಸೊ ಈ ಬಗ್ಗೆ ಏನು ಅನ್ನಿಸ್ತು ಅಂತ ಮೊದಲೇದಾಗಿ ಸಾಹೇಬ್ರನ್ನ ಕೇಳೋಣ. ಯಡಿಯೂರಪ್ಪ ಸರ್, ಏನು ಅನ್ನಿಸ್ತು ನಿಮಗೆ? ನಮ್ಮ ಕಾರ್ಯಕ್ರಮ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಲ್ಲ, ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಸಂತೋಷ ಆಯಿತು. ಎಲ್ಲರೂ ನಕ್ಕು ನಡೆದು ಕುಣಿದು ಕುಪ್ಪಳಿಸಿದ್ದಾರೆ. ಇದಕ್ಕಿಂತ ಆನಂದ ಸಂಗತಿ ಬೇರೆ ಏನು? ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ನಿಮ್ಮ ಮತ್ತು ಬಂದಿರೋ ಎಲ್ಲ ಸ್ನೇಹಿತರಿಗೂ. ಕರ್ನಾಟಕ ಜನರಿಗೆ ಕೊನೆಯದಾಗಿ ನಮ್ಮ ವಾಹಿನಿಯ ಮೂಲಕ ಏನಾದ್ರು ಹೇಳಬೇಕು ಅಂತ ಬಾಕಿ ಇದ್ದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಒಳ್ಳೆ ರೀತಿ ಈ ಒಂದು ವಾಹಿನಿ ನಡೀತಾ ಇದೆ. ಜನರ ಪ್ರೀತಿ ವಿಶ್ವಾಸನ ಗಳಿಸಿದೆ. ಇನ್ನೂ ಹೆಚ್ಚು ಪ್ರೀತಿ ವಿಶ್ವಾಸ ಗಳಿಸಿ ಜನಪ್ರಿಯಗೊಳ್ಳಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.
ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅರುಣಾದೇವಿ ಅವ್ರನ್ನ ನಾವು ಬಹಳಷ್ಟು ದಿನ ಬೆನ್ನು ಬಿದ್ದಿದ್ವಿ, ಯಡಿಯೂರಪ್ಪ ಸರ್ದು ಈ ಥರ ಒಂದು ಆಫ್ ಬೀಟ್ ಪ್ರೋಗ್ರಾಮ್ ನಮ್ಗೆ ಬೇಕಂತ, ಅದಕ್ಕೋಸ್ಕರ ಬಹಳ ಟೈಮ್ ಮಾಡ್ಕೊಂಡು ಕೊಟ್ಟರು. ಮೇಡಮ್, ಏನು ಅನಿಸ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ? ಬಹುಶಃ ಇವತ್ತು ನಮಗೆ ಹೊಸ ದೀಪಾವಳಿ ಅನ್ನಿಸ್ತಾ ಇದೆ. ನಾವೆಲ್ಲರೂ ಸೇರೋದೇ ಒಂದು ನಮ್ಮ ಫ್ಯಾಮಿಲಿ ಗಟ್ಟಿತನ. ಅದನ್ನು ನಿಜವಾಗ್ಲೂ ಬಹಳ ಖುಷಿ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ ನಿಮ್ಮ ಚಾನಲ್ ಬಗ್ಗೆನೂ ಕೂಡ. ಅಂದರೆ ಇದ್ರ ಮೂಲಕ ನನಗನ್ಸುವಂಥದ್ದು ಇಷ್ಟೇ, ಬಹುಶಃ ನಾವು ತಂದೆ ತಾಯಂದ್ರಿಗೆ ಕೊಡೋವಂಥ ರಿಟರ್ನ್ಸ್ ಅಂದರೆ ಏನಂದರೆ ಫ್ಯಾಮಿಲಿ ಒಗ್ಗಟ್ಟಾಗಿದ್ದು ಅವ್ರಿಗೆ ಕೊಡೋ ಸಂತೋಷ ಬಿಟ್ಟರೆ ಬಹುಶಃ ಬೇರೆ ಏನೂ ಇಲ್ಲ ಅಂತ ಅನಿಸುತ್ತೆ. ಆ ಸಂತೋಷ ನಮ್ಮಲ್ಲಿ ಎಲ್ಲರೂ ಇದೆ. ಇನ್ನೂ ಅದು ಬಾಂಡೇಜ್ ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಆಸೆ. ಇವತ್ತು ತುಂಬ ಮಿಸ್ ಮಾಡ್ತಾಯಿದ್ದು ರಾಘವೇಂದ್ರ ತೇಜಸ್ವಿನಿಯವರು, ಹಾಗೆ ವಿಜೇಂದ್ರ ಪ್ರೇಮ್ ಅವ್ರನ್ನ ಭಾಳ ಮಿಸ್ ಮಾಡ್ತೇವೆ. ಅವ್ರು ಬ್ಯುಸಿ ಇದ್ದರು. ನಿಮ್ಮ ನಿರೀಕ್ಷೆ ಅಂತ ಎಲ್ಲರೂ ಸೇರಿದ್ವಿ. ಬಹುಶಃ ಅವ್ರು 4 ಜನರಿದ್ದರೆ ಇನ್ನೂ ಕಂಪ್ಲೀಟ್ ಆಗ್ತಾಯಿತ್ತು ಪ್ರೋಗ್ರಾಮ್ ಅಂತ ತುಂಬ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಭಾವ ಇಲ್ಲ, ವಿರೂಪಾಕ್ಷಪ್ಪನವ್ರು ಹುಬ್ಳಿಲೇ ಇರ್ತಾರೆ ಅವರು, ಅವರನ್ನು ಭಾಳ ಮಿಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು ಏನಾದ್ರು ಹೇಳೋರು ಇದ್ದೀರಾ? ಇನ್ನೇನಾದ್ರು ಯಾರಿಗಾರು ಹೇಳಬೇಕು ಅನ್ನೋದು ಬಾಕಿ ಇದ್ದರೆ? ಇದುವರೆಗೂ ಈ ರೀತಿ ಒಂದು ಕಾರ್ಯಕ್ರಮಗಳು ನಾನಾ ರೀತಿ ನಾವು ಬೇರೆ ಬೇರೆನ ನೋಡಿದ್ದೀವಿ. ಆದರೆ ಇವತ್ತಿನ ಕಾರ್ಯಕ್ರಮ ನಾವೆಲ್ಲ ಒಂದೇನು ಸಾಕ್ಷಿ ಆದ್ವಿ, ಒಂದು ಹೊಸ ಅನುಭವವನ್ನು ಕೊಟ್ಟಿದೆ ನಮಗೆ. ಯಾಕಂದರೆ ಸಂಪೂರ್ಣವಾಗಿ ಒಂದು ದಿವಸವನ್ನು ಕೊಟ್ಟು ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ದು ನಮ್ಮ ಇಷ್ಟು ದಿವಸಗಳಲ್ಲಿ ಇದೇ ಮೊದಲು. ನಮಗೂ ಕೂಡ ಒಂದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಇದು ತುಂಬ ಅರ್ಥಪೂರ್ಣವಾಗಿತ್ತು ಇವತ್ತಿನ ಕಾರ್ಯಕ್ರಮ ಅನ್ನೋ ಭಾವನೆ ನಮ್ಮೆಲ್ರಿಗೂ ಬಂದಿದೆ. ಯಾಕಂದರೆ ನಮಗೆ ಪ್ರಾರಂಭದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಹೊರಗಡೆ ಜನರಿಗೆ ಇನ್ನೂ ಪರಿಚಯ ಇರಲಿಲ್ಲ. ಈಗಿನ ಸಂದರ್ಭದಲ್ಲಿ ನನಗೆ ಗೊತ್ತು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಯಡಿಯೂರಪ್ಪನವ್ರ ಕುಟುಂಬ ಅಂದರೆ ಯಾರು ಅಂತ ಎಲ್ರಿಗೂ ಒಂದು ಪರಿಚಯ ಆಗೋಗಿದೆ. ಪ್ರಾರಂಭ ಅಪ್ಪಾಜಿಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದರು. ಮತ್ತು ಆಗಲೂ ಕೂಡ ಇಷ್ಟೊಂದು ಸಮಯವನ್ನು ನಾವು ಕೊಡ್ದೇನೆ ಬರೀ 1 ಅವರ್ ಅಥವಾ 1.5 ಅವರಲ್ಲಿ ಆ ಕಾರ್ಯಕ್ರಮ ಮುಗಿದೋಗಿತ್ತು. ಇವತ್ತು ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಟ್ಟು ತುಂಬ ಕಾಮಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಒಂದು ನೀವು ಆಯೋಜನೆ ಮಾಡಿದ್ದೀರಾ ಅನ್ನಿಸ್ತು. ಅನುಕೂಲವಾಗಿ ನಮಗೂ ಕೂಡ ಒಂದು ಸಂತೋಷ ಕೊಟ್ಟಿದೆ ಈ ಸಂದರ್ಭ ಅಂತ ಹೇಳಕ್ಕೆ ಆಸೆ ಪಡ್ತೀವಿ. ಸೊ ಎಲ್ಲರೂ ಕೂಡ ಬ್ಯುಸಿ ಇರುವಂತಹ ಪರ್ಸನ್ಸೇ, ಅಂತಹ ಟೈಮ್ನಲ್ಲಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಟೈಮ್ ಕೊಟ್ಟು ನಮ್ಮ ಜೊತೆಲಿ ಸ್ಪಂದಿಸಿದ್ದು, ಜೊತೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಡಿಯೂರಪ್ಪನವರ ಇಡೀ ಕುಟುಂಬ ಹೇಗಿದೆ ಅಂತೇಳಿ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ನಮ್ಮ ರಾಜ್ಯದ ಧೀಮಂತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆ ಮನಸ್ಸಿನ ಅನಾವರಣ. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.